ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಯಾರು ಮ್ಯೂಟ್ ಮಾಡ್ಕೊರಿ. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಶರಣ, ಶೂನ್ಯ ಪೀಠಾಧೀಶ್ವರ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಸ್ಥಳ ಕಟ್ಟುಗಳ ಪೈಕಿ ಪ್ರಾಣಲಿಂಗಿಯ ವಸ್ತು ನಿರ್ದೇಶ ಸ್ಥಳದ ವಚನ ನಮ್ಮೊಳಗಿಂದ ಮತ್ತೆ ಹೊರಗಿಂದ ಕೆಲವೊಂದು ಸಂವೇದನೆಗಳು ಬರ್ತಿರ್ತಾವ. ಅವು ತನುವಿನ ಸಂವೇದನೆ ಇರ್ಬೋದು, ಮನಸ್ಸಿನ ಸಂವೇದನೆ ಇರ್ಬೋದು, ದುಡ್ಡು ಆಸ್ತಿ ಸಂಪತ್ತಿಗೆ ಸಂಬಂಧಪಟ್ಟಂತ ಸಂವೇದನೆಗಳಿರ್ಬೋದು. ಅದು ಪ್ರಾಕೃತಿಕವಾಗಿ ಬರ್ತಾ ಇರ್ತಾವ. ನೆಲದ ಮೇಲೆ ಹೊಲ ತಗೊಂಡ್ರಿ ಅಂತಂದ್ರ, ನೀವೇನು ಬೆಳಿಲಿಲ್ಲ ಅಂತಂದ್ರ, ಬಿತ್ತಲಿಲ್ಲ ಅಂತಂದ್ರ ತಂದು ತಾನೇ ಬೆಳೀತದ. ಏನಾರ ಪಾರ್ಥೇನಿಯಮ್ಮು, ಜಾಲಿ, ಕಸ, ಕಡ್ಡಿ ತಾನೇ ಬೆಳೀತದ. ನೀವು ಮತ್ತ ಆ ಹೊಲಕ್ಕೆ ಕಾಲು ಇಡ್ಲಾರ್ದಟ್ಟು ಬೆಳೀತದ. ಎಲ್ಲ ತುಂಬಿ ಬಿಡ್ತದೆ ಬೆಳೆದು. ಅದಕ್ಕದು ಕಸ ಬೆಳಿಬಾರ್ದು, ರಸನೇ ಬೆಳೆಸಬೇಕು ಅಂತಂದ್ರ ಕೃಷಿ ಮಾಡಬೇಕಾಗ್ತದೆ. ಅದಕ್ಕಿದು ತನು ಮನ ಧನ ಅಧಿಕಾರ ಪ್ರಚಾರ ಸಂಸಾರ ಇವೇನದವ, ಇವೆಲ್ಲ ಸೇರೇ ಧನ ಅಂತಾರ. ತನು ಮನ ಧನ ಅಂತ ಹೇಳಿ ಈ ಸಂವೇದನೆಗಳು ಬಂದಾಗ ಅದ್ರ ಜೊತೆಗೆ ಇನ್ನೂ ಒಂದು ಸಂವೇದನೆ ಬರ್ತವೆ. ನಾವು ಏನು ನಡೆ ನುಡಿ ವರ್ತನೆಗಳು ಮಾಡ್ತೀವಲ್ಲ, ಆ ವರ್ತನೆಗಳು ಹೆಂಗಿರ್ಬೇಕು? ಪರಮಾತ್ಮನ ವರ್ತನೆಗಳೇ ಆಗಿರ್ಬೇಕು, ಲಿಂಗದ ವರ್ತನೆಗಳೇ ಆಗಿರ್ಬೇಕು, ಬ್ರಹ್ಮನ ವರ್ತನೆಗಳೇ ಆಗಿರ್ಬೇಕು, ಧರ್ಮ ಸಂಸ್ಥಾಪನೆ ಮಾಡುವಂತ ವರ್ತನೆಗಳೇ ಆಗಿರ್ಬೇಕು. ಅದನ್ನು ಗುರುತಿಸ್ಬೇಕು. ಒಳಗೆ ಬರೋ ಸಂವೇದನೆಗಳನ್ನ ಗುರುತಿಸ್ಬೇಕು. ಗುರುತಿಸಿ ಆ ಲಿಂಗದ ಸಂವೇದನೆಗಳನ್ನ ಗ್ರಹಿಸಬೇಕೇ ಹೊರತು ತನುವಿನ ಸಂವೇದನೆ, ಮನಸ್ಸಿನ ಸಂವೇದನೆ, ಈ ಒಂದು ಧನಾದಿ ಸಂಪತ್ತುಗಳ ಸಂವೇದನೆಗಳು ಏನ್ ಬರ್ತಾವ ಅವುಗಳನ್ನ ನಿಗ್ರಹ ಮಾಡಬೇಕು. ಈ ಒಳಗಿಲಿಂತ ಅರಿವಿನ ಸಂವೇದನೆ ಏನ್ ಬರ್ತದಲ್ಲ, ಅದನ್ನ ಬೆಳೆಸ್ಕೊಂಡು ಉಳಿದದ್ದು ನಿಗ್ರಹ ಮಾಡಬೇಕು. ನಾವೇನ್ ಮಾಡ್ತೀವಿ? ಆ ಲಿಂಗದ ಸಂವೇದನೆಯನ್ನ, ಅರಿವಿನ ಸಂವೇದನೆ ಏನ್ ಮಾಡ್ತೀವಿ? ಹಿಂದಕ್ಕೆ ಹಾಕಿ ತನು ಮನ ಧನಾದಿಗಳು ಏನದ ಅದರ ಸಂವೇದನೆಗಳಿಗೆ ಪರಿಗಣಿಸಿ ಹೋಗಿ ಏನಾಗತ್ತದ್ರಿ? ನಿಮ್ದ ಏನು ಮಿಸ್ಟೇಕ್ ನೋಡ್ರಿ.
ಆಫ್ ಮಾಡಿ ಆನ್ ಮಾಡ್ರಿ. ಅದು ಗೂಗಲ್ ಮೀಟ್ ಇದು ಬಂದ್ ಮಾಡಿ ಮತ್ತೆ ಚಾಲು ಮಾಡ್ತಾರೆ. ನಿಮ್ಮದು ಬರೋಬರಿ ಅದು, ಅವ್ರು ಬರೋಬರ ಹೋಗ್ತಾರೆ. ಅದೇ ಲೆಫ್ಟ್ ಆಗಿ ಮತ್ತೆ ಬರ್ತಾರೆ. ಈಗ ಕೇಳಿಸ್ತದ್ರಿ? ಅದೇ ಆಫ್ ಮಾಡಿ ಆನ್ ಮಾಡ ಅಂದ್ರ ಗಂಡನ ಮನ್ಯಾಗ ಬ್ಯಾಸರ ಆಗಿತ್ತು ಅಂದ್ರೆ ಒಂದ್ 2 ದಿನ ತವ್ರ ಮನೆಗೆ ಹೋಗುವ ಫ್ರೆಶ್ ಆಚೆ ಅಂತ ಅಂದಂಗ. ತವ್ರ ಮನೆಗೆ ಹೋಗಿ ಬರ್ತದ ಮತ್ತೆ ಫ್ರೆಶ್ ಆಗುತ್ತೆ. ಆಫ್ ಮಾಡೋದು ಆನ್ ಮಾಡಿಬಿಟ್ರೆ ಮತ್ತೆ ಚಾಲು. ಅದಕ್ಕ ಇಲ್ಲಿ ತನು ಗುಣ ಗ್ರಾಹಕನಾಗದಿರಬೇಕು. ಸುಮ್ಮನೆ 2 ಸಾಲಿನ ವಚನ ಅಷ್ಟೇ. ತನು ಗುಣ ಗ್ರಾಹಕನು ಆಗದಿರಬೇಕು, ಆಗಬಾರ್ದು. ತನು ಗುಣ ಗ್ರಾಹಕ ಅಂದ್ರೆ ಇವು 10 ಇಂದ್ರಿಯಗಳದಾವ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಯ್ಯ. ಇವುದ್ರದ್ದು ಏನಾದ್ರೂ ಸಂವೇದನೆಗಳು ಒಳಗಲಿಂತನೂ ಉತ್ಪನ್ನ ಆಗ್ಬೋದು, ಹೊರಗಲಿಂತನೂ ಉತ್ಪನ್ನ ಆಗ್ಬೋದು. ಅವು ಒತ್ತಡ ಆಗ್ತಾವ. ಅವು ಹಾಕಿದ ಒತ್ತಡಕ್ಕೆ ನಾವು ಮಣಿಬಾರ್ದು. ಅದು ಒಂದು ಸೆಕೆಂಡ್ ಏನದ, ಅವು 10 ಸುಮ್ ಕೂತರ್ನು ಮನಸ್ಸು ಏನ್ ಮಾಡ್ತದ, ಹಿಂದಿಂದ ಮುಂದಿಂದ ಯಾವಾಗ ನೆನಪು ಮಾಡ್ಕೊಂಡು ಮನಸ್ಸು ಒತ್ತಡ ಹಾಕ್ತದ. ಮನ ಗುಣ ಗ್ರಾಹಕನ ಆಗದಿರಬೇಕು. ಮನದ ಗುಣವನ್ನ ಗ್ರಹಿಸಬಾರದು. ತನುವಿನ ಗುಣ, ಮನದ ಗುಣ. ಧನ ಗುಣ ಗ್ರಾಹಕನಾಗದಿರಬಾರದು. ಏನಾರ ರೊಕ್ಕ, ರೂಪಾಯಿ, ಆಸ್ತಿ, ಅಧಿಕಾರ, ಸಂಸಾರ ಏನಾರ ಇಂಥವು ಇದ್ದು ಅಂತಂದ್ರೆ ಅದಕ್ಕೂ ಬಹಳ ಇಂಪಾರ್ಟೆನ್ಸ್ ಕೊಟ್ಟು ಅದು ಆಗೇಬೇಕು, ಅದು ಆಗಲಿಲ್ಲ ಅಂದ್ರೆ ಹೆಂಗ ಅಂತೇಳಿ ಗುದ್ದಾಟಕ್ಕೆ ನಿಲ್ಬಾರ್ದು. ಅದಕ್ಕೆ ಇವು 3 ತ್ರಿವಿಧ ಗುಣ ಗ್ರಾಹಕನಾಗದಿರಬೇಕು. ಏನಾರ ಕಿರಿಕಿರಿ ಆಲಕತ್ತವ, ಬಹಳ ಸಮಸ್ಯೆ ಆಯ್ತು, ದುಃಖ, ಚಿಂತೆ, ಭಯ ಆಲಕತ್ತದಂತಂದ್ರ ಏನಾಗ್ತದ, ಈ 3ರ ಒಂದು ಗುಣ ಗ್ರಹಿಸಿರ್ತೀವಿ ನಾವು. ತನು, ಮನ, ಧನ. ಈ 3ರ ಒಂದ್ ಯಾವ್ದೋ ಗುಣ ಗ್ರಾಹಕನಾಗಿದ್ದಕ್ಕೆ ಇಷ್ಟು ಸಮಸ್ಯೆ ಆಗ್ತದೆ. ಆ 3ನ್ನ ತಳ್ಳಿ ನಿಂತವನೇ ಶರಣ. ಆ ಶರಣ ಹೆಂಗಂತಂದ್ರ ಲಿಂಗ ಗ್ರಾಹಕನಾಗಿರಬೇಕಯ್ಯ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ. ಇವು 3ನ್ನ ದಾಟಿ ಈ ತ್ರಿವಿಧ ಗುಣಗ್ರಾಹಕನಾಗದಿರಬೇಕು. ಆಗದಿರ್ದೊಡೆ ಲಿಂಗ ಗ್ರಾಹಕನಾಗಿರಬೇಕಯ್ಯ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ. ಅದನ್ನ ಗುರುತಿಸುವಂತ ಕೌಶಲ್ಯ ಬರ್ತದ. ನಿರಂತರ ಶ್ರವಣ ಮಾಡ್ತಾ ಇದ್ರಿ ಅಂತಂದ್ರೆ ಏನಾಗ್ತದ, ವಿವೇಕ ಉಂಟಾಗ್ತದ. ತನು, ಮನ, ಧನದ ಗುಣಗಳು ನನಗ ಒತ್ತಡ ಹಾಕ್ಲಕತ್ತವೋ, ಏನು ಲಿಂಗದ ಗುಣ ಯಾವುದು ಇದ್ರೊಳಗ ಅಂತೇಳಿ ಗುರುತಿಸಿ ಬೇರ್ಪಡಿಸಿ ಗುರುತಿಸಂತ ಗುಣ ಬರ್ತದೆ. ಬಂದಾಗ ನಾವೇನ್ ಮಾಡಬೇಕು, ಸಾತ್ವಿಕರು ಲಿಂಗ ಗುಣಗ್ರಾಹಿಗಳೇ ಆಗಬೇಕು. ತನು, ಮನ, ಧನದ ಗುಣಗ್ರಾಹಿಗಳು ಆಗಬಾರ್ದು. ಅದು ಒಂದು ಪ್ರಾರಬ್ಧದಾಗ ಏನೇನು ನಡಿಬೇಕು ಅದು ನಡೀತಾ ಇರ್ತದ. ಆ ವ್ಯವಹಾರವನ್ನ ಲಕ್ಷ್ಯದೊಳಗೆ ಇಟ್ಕೊಂಡು ಅದೇ ಚಿಂತೆ ಮಾಡ್ಕೊಂತ ಅದ್ರಾಗೆ ಸಣ್ಣ ಆಗ್ಲಕ್ ಹೋಗ್ಬಾರ್ದು. ಅದಕ್ಕೆ ಇದನ್ನ ಗುರುತಿಸೋದು ಕಲಿಬೇಕು. ನೊಣಗಳಲ್ಲಿ 3 ರೀತಿ ನೊಣಗಳು. ಒಂದು ರೀತಿ ನೊಣ ಹೆಂಗಿರ್ತಾವ, ಹಸಿರು ನೊಣ ಅಂತಿರ್ತಾವ. ಅವು ಹೇಳಿಕೆರೆಗಿರ್ತಾವ, ಒಟ್ಟ ಈ ಕಡೆ ಬರಂಗಿಲ್ಲ. ಅವು ಅಲ್ಲೇ
ಅವು ಎಂಥವು? ತನು ಮನ ಧನ ಗುಣ ಗ್ರಹಣ ಬಿಟ್ರ ಲಿಂಗ ಗುಣದ ಗ್ರಹಣ ಅವಕ್ಕೆ ಗೊತ್ತೇ ಇರಂಗಿಲ್ಲ. ಇದಕ್ಕಿಂತ ಚಲೋ ಮತ್ತೇನದು ಅಂತವು, ಇದೇ ಬೆಸ್ಟ್ ಅಂತವು. ಹಸರು ನೊಣಗಳು ತನು ಮನ ಧನ ಗುಣ ಗ್ರಹಣ ಮಾಡವು. ಇನ್ನೊಂದಿಷ್ಟು ನೊಣ ಅದಾವ, ಅವೇನ್ ಮಾಡ್ತಾವ? ಎಲಿಕೆರಿಗೆ ಓದ್ತಿರ್ತಾವ, ಮತ್ತ ಮನ್ಯಾಗನು ಬಂದು ಕುಂದಿರ್ತಿರ್ತಾವ. ಘಟಾರ್ನಾಗನು ಕುಂದಿರ್ತಾವ, ಬಂದು ಮನ್ಯಾಗ ಕುಂದಿರ್ತಾವ. ಮನ್ಯಾಗ ಹಣ್ಣು ಹಂಪ್ಲ ಹೋಳಿಟ್ಟು ತಿಂದ ಅದಕ್ಕೂ ಬರ್ತಾವ. ಹೊರಗೆ ಏನಾರ ಸಿಂಬಳ ಮಲ ವಿಸರ್ಜನೆ ಮಾಡ್ಯಾರ ಅವು ತಿಲ್ಲಕ. ಅವು ಏನಂತಂದ್ರ ಜನರಲ್ ಬೋಗಿ ನೊಣಗಳು. ಅವು ರಿಸರ್ವೇಶನ್ದಾಗ ಒಪ್ಪತ್ತಾವ, ಮತ್ತೆ ಜನರಲ್ ಬೋಗಿಯಾಗೂ ಒಪ್ಪತ್ತಾವ. ಎಲ್ಲ ಕಡೆ ಜನರಲ್ ಬೋಗಿ ನೋಣ, ಜನರಲ್ ನೋಣ. ಅವು ಇನ್ನೊಂದಿಷ್ಟು ರಿಸರ್ವೇಶನ್ ನೊಣಗಳು ಅದಾವು, ಅವು ಜೇನು ನೊಣಗಳಂತಿರ್ತಾವ. ಅವಕ್ಕ ಲಿಂಗ ಗುಣ ಗ್ರಹಣ ಬಿಟ್ರ ಈ ತನು ಮನ ಧನದ್ದೇನು ಗೊತ್ತೇ ಇಲ್ಲ ಅಂತವ್. ಈಗೇನಾಗ್ಬೇಕು ನಾವು? ಜೇನು ನೊಣ ಆದಂಗ ಆಗ್ಬೇಕು. ಅವಕ್ಕೇನು ಹಣ್ಣು ಹಂಪಲು ಪವಿತ್ರ ವಸ್ತುಗಳಿದ್ರೆ ಮಾತ್ರ ಹೂವ ಹಣ್ಣ ಹಂಪಲು ಅಂತದ್ರೊಳಗಿಂದ ಮಕರಂದ ಹೀರ್ಲಕ್ ಮಾತ್ರ ಹೋಗ್ತಾವ. ಸತ್ರು ಹೊಲಸಿನ ಮೇಲೆ ಕುಂದ್ರಂಗಿಲ್ಲ ಜೇನುಗಳು. ನಮ್ಮ ಸ್ಥಿತಿ ಏನದ? ಒಂದ್ ಕಡೆ ತನು ಮನ ಧನ ಗುಣಗ್ರಹಣನು ಮಾಡ್ತೀವಿ, ಒಂದ್ ಕಡೆ ಲಿಂಗದ ಗುಣಗ್ರಹಣನು ಮಾಡ್ತೀವಿ. ಇದರಲ್ಲಿಂದ ಪ್ರಮೋಷನ್ ಹೊಂದಬೇಕು ನಾವು. ತನು ಮನ ಧನದ ಗುಣಗ್ರಹಣ ಮಾಡೋದು ಕಡಿಮೆ ಮಾಡ್ಕೋತ ಲಿಂಗ ಗುಣದ ಗ್ರಹಣ ಮಾಡ್ಕೋತ ಹೆಚ್ಚು ಮಾಡ್ಕೋತ ಯಾಕಂದ್ರ ತನು ಮನ ಧನ ಬಹಳ ಕಡಿಮೆ ಅವಶ್ಯಕತೆ, ಲಿಂಗ ಗುಣ ಗ್ರಹಣನೇ ಹೆಚ್ಚು ಅವಶ್ಯಕತೆ ಇರ್ತದೆ. ಆದ್ರೆ ನಮಗೆ ತಪ್ಪು ತಿಳುವಳಿಕೆ ಆಗಿ ನಾವೇನ್ ಮಾಡ್ತೀವಿ? ಲಿಂಗ ಗುಣವನ್ನ ಗೌಣ ಮಾಡಿ ತನು ಮನ ಗುಣಗಳನ್ನೇ ಜಾಸ್ತಿ ಮಹತ್ವ ಕೊಟ್ಟು ಅವಕ್ಕೆ ನಾವು ಬೆನ್ನ ಹತ್ತೀವಲ್ಲ, ಅದು ಸಮಸ್ಯೆ. ಹಿಂಗ ಏನ್ ಮಾಡ್ತೀರಿ? ಗುರುತು ಆಗ್ತದ ಇಲ್ಲ? ಅದು ಗುರುತಿಸ ಗುಣ ಬರ್ಬೇಕು. ವಿವೇಕ ಉಂಟಾಗಬೇಕಾದ್ರ ಅದಕ್ಕಿಂತ ಮೊದಲೇನಿರ್ಬೇಕು? ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇದ್ದವನಿಗೆ ವಿವೇಕ ಉಂಟಾಗ್ತದೆ. ಯಾವನು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಉಂಟಾಗಬೇಕಾದ್ರೆ ಏನ್ ಮಾಡ್ಬೇಕು? ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ. ಇವು ಯಾರು ಮಾಡ್ತಾರ ಅವರಿಗೆ ಅಂತಃಕರಣ ಶುದ್ಧ ಇರ್ತದ, ಅಂತವ್ರಿಗೆ ವಿವೇಕ ಗೊತ್ತಾಗ್ತದ. ಈಗ ಚಾ ಪುಡ್ಯಾಗ ಒಂದ್ ಇರ್ಬಿ, ಚಾದ ಬೊಗಣೆಗೆ ಒಂದ್ ಇರ್ಬಿ ಬಿದ್ರೆ ಕಾಣಿಸ್ತದೇನ್ರಿ? ಚಾ ಕುದಿಸ್ತಿರ್ತೀರಿ, ಅದ್ರಾಗ ಸಕ್ಕರೆಗೋ ಎದ್ರಾಗೋ ಒಂದ್ ಇರ್ಬಿ ಇರ್ತದ, ಅದು ಇರ್ಬಿ ಚಾದಾಗ ಬಿದ್ದಿತ್ತು ಅಂತಂದ್ರೆ ಕಾಣಿಸ್ತದೇನು? ಕಾಣಿಸಂಗಿಲ್ಲ. ಚಾನು ಕಾಣಲ್ಲ, ನೋಣನು ಕಾಣಲ್ಲ. ಏನಾರ ಬಿತ್ತಂದ್ರೆ ಆಯ್ತು, ಅದ್ರಾಗ ಯಾಕೆ ಕುದಿಸ್ಬಿಟ್ಟಿರ್ತಾರೆ, ಸೋಸ್ಪಾಟ್ ಬಿಡ್ತಾರೆ ಬಿಡ್ರಿ. ಅದೇ ಹಾಲಿನ ಬೊಗಣೆಗೆ ಒಂದು ಸಣ್ಣದು ಕಣ, ಧೂಳಿನ ಕಣ, ಇರ್ಬಿ ಬೇಡ, ಒಂದು ಸಣ್ಣದೊಂದು ಕಣ ಇತ್ತಂದ್ರೆ ಹೆಂಗ್ ಎದ್ದು ಕಾಣ್ತದ? ಇದು ಹಾಲಿನಾಗ ಮೊಸರಿನಾಗ ಒಂದೇನಾರ ಸಣ್ಣ ಧೂಳಿನ ಕಣ ಇದ್ರ ಅದಕ್ಕೆ ನಿರ್ಮಲ ನಿಶ್ಚಲ ಇತ್ತು ಅಂತಂದ್ರ, ಈಗ ಹಾಲು ಉಕ್ಕ ಟೈಮ್ನೊಳಗೆ ಅದ್ರಾಗ ಕಸ ಕಾಣಂಗಿಲ್ಲ. ನಿಶ್ಚಲ ಇರ್ಬೇಕು, ಹಾಲು ನಿಶ್ಚಲ ಇರ್ಬೇಕು, ತಣ್ಣಗಿರ್ಬೇಕು. ಹೊಗಿ ಬರ್ತಿತ್ತಂದ್ರೂ ಧೂಳು ಕಣ ಕಾಣಂಗಿಲ್ಲ. ಹಿಂಗ ಅದಕ್ಕೆ ಏನ್ ಮಾಡ್ಬೇಕು? ಸ್ವಚ್ಛ ಇದ್ದರೆ ಮಾತ್ರ ಧೂಳು ಕಾಣುತ್ತದ, ಸ್ವಚ್ಛ ಇರಲಿಲ್ಲ ಅಂದ್ರೆ ಧೂಳು ಕಾಣಲ್ಲ. ಅದಕ್ಕೆ ನಿರ್ಮಲ ನಿಶ್ಚಲ ಇದ್ರೆ ಧೂಳು ಕಾಣುತ್ತೆ. ತಣ್ಣಗಿರ್ಬೇಕು, ಮತ್ತೆ ದಗಿ ಇದ್ದು ಹೊಗಿ ಬರ್ತಿತ್ತಂದ್ರೂ ಕಾಣಂಗಿಲ್ಲ. ಕೂಲ್ ಹಂಗಾಗಬೇಕು, ಆ ಥರ ಬರ್ಬೇಕು. ಅಂದ್ರೆ ಅಲ್ಲಿ ಲಿಂಗ ಗುಣ ಗ್ರಹಣ ಮಾಡ್ಲಕ್ ಸಾಧ್ಯ ಗೊತ್ತಾಗ್ತದೆ.
ಇದು ಅಂಗಗುಣ, ತನು ಮನ ಧನ ಗುಣಗಳೇನದವ ಅವು ಅಂಗಗುಣಗಳು. ಅವುಗಳಿಗೆ ಮೀರಿದ್ದು ಅರಿಯುವಂತೇನದಲ್ಲ ಅದು ಲಿಂಗಗುಣ. ಸರಿನಾ? ಈ ವಚನದಾಗ ಏನದು? ತನು ಗುಣ ಗ್ರಾಹಕನಾಗದಿರಬೇಕು, ಮನ ಗುಣ ಗ್ರಾಹಕನಾಗದಿರಬೇಕು, ತನು ಗುಣ ಗ್ರಾಹಕನಾಗದಿರಬೇಕು, ಧನ ಗುಣ ಗ್ರಾಹಕನಾಗದಿರಬೇಕು. ಈ ತ್ರಿವಿಧ ಗುಣ ಗ್ರಾಹಕನಾಗದಿರಬೇಕು. ಇವುಗಳನ್ನ ಗುರುತಿಸಿ ಇವುಗಳನ್ನ ನೀವು ಗ್ರಹಣ ಮಾಡಲಾರದೆ ತ್ಯಾಗ ಮಾಡ್ಕೋತಿದ್ರಿ ಅಂತಂದ್ರೆ ಏನಾಗ್ತದ? ಲಿಂಗ ಗುಣ ಗ್ರಾಹಕನಾಗಿರಬೇಕಯ್ಯ. ಲಿಂಗ ಗುಣ ಗ್ರಾಹಕನಾಗ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ. ಏನ್ ಡೌಟ್ ಅದ ಇದ್ರಾಗ? ಸ್ವಚ್ಛ ತಿಳಿತ? ನಾ ಲಿಂಗ ಗುಣವನ್ನ ಗ್ರಹಣ ಮಾಡ್ಲಕತ್ತೀನೋ ಏನ್ ಅಂಗ ಗುಣವನ್ನ ಗ್ರಹಣ ಮಾಡ್ಲಕತ್ತೀನೋ ಅಂತೇಳಿ ಬೇರ್ಪಡಿಸಿ ತಿಳಿದುಕೊಳ್ಳುವುದೇ ವಿವೇಕ. ವಿವೇಕ ಇದ್ದವನಿಗೆ ವೈರಾಗ್ಯ ಬರ್ತದೆ, ವಿವೇಕ ಇಲ್ಲದವನಿಗೆ ವೈರಾಗ್ಯ ಬರಲ್ಲ. ಹೆಂಗ್ ಮಾಡ್ತೀರಿ? ಹಿಂದೂ ಧರ್ಮಕ್ಕ ವೀರಶೈವ ಧರ್ಮಕ್ಕ ಲಿಂಗಾಯತ ಧರ್ಮಕ್ಕ ವ್ಯತ್ಯಾಸ ಏನದು ಅಂತಂದ್ರ ಅಲ್ಲಿ ಯುದ್ಧ ಹೋರಾಟಗಳು, ಹಿಂಸೆಗಳು, ಗುದ್ದಾಟಗಳು, ಅದಕ್ಕ ವ್ಯವಹಾರಗಳು ಮಾಡಿಕೊಂಡು ಒದ್ದಾಡೋದು, ಯುದ್ಧ ಮಾಡಬೇಕು. ಅದು ಓಲ್ಡ್ ಫಿಲಾಸಫಿ, ಅದು ಗುದ್ದಾಡೋದು. ರಾಜ ಮಹಾರಾಜರು ಹಂಗೆ ಹಿಡಿದು ಗುದ್ದಾಡ್ತಿದ್ರಿಲ್ಲ ಮೊದಲು, ಯುದ್ಧ ಮಾಡೋದು, ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡೋದು, ಅದು ಮಾಡೋದು, ಅದು ಹಳಿ ಪದ್ಧತಿ. ಅದು ಅದಕ್ಕಿಂತ ಶ್ರೇಷ್ಠ ಪದ್ಧತಿ ಕುಂತು ಮಾತಾಡೋದು. ಎಲ್ಲರೂ ಒಂದೇ ಈ ಭೂಮಿ ಮೇಲೆ ಆರಾಮ ಇದ್ದು ಹೋಗಮ್ಮ. ಅದಕ್ಕೆ ಬಸವಣ್ಣವ್ರ ವಚನಗಳೆಲ್ಲ ಹೆಂಗದಾವ? ಎಲ್ಲರೂ ಯುದ್ಧ ಮಾಡು ಗುದ್ದಾಡತ್ ಹೇಳ್ಯಾರೇನ ಅವ್ರ? ಯಾವ್ದಾರ ವಚನದಾಗ ಅದ ಏನ್ರಿ? ದಿವ್ಯಾಸ್ತ್ರ ಸಂಗ್ರಹ ಮಾಡ್ರಿ, ತಪಸ್ಸು ಮಾಡ್ರಿ. ಅರ್ಜುನ ಕೃಷ್ಣಗೆ ಕೇಳ್ತಾನ ಏನಂತ? ಯಾವಾಗ್ಲೂ ನಿನ್ನ ನೆನೆಸ್ಕೊತಿರ್ತೀವಿ ಭಗವಂತ, ಯಾವಾಗ್ಲೂ ನಿನ್ನ ಧ್ಯಾನದಾಗಿರ್ತೀವಿ. ನಮಗ್ ನೋಡಿದ್ರೆ ಇಂಥ ಪರಿ ಬಿಕಾರಿ ಆದಂಗ ಆಗ್ಯದ ಈ ಜಗತ್ತಿನಾಗ ಬದುಕ. ಕೂಳಿಗೆ ಗತಿ ಇರ್ಲಾದಂಗ ಹಾಕಿ ಕೂತಾವ, ನಾವ್ ಏನ್ ಮಾಡ್ಬೇಕು? ಆದ್ರೆ ಅವ್ರಿಗೆ ಒಂದು ದಿನ ನಿನಗೆ ನೆನ್ಸಂಗಿಲ್ಲ ಕೌರವರು. ಅವ್ರು ನೋಡಿದ್ರೆ ರಾಜ ವೈಭೋಗ ಅನುಭವಿಸ್ಲಿಕ್ಕತ್ತಾರ. ಅದಕ್ಕ ಇಂಥವೆಲ್ಲ ಹೆಂಗ ನಾವು ಈ ಜೀವನದಾಗ ಪರಿಗಣಿಸ್ಬೇಕು, ಹೆಂಗ್ ನಡ್ಕೋಬೇಕಂತ ತಿಳಿಯಲಾಗ್ಯದ ಅಂದಾಗ ಕೃಷ್ಣ ಏನ್ ಹೇಳ್ತಾನ? ಜಗತ್ತಿನಾಗ ಬರೀ ಒಳ್ಳೆಯವರೇ ಆದ್ರ ನಡೆಯಂಗಿಲ್ಲ. ಏನ್ ಮಾಡ್ಬೇಕು? ಬರೀ ಒಳ್ಳೆಯವರಿದ್ದ ನಡೆಯಂಗಿಲ್ಲ. ಏನ್ ಮಾಡ್ಬೇಕಂತ ಹೇಳ? ಸುಮ್ ಒಳ್ಳೆಯವರಿದ್ರೆ ಎದಕ್ ಬರ್ತದ? ಗುಡ್ ಫಾರ್ ನಥಿಂಗ್. ಬರೀ ಚಲೋ ಮನುಷ್ಯರಿದ್ರೆ ಎದಕ್ ಬರ್ತದ? ದಿವ್ಯಾಸ್ತ್ರ ಸಂಗ್ರಹ ಕರೋ ಅರ್ಜುನ್, ದಿವ್ಯಾಸ್ತ್ರ ಸಂಗ್ರಹ ಕರೋ ಅಂತ ನಾವು. ದಿವ್ಯಾಸ್ತ್ರಗಳು ಎಲ್ಲಿ ಸಿಗ್ತಾವ? ಹೋಗು ದೇವತೆಗಳು, ಏನು ದೇವಾದಿ ದೇವತೆಗಳದಾರ, ಬ್ರಹ್ಮ ವಿಷ್ಣು ರುದ್ರ ಅಂತ ಹೇಳಿ ಅವ್ರಿಗೆ ಕುರಿತು ತಪಸ್ಸು ಮಾಡು.
ಸಾಕಷ್ಟು ದೇವತೆಗಳು ಸಂತೋಷ ಆಗಿ ನಿನಗ ಏನ್ ಮಾಡ್ತಾರ, ಎಲ್ಲ ನಿನಗ ಇವು ಕೊಡ್ತಾರ, ದಿವ್ಯಾಸ್ತ್ರಗಳು. ಅವು ತಗೊಂಡು ಯುದ್ಧ ಮಾಡ್ಬೇಕಪ್ಪ. ನೀನು ಬಿಟ್ಟಕ್ಕೆ ನೀನು ಸುಮ್ ಚಲೋ ಮನುಷ್ಯ ಇದೀನಿ ಅಂತ ಹೇಳಕ್ಕೆ ಹಿಂಗೆ ಕೂತ್ರೆ ಹೆಂಗಾಗ್ತದ, ಹೊಡೆದಾಡ ಅಂತ. ಇದು ಒಂದು ಮಟ್ಟಕ್ಕ ಸರಿ. ಆದ್ರೆ ಇಲ್ಲಿ ಬಸವಣ್ಣವರು 36 ವರ್ಷ ಕಲ್ಯಾಣ ರಾಜ್ಯ ಆಳಿದ್ರು. 36 ವರ್ಷದಾಗ ಒಂದು ಯುದ್ಧ ಆಗಿಲ್ಲ. ಅಲ್ಲಿದ್ದ ಜನರಿಗೆ ದೇವರನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರು. ಶರಣರನ್ನ ಮಾಡಿದರು, ಜಂಗಮರನ್ನ ಮಾಡಿದರು, ದೇವರನ್ನೇ ಮಾಡಿದರು. ಕೂಡಲ ಸಾಕ್ಷಾತ್ ನೀವೆಲ್ಲ ಕೂಡಲ ಸಂಗಮನಾಥನ ಸ್ವರೂಪನೇ ಅಂದ್ರವ್ರು. ಬಸವ ಬಾರಯ್ಯ, ಬಸವ ಬಾರಯ್ಯ, ಲೋಕದೊಳಗೆ ಭಕ್ತರಾದರೂ ಉಂಟೆ ಹೇಳಯ್ಯ ಅಂತ ಕೇಳ್ತಾರೆ. ಬಸವಣ್ಣ ಹೇಳ್ತಾನ, ಯಾರೂ ಇಲ್ಲಯ್ಯ, ಯಾರೂ ಇಲ್ಲಯ್ಯ, ಇಡೀ ಲೋಕದೊಳಗೆ ನಾನೊಬ್ಬನೇ ಭಕ್ತ. ಯಾರು ಇಲ್ಲ, ನಾವೊಬ್ಬನೇ ಭಕ್ತ ಇಡೀ ಜಗತ್ನಾಗ, ಬೇರೆ ಯಾರಲ್ಲ. ಅವನು ಇದೇನಿದು, ನೀವೊಬ್ಬನೇ ಭಕ್ತ, ಉಳಿದವರೆಲ್ಲರೂ ದೇವ್ರ ಸೇವೆ ಮಾಡ್ತಾರ, ಅವ್ರ ಭಕ್ತರ ಅಲ್ಲೇನು ಅಂತ ಕೇಳ್ತಾರೆ ಗುರುಗಳು. ಕೇಳಿದಾಗ ಅವರೆಲ್ಲರೂ ಸಾಕ್ಷಾತ್ ಕೂಡಲ ಸಂಗಮ ದೇವ ನಿಮ್ಮ ಸ್ವರೂಪರೇ ಅಯ್ಯ ಅಂತ. ನಾವು ಎಂತ ಭಾವ, ಎಂತ ದಿವ್ಯ ಭಾವ, ಲಿಂಗ ಗುಣ ಗ್ರಹಣ ಹೌದಾ ಅಲ್ಲ? ಒಬ್ಬೊಬ್ಬರ ಸ್ವಭಾವ ಒಂದೊಂದು ರೀತಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ತುಂಬಿದ ಜೀವರುಗಳ ಯಾವ ಗುಣಗಳನ್ನು ನೋಡ್ಲಿಲ್ಲ ಅವರು. ಕೇವಲ ಅರಿವನ್ನು ಮಾತ್ರ ನೋಡಿ ಅರಿವಿನ ಜೊತೆಗೆ ಅರಿವಿನಿಂದ ವ್ಯವಹರಿಸಿದರು. ಅದು ಲಿಂಗ ಗುಣಗ್ರಹಣ. ಎಲ್ಲರೂ ಸಾಕ್ಷಾತ್ ಕೂಡಲ ಸಂಗಮ ಸ್ವರೂಪ ಅಂದ್ರೆ ಅದೇ ಹೆಂಗಾಗ್ತದ್ರಿ ಅಂತೀವಿ ನಾವು. ಯಾಕಂದ್ರೆ ನಮ್ಮ ಅಂತಃಕರಣ ಶುದ್ಧ ಇಲ್ಲ. ಯಾರ್ದು ಅಂತಃಕರಣ ಶುದ್ಧ ಇರ್ತದ, ಯಥಾ ದೃಷ್ಟಿ ತಥಾ ಸೃಷ್ಟಿ. ಶುದ್ಧ ಅಂತಃಕರಣದವನಿಗೆ ಶುದ್ಧನೇ ಅನ್ನುತ್ತೆ. ಅಶುದ್ಧ ಅಂತಃಕರಣದವನಿಗೆ ಅಶುದ್ಧನೇ ಕಾಣುತ್ತವ. ಎಂಥ ದೃಷ್ಟಿ ಅಂತ ಸೃಷ್ಟಿ. ಕೃಷ್ಣ ತುಂಬಿದ ಸಭೆ ಒಳಗ ಧರ್ಮರಾಯ ಕರೆದು ಹೇಳ್ತಾನ, ಹೋಗು ಸಭೆ ಒಳಗ ಒಳ್ಳೆ ಜನರು ಯಾರ್ಯಾರು ಅದಾರ ಕರ್ಕೊಂಬ ಅಂತ. ನಾವು ತುಂಬಿದ ಸಭೆ ಒಳಗೆ ಒಳ್ಳೆ ಜನರು, ಈ ಸಭೆ ಒಳಗೆ ಒಳ್ಳೆಯವರು ಯಾರದಾರ ಕರ್ಕೊಂಬ ಅಂತ. ನಾವು ಕರ್ಕೊಂಬ ಅಂದ್ರೆ ಧರ್ಮರಾಯ ಓಸೂ ಮಂದಿ ಬಲ್ಲಿ ಸುತ್ತ ಹರಿದು ಬರ್ತಾನ, ಎಲ್ಲರದು ಮುಖ ನೋಡ್ತಾನ. ಎಲ್ಲರೂ ಏನಂತಾನ, ಯಾರಿಗೆ ಕರೀಲಿ ಯಾರಿಗೆ ಬಿಡ್ಲಿ ಎಲ್ಲರೂ ಒಳ್ಳೆಯವರೇ ಅದಾರಪ್ಪ. ಆಲ್ ಆರ್ ಗುಡ್, ಆಲ್ ಆರ್ ಬ್ಯೂಟಿಫುಲ್, ಆಲ್ ಆರ್ ಬ್ರೈಟ್, ಆಲ್ ಆರ್ ಯೂಸ್ಫುಲ್, ಆಲ್ ಆರ್ ಗುಡ್, ಆಲ್ ಆರ್ ನೈಸ್ ಅನ್ನೋ. ಎಲ್ಲರೂ ಚಲೋ ಅದ, ಯಾರು ಕೆಟ್ಟವ್ರಿಲ್ಲ, ಯಾರ್ಯಾರು ಕೆಟ್ಟವ್ರಿಲ್ಲ. ಧರ್ಮರಾಯ ಯಾಕೋ ಯಾರಿಗೆ ಕರ್ಕೊಂಬರ್ಲಿಲ್ಲ, ಇಲ್ಲಿ ಏನದಾರ ಓಸು ಮಂದಿ ಚಲೋನೇ ಅದಾರ, ಯಾರಿಗಟ್ ಕರೀಲಿ, ಓಸು ಮಂದಿ ಚಲೋನೇ ಅದಾರ. ಅದೇ ದುರ್ಯೋಧನ ಕಳಿಸ್ತಾನ ಕೃಷ್ಣ, ಹೋಗಪ್ಪ ಇಂಥ ಸಭೆ ಒಳಗ ಕೆಟ್ಟವ ಯಾವದನ, ಅತ್ಯಂತ ಕೆಟ್ಟವ ಯಾವದನ ಅವನಿಗೆ ಕರ್ಕೊಂಬ. ಅವನು ಹೋಗಿ ಎಲ್ಲಾ ಕಡೆ ತಿರುಗಾಡಿ ಒಬ್ಬೊಬ್ಬರು ಮುಖ ಮೋತಿ ನೋಡ್ತಾನ. ಒಳಗೆ ಒಬ್ಬರಿಗೆ ಕರ್ಕೊಂಬರಲ್ಲ ನಾವು. ಯಾಕೋ ಕರ್ಕೊಂಬರ್ಲಿಲ್ಲ ಯಾರು? ಎಲ್ಲರೂ ಒಬ್ಬರಿಗಿಂತ ಕೆಟ್ಟ, ಒಬ್ಬರಿಗಿನ ಒಬ್ಬರು ಕೆಟ್ಟ ಸುಳ ಮಕ್ಕಳಾರ, ಒಬ್ಬರಿಗಿನ ಒಬ್ಬರು ಸುಳ ಮಕ್ಕಳಾರವ್ರು ಎಲ್ಲರೂ. ಎಂತ ಒಬ್ಬರಿಗೆ ಅವನು ಕರ್ಕೊಂಡ್ಬರ್ಲಿಕ್ಕೆ ಓಸು ಪೂರ ಇವ್ರೆಲ್ಲರೂ ಅವರೇ ಅದ್ರ ಕಳ್ಳನ ಮಕ್ಕಳದಾರ ಅಂತ ನಾವು. ಧರ್ಮರಾಯ ಇವ ದುರ್ಯೋಧನ, ಧರ್ಮರಾಯ ಅಂತಾನೆ ಎಲ್ಲರೂ ಸಾಕ್ಷಾತ್ ಕೃಷ್ಣ ನಿನ್ನ ಸ್ವರೂಪನೇ ಕಾಣ್ಲಕತ್ತಾರ ನನಗ ಅಂತಾನ. ದೃಷ್ಟಿಕೋನ, ನಾವು ಎಂತ ದೃಷ್ಟಿ ಕೃಷ್ಣನ ದೃಷ್ಟಿಲಿಂತ ನೋಡ್ದೇವು ಅಂತಂದ್ರ
ಎಲ್ಲರೂ ಕೃಷ್ಣ ಸ್ವರೂಪನೇ ಕಾಣ್ತಾರೆ. ಅರಿವಿನ ದೃಷ್ಟಿ, ನಮ್ಮ ದೃಷ್ಟಿ ಹೆಂಗದ ಹಂಗ, ಯಥಾ ದೃಷ್ಟಿ ತಥಾ ಸೃಷ್ಟಿ. ಅದಕ್ಕೆ ಇಲ್ಲಿ ಬಸವಣ್ಣವ್ರು ಏನ್ ಹೇಳ್ತಾರೆ, ಇವ್ರ ವಚನ, ದಿವ್ಯಾಸ್ತ್ರ ಸಂಗ್ರಹ ಮಾಡು, ತಪಸ್ ಮಾಡು, ಯುದ್ಧ ಮಾಡು. ಅದಕ್ಕ ಈ ಪಾರ್ವತಿ ಗಂಡ ಶಿವ, ಇವಂದೇನದ ಶಿವನ 25 ಲೀಲೆಗಳು ಅಂತಂದ್ರ ಅವನು ನಾರಾಯಣನ ಮಗ ಅಂತ ಹೇಳಿಕೆ ಕತಿ ಮಾಡಿಕೆ ಏನ್ ಕಟ್ಟ್ಯಾರ. ಆ ಶಿವನ ಕತಿ ಏನದ, ಅದು ನಾರಾಯಣನ ವಂಕಳದಾಗ ಕಮಲ ಬಂತು, ಆ ಕಮಲದಾಗ ಬ್ರಹ್ಮ ಹುಟ್ಟಿದ, ಬ್ರಹ್ಮನ ಹೂಂಕಾರದಿಂದ ಶಿವ ರುದ್ರ ಹುಟ್ಟಿದ ಅಂತೇಳಿ ಅವರು ರುದ್ರದೇವರು ಅಂತಾರ. ಆ ರುದ್ರದೇವರದು ಆರ್ಯರ ಪದ್ಧತಿ, ಅದು ರುದ್ರದೇವರದು ಆರ್ಯ ಪದ್ಧತಿ, ಅದು ಆರ್ಯನ್. ಆ ಪದ್ಧತಿ ಒಳಗೆ ಏನದ, ಭಗವದ್ಗೀತೆಗತ್ಲೆ ಹೋರಾಟದ. ಅವ ಬಿಲ್ಲು ಬಾಣ ತಗೊಂಡು ತ್ರಿಪುರ ಸಂಹಾರ ಮಾಡ್ದ, ಆ ರಾಕ್ಷಸರ ಕೊಂದ, ಈ ರಾಕ್ಷಸರ ಕೊಂದ, ಹಿಂಸೆ ಮಾಡಿದ ಅಂತ ಹೇಳ್ತಾರಲ್ಲ, ಅದೆಲ್ಲ ಏನದ ಆರ್ಯನ್ ಸಿಸ್ಟಮ್. ಅದು ಇವರೆಲ್ಲರಿಗಿಂತ ಮೊದಲು ಆದಿಯೋಗಿ ಶಿವ ಅಂತೇಳಿ ಇಲ್ಲಿ ನಂಬಲ್ಲಿ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ಶಿವ ಅಂತಂದು ಏನ್ ಮಾಡ್ತೀವಲ್ಲ, ಆ ಶಿವ ಹೆಂಗದನಪ್ಪ ಅಂತಂದ್ರ ವ್ಯವಹಾರನದೇ ಇಲ್ಲ. ಆಗಮಿಕ ಶಿವ, ಆಗಮದ ಶಿವ. ಅವ ವೈದಿಕ ಶಿವ. ಅವ ಯಾರು? ಪಾರ್ವತಿ ಗಂಡ, ಪರಿವಾರ ದೇವತೆ, ಪರಿವಾರ. ಇವ ಸಚ್ಚಿದಾನಂದ ಏನದನ, ಇವ ಆಗಮಿಕ ಶಿವ. ಅದಕ್ಕೆ ಮೊನ್ನೆ ಚಾಲು ಮಾಡೀವಿ, ಯಾವುದು ಚಂದ್ರ ಜ್ಞಾನಾಗಮ ಅಂತೇಳಿ ಒಂದು ಆಗಮ ಹೇಳಕತ್ತೀವಿ. ಅವರು ಸೋಮವಾರ ಅಂತ ಹೇಳಿದ್ರು ನಮಗ. ಸೋಮವಾರ ಅಂತ ಹೇಳಿದ್ರು, ಸೋಮವಾರ ಇರ್ತದ, ಅದ್ರ ಮೇಲೆ ಸೋಮವಾರ ಅಂತ ಬರ್ದೇವಿ. ಸೋಮವಾರ ನಮ್ಗೇನು ಹೇಳಲೇ ಇಲ್ಲ, ಮತ್ತು ಅವರೇ ಏನೋ ನಡ್ಸ್ಕೊಂಡಾರ, ಹೋಲ್ ಬಿಡೋದು, ಸುಮ್ ಕೂತೇವು. ಮತ್ತು ಶುಕ್ರವಾರ ಅದರಿ ನಿಮ್ದು ಅಂದ್ರು, ಶುಕ್ರವಾರಲಿಂತ ಚಂದ್ರ ಜ್ಞಾನಾಗಮ ಅಂತ ಶುರು ಮಾಡಿ. ನಿಮಗ್ ಗೊತ್ತದೋ ಇಲ್ಲೋ, ಅದು ಏನ್ ಮಾಡ್ಬೇಕು, ಪ್ರತಿ ಶುಕ್ರವಾರ ಚಂದ್ರ ಜ್ಞಾನಾಗಮ ಅಂದ್ರೆ ಒಂದು 28 ಶಿವಾಗಮಗಳ ಪೈಕಿ ಅದು ಒಂದು ಆಗಮ. ಅಲ್ಲಿ ಬೃಹಸ್ಪತಿನೇ ಶಿಷ್ಯ, ರುದ್ರ ಅಂತೇನಂತಾರಲ್ಲ, ಅವನೇ ಗುರು ಆಗಿ ಏನ್ ಉಪದೇಶ ಮಾಡ್ತಾನ, ಅದೇ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣನ ಬಗ್ಗೆ ಉಪದೇಶ ಮಾಡ್ತಾನೆ. ರುದ್ರ, ಬ್ರಹ್ಮ ವಿಷ್ಣು ರುದ್ರರಿಗಿಂತ ಶ್ರೇಷ್ಠ ಶುದ್ಧ ಬ್ರಹ್ಮ ಅವನು, ಆದಿಯೋಗಿ. ಅವ ರುದ್ರ ಏನ್ ಮಾಡ್ತಾನ, ಬೃಹಸ್ಪತಿಗೆ, ಬೃಹಸ್ಪತಿ ಅಂದ್ರೆ ದೇವತೆಗಳ ಗುರು, ಎಲ್ಲ ದೇವತೆಗಳ ಗುರು. ಶುಕ್ರಾಚಾರ್ಯ ರಾಕ್ಷಸರ ಗುರು. ಇಂದ್ರ ದೇವತೆಗಳ ಒಡೆಯ, ವಿರೋಚನ ರಾಕ್ಷಸರ ಒಡೆಯ. ಇವೆಲ್ಲ ಗೊತ್ತಿರ್ಬೇಕು. ಅದೇನಕ್ಕಿರ್ಲಿ ಬಿಡ್ರಿ, ಇಲ್ಲ ಹೇಳ್ಬೇಕಾಗಿದ್ದು ಏನದ ಅಂದ್ರೆ, ಅಲ್ಲಿ ಅವರಿಬ್ರು ಚರ್ಚೆ ಮಾಡ್ತಾರೆ. ಹಿಂಗ ರೇಣುಕ ಅಗಸ್ತ್ಯರ ಹೆಂಗ ಸಿದ್ಧಾಂತ ಶಿಖಾಮಣಿ ಚರ್ಚೆ ಮಾಡ್ತಾರ, ಹಂಗ ಬೃಹಸ್ಪತಿ ಮತ್ತ ರುದ್ರದೇವರು ಚರ್ಚೆ ಮಾಡ್ತಾರ. ರುದ್ರದೇವರು ಗುರುಗಳು, ತ್ರಿಮೂರ್ತಿಗಳ ಪೈಕಿ ಬ್ರಹ್ಮ ವಿಷ್ಣು ರುದ್ರನ ಅವ್ರ ಗುರುಗಳು. ಅವರು ವೈದಿಕ ಗುರುನೇ, ಆದ್ರ ಅವೈದಿಕ ವಿಷಯವನ್ನ ಅಲ್ಲಿ ಆಗಮದೊಳಗ ಅವರು ತಿಳಿಸಿ ಹೇಳ್ತಾರೆ. ಅದು ಏನಂತಂದ್ರೆ, ಬೃಹಸ್ಪತಿ ಅಂತಾನ, ಬೃಹಸ್ಪತಿ ದೇವತೆಗಳು ಗುರು ಅಂದ್ರೆ ಅವ ಎಲ್ಲ ವೇದಗಳು ಪಂಡಿತ ಇರ್ತಾನ ಇಲ್ಲ, ವೇದಗಳು ಉಪನಿಷತ್ತುಗಳು ಪುರಾಣಗಳು ಎಲ್ಲಾನು ಪಂಡಿತ ಇರ್ತಾನ. ಆದ್ರೆ ಎಂತ ಪಂಡಿತನೇ ಆದರೂ, ಅದೆಂತ ಪ್ರಕಾಂಡ ಪಂಡಿತನೇ ಆದರೂ 28 ಶಿವಾಗಮಗಳ ತತ್ವದ ಅನುಭವವಿಲ್ಲದವನು ಒಂದು ಪಶು ಅಂತ ಬರ್ದಾರಂತ ಶಾಸ್ತ್ರದಾಗ. ಚಂದ್ರ ಜ್ಞಾನಾಗಮದಾಗ ಪಶು ಪಾಶ ಪತಿ ಅಂತದ. ಪಶು ಅಂದ್ರ ಅವ ಜೀವನೇ ಅಷ್ಟೇ, ಅವನಿಗೊಂದು ಕರ್ಮದ ಪಾಶ ಇರ್ತದ. ಪಶು ಪತಿ ಅನ್ನೋ ಅದನ್ನ ಬಿಡಿಸ್ತಾನ, ಗುರು ಆದವನು ಅದನ್ನು ಬಿಡಿಸ್ತಾನ. ಹೀಗಾಗಿ ಅವನಿಗೊಂದು ಪಶು, ಬರೀ 2-4 ಕಾಲಿನ ಪ್ರಾಣಿಗಳಷ್ಟೇ ಪಶು ಅಲ್ಲ. ಅದು ಎಂತ ಪ್ರಕಾಂಡ ಪಂಡಿತನೇ ಆಗಿದ್ದರೂ ಸರಿ, ಅವನಿಗೆ ಈ 28 ಶಿವಾಗಮಗಳ ಪೈಕಿಯ ಜ್ಞಾನದ ಅನುಭವವಿಲ್ಲದಿದ್ದರೆ ಅವನೊಬ್ಬ ಪಶುವೇ ಸರಿ ಅಂತ ಹೇಳ್ತಾರ ಚಂದ್ರ ಜ್ಞಾನಾಗಮ.
ಅದಕ್ಕೆ ಶುಕ್ರವಾರ ದಿವಸ ಸ್ವಲ್ಪ ನೆನಪು ಮಾಡ್ರಿ. ನಮ್ಗೆ ಸೆಟ್ ಆಗೋ ತನಕ ನೆನಪಿರಂಗಿಲ್ಲ. 1 ತಾಸು ಮೊದಲ ಹೇಳ್ರಿ ಅಂತೀವಿ, 4:15 ಫೋನ್ ಮಾಡಿ ಹೇಳ್ತಾರೆ ಎಲ್ಲರೂ ಕಾಯ್ಲಕತ್ತೀವ್ರಿ ನಿಮ್ಗ ಇಲ್ಲಿ ಅಂತ. ನಾವು ನೋಡಿದ್ರೆ ತಿರುಗಲ್ ತಿಪ್ಪಿ ಕೆಲಸ ಮಾಡ್ಕೊತ ಎಲ್ಲೆಲ್ಲೋ ಅಡ್ಡಾಡ್ತಿರ್ತೀವಿ. ಒಂದು ನೆನಪಿರ್ಲಾರ್ದು. ನೆನಪಿತ್ತಂದ್ರೆ ಸುಮ್ ಕೂತಿರ್ತೀವಿ. ಇದಕ್ಕಿಂತ ಮುಖ್ಯ ಕೆಲಸ ಮತ್ತೆ ಯಾವುದು ಇರಲ್ಲ ನಮಗೆ. ಇದು ಫಸ್ಟ್ ಮಾಡಿ ಮುಂದಿನ ಕೆಲಸ ಮಾಡ್ತೀವಿ. ಇದ್ರ ಅರಿವಿಲ್ಲದಕ್ಕೆ ಏನ್ ಮಾಡ್ತೀವಿ, ಮತ್ತೆ ಕಡೆ ಏನೋ ಮಾಡ್ಕೊತ ಹೋಗಿರ್ತೀವಿ. ಅದಕ್ಕೆ 4 ರಿಂದ 6 ಚಂದ್ರ ಜ್ಞಾನಾಗಮದ ಒಂದು ಆಗಮ ಚಾಲು ಮಾಡಿವಿ. ದಯವಿಟ್ಟು ಎಲ್ಲರೂ ಆ ಜ್ಞಾನವನ್ನ ಗ್ರಹಣ ಮಾಡಬೇಕು. ಅದು ನಿಮಗ ಅಡಿಗೆ ಮಾಡಿ ಕೊಡೋರು ಯಾರಪ್ಪ? ಅನುಭವದ ಅಡಿಗೆ ಅಂದ್ರೆ ಜಗದ್ಗುರು ನಿಡುಮಾಮಿಡಿ ಜಗದ್ಗುರು ಜಯಚೈನಿ ಅವರು. ಅಂಥವ್ರದ್ದು ಅತ್ಯಂತ ಪಾಂಡಿತ್ಯ ಪೂರ್ಣವಾದಂತ ಚಿಂತನ ಅದ. ಒಂದು ಸಾರಿ ಸಾಧ್ಯ ಆದ್ರ ಅಲ್ಲಿ ಅವ್ರ ಕ್ಷೇತ್ರಕ್ಕೆ ಹೋಗಿ ನಿಡುಮಾಮಿಡಿ ಎಲ್ಲಿ ಬರ್ತದ ನೋಡಿ, ಅಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಅಲ್ಲಿ ಏನಾರೇ ಸತ್ಸಂಗ ಮಾಡಿ ಅಲ್ಲಿ ಗುರುಗಳ ಮಾತು ಕೇಳಿ, ಅಲ್ಲಿ ಶಾಸ್ತ್ರಗಳದಾವ. ನಿಡುಮಾಮಿಡಿ ಗುರುಗಳು ಬರೆದದ್ದು ಗ್ರಂಥಗಳು ಬಹಳ ಬರೆದಿಟ್ಟಾರ. ಅವು ಬೇಕಿದ್ರೆ ತಗೊಂಡು ಬರ್ಬೋದು ನೋಡ್ರಿ. ಪಾಂಡಿತ್ಯ ಪೂರ್ಣವಾದಂತ ಗ್ರಂಥಗಳು ಅಲ್ಲಿ. ಅದು ಒಂದು ನಾವು ಇಲ್ಲಿ ತನಕ ಅದ್ರ ಬಗ್ಗೆ ಹೇಳಿಲ್ಲ. ಎಲ್ಲರೂ ಬರ್ತಾರ. ನಾವು ಯಾವಾಗ ಜ್ಞಾನದ ದಾರಿಯೊಳಗಿರ್ತೀವಿ, ಎಲ್ಲ ಜ್ಞಾನಿಗಳು ನಮ್ಮ ಲೆಕ್ಕದಾಗ ಬರ್ತಾರ. ಬಂದು ನಮ್ಮ ಜೊತೆಗೆ ಅವ್ರಿದ್ದು ತಮ್ಮ ಜ್ಞಾನ ಕೊಡ್ತಾರ. ನಿಡುಮಾಮಿಡಿ ಜೇಚೇನಿ ಅದು ಎಲ್ಲಿ ಯಾವ ಜಿಲ್ಲಾ ಯಾವ ತಾಲೂಕ ಬರ್ತದ ಸ್ವಲ್ಪ ನೋಡ್ರಿ. ನೀವು ನೋಡ್ರಿ, ನಾನು ನೋಡ್ತೀನಿ. ಅಲ್ಲಿಗೆ ವಿಸಿಟ್ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಮಾಡ್ರಿ. ಯಾವಾಗಾರ ಒಂದ್ಸಾರಿ ಹೋಗಿ ಬರೋಣ. ಅದಕ್ಕೆ ಇಲ್ಲಿ ಶರಣರು ಏನ್ ಹೇಳ್ತಾರ, ವ್ಯವಹಾರ ಮಾಡಬೇಡ್ರಪ್ಪ, ಕೊಡೋದು ತೋಳೋದು ಮಾಡಬೇಡ್ರಿ ಅಂತಾರವ್ರು. ಹಡೆದ ಒಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ ಕಡ ಬಡ್ಡಿ ಕೊಡಬೇಡ್ರಿ. ಜೀವನ ಏನಾಗ್ತದ, ಕಡ ಬಡ್ಡಿ ಕೊಟ್ರ ಕೊಡ್ತಾನ ಅಂತ ಹೇಳಿಕೆ ಮನಸ್ಸಿನಾಗ ಲೆಕ್ಕ ಹಾಕೋತ ಅವನಿಗೆ ಕೊಡ್ಲಕ್ ಆಗ್ಲಿಲ್ಲ ಅಂತಂದ್ರ ಜಗಳ ಕಿರಿಕಿರಿ ಸುಮ್ನೆ ತ್ರಾಸ ಆಗ್ತವ. ಯಾಕ ಕಡ ಬಡ್ಡಿ ಅನ್ನೋದು ಮಾಡಬೇಡ್ರಿ. ವೀರಶೈವ ಧರ್ಮದೊಳಗ ಕಡ ಬಡ್ಡಿ ಮಾಡಬೇಡ್ರಿ. ವ್ಯವಹಾರ, ದುಡ್ಡಿನ ವ್ಯವಹಾರ ಮಾಡಬೇಡ್ರಿ. ಡೋಂಟ್ ಡೂ ದಟ್ ಬಿಸ್ನೆಸ್. ಬಿಸ್ನೆಸ್ ಮಾಡೋದೇ ಒಂದು ಅಪರಾಧ. ಆದ್ರೆ ಎಲ್ಲ ಓಸು ಮಂದಿ ಬಡ್ಡಿ ವ್ಯವಹಾರ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ. ಎಲ್ಲರೂ ಗಿರಿವಿ ವ್ಯಾಪಾರ, ಬಡ್ಡಿ ವ್ಯವಹಾರ, ಬಡ್ಡಿ ಮೇಲೆ ಬದುಕ್ತಾರೆ. ಬಡ್ಡಿ ತಿಲ್ಲಾರದೆ ನಾವು ಯಾವನು ಇಲ್ಲ ಇದ್ರ. ಓಸು ಮಂದಿ ಬಡ್ಡಿ ವ್ಯವಹಾರ ಮಾಡೋರೇ ಕೂಡಿಕೆ ಬಸವಣ್ಣ ಅಂತಿರ್ತಾರೆ. ಬಸವಣ್ಣ ಓಡಕ್ ಬಿಡ್ತಾನೆ ಇಂಥವೆಲ್ಲ ಮಾಡೋದ್ರಾಗ. ಹಡೆದೊಡವೆ ವಸ್ತುವನ್ನು, ಹಡೆದೊಡವೆ ಅಂದ್ರೆ ನೀವು ಗಳಿಸಿದ ವಸ್ತುಗಳು ಏನೇ ಇರ್ಬೋದು, ಕಡ ಬಡ್ಡಿಯ ಕೊಡಬಾಡ್ರಿ. ಹೆಂಗಪ್ಪ ಅಂತಂದ್ರೆ ಮೃಡ ಭಕ್ತರಿಗಲ್ಲದೆ ಶಿವನ ಭಕ್ತರಿಗೆ ಏನ್ ಅದರಲ್ಲ, ನಿಮ್ಮ ದಾರಿ ಒಳಗೆ ಏನ್ ಅದರ ಅಂತವ್ರಿಗೆ ಕೊಡ್ಸಿ. ನಿಮ್ಮ ಲೈಕ್ ಮೈಂಡೆಡ್ ಅದರಲ್ಲ. ಈಗ ನೋಡ್ರಿ, ನಾವೀಗ ಒಂದು 10-12 ಮಂದಿ ಅದೀವಿ. ಈಗ ಒಂದು 500-1000 ಏಟರೆ ಒಬ್ರಿಗೊಬ್ರು ಕೊಡ್ರಿ ಅಂತಂದ್ರೆ ಕೊಡ್ತೀರಿ. ಮತ್ತು ಹೊಳಿ ಕೊಡ್ಲಿಲ್ಲ ಅಂದ್ರೆ ಏನ್ ಮನ್ಸಿಗೆ ಬೇಜಾರು ಮಾಡ್ಕೊತೀರೇನು? ಇರ್ಲಿ ಬಿಡು, ತಗೊಳ್ಳೈತೇಳಿ ಸುಮ್ಮ ಇರ್ತೀರ, ಏನ್ ಕಿರಿಕಿರಿ ಮಾಡ್ಕೊತೀರ? ಏನ್ ಮಾಡ್ತೀರಿ? ಕಿರಿಕಿರಿ ಆಗ್ಲಾರ್ದಂಗೆ ಇರ್ತೀವಲ್ಲ, ಹಾಂಗಿರ್ಬೇಕಂತ. ಮೃಡ ಭಕ್ತರಿಗಲ್ಲ. ಅದೇ ಮೃಡ ಅಂದ್ರೆ ಶಿವಭಕ್ತರ ಜೊತೆಗೆ, ಒಳ್ಳೆ ಜನರ ಜೊತೆಗೆ ಏನಾರ ಅವಶ್ಯಕತೆ ಇತ್ತಂದ್ರೆ ಒಂದಿಷ್ಟು ಪರೋಪಕಾರ ಮಾಡ್ರಿ. ಹೊರತು ಕಡ ಬಡ್ಡಿ ಕೊಟ್ಟಕ್ಕೆ ಹೊಳ್ಳಿ ಬರ್ತದ ಮತ್ತ ಅದಕ್ಕೆ ಬಡ್ಡಿ ಹಾಕಿ ಕೊಡ್ತಾರೆ ಅಂತೇಳಿ ಇಂಥವೆಲ್ಲ ಮಾಡ್ಲಕ್ ಹೋಗ್ಬೇಡ್ರಿ ಅಂತ ಬಸವಣ್ಣವ್ರದ್ದು ಕಿವಿ ಮಾತದ. ಹಡೆದೊಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ ಕಡ ಬಡ್ಡಿಯೇ ಕೊಡಲಾಗದು. ಮತ್ತು ಮುಂದಿನ ಸಾಲ ಏನ್ ಹೇಳ್ತಾರ ಅವರು, ವ್ಯವಹಾರ ಹೆಂಗಿರ್ಬೇಕಂದ್ರೆ ಬಂದಡ್ ಒಂದು ಲೇಸು. ಒಂದ್ ವೇಳೆ ಅವ್ರಿಗೆ ಅನುಕೂಲ ಆಗಿ ಮತ್ತೆ ಹೊಳ್ಳಿ ತಂದು ಕೊಟ್ರಂತಂದ್ರ ಏನಾಯ್ತು, 1 ಲೇಸು ಅಂತ. ಬಾರದಿದ್ದಡೆ 2 ಲೇಸು. ಅವ್ರೇನು ಹೊಳ್ಳಿ ಕೊಡ್ಬೇಕನ್ಲಕತ್ತಾರ, ಕೊಡೋ ಪರಿಸ್ಥಿತಿ ಅವ್ರ ಬಲ್ಲಿ ಇಲ್ಲ, ಕಷ್ಟದಾಗದಾರ. ಕೊಡಬಾರ್ದಂತಿಲ್ಲ ಅವ್ರ ಬಲ್ಲಿ, ಕೊಡಬೇಕೆ ಅನ್ಲಕತ್ತಾರ. ಅವ್ರಿಗೆ ಹೊಳ್ಳಿ ಕೊಡ್ಲಕ್ ಆಗ್ತಾ ಇಲ್ಲ. ಅದಕ್ಕ ಅವ್ರಲಿಂತ ಒಂದ್ ವೇಳೆ ನಿಮ್ಮದು ಕೊಟ್ಟದ ವಸ್ತು ವಾಪಸ್ ಬರ್ಲಿಲ್ಲ ಅಂದ್ರೆ ಡಬಲ್ ಪುಣ್ಯ ಬಂತ ತಿಳ್ಕೋರಿ.
ಯಾಕಂದ್ರೆ ಅತ್ಯಂತ ಅವಶ್ಯಕತೆಯಲ್ಲಿ ಕಷ್ಟದಲ್ಲಿದ್ದಂಥ ಶಿವಭಕ್ತರಿಗೆ ನಾವು ಸಹಾಯ ಮಾಡೀವಿ ಅಂತ ಹೇಳಿ ಡಬಲ್ ಪುಣ್ಯ ಬಂತಂತ ತಿಳ್ಕೋರಿ. ಇದೆಂತ ಬಸವಣ್ಣನ ಅರ್ಥನೇ ಮಾಡ್ಕೊಳಕ್ ಆಗಂಗಿಲ್ಲ. ತಿಳ್ಕೊಂಡಾರ ಇವ್ರು ಬಸವಣ್ಣ ಅಂತೇಳಿ ಭಾರಿ ಅರ್ಥ ಮಾಡ್ಕೊಂಡಾರ. ನನ್ನ ಸಂಗಟ ತೆಕ್ಕಿ ಬಿದ್ರಂತಂದ್ರ ವಚನಗಳ ಪ್ರಕಾರ ನೀವ್ ಎಷ್ಟದಿರಿ ಹೇಳ್ರಿ ಅಂತೀನಿ ನಾನು. ಅದಕ್ಕೆ ನನ್ನ ಸನ್ಯಕ್ಕೆ ಯಾರು ಸುಳಿಯಂಗಿಲ್ಲ, ಇಂಥವೆಲ್ಲ ಮಾತಾಡ್ತಾನಂತ. ನಮ್ಮ ಸನ್ಯಕ್ಕೆ ಯಾರು ಓಸು ಮಂದಿ ಗುದ್ದಾಡ್ತಾರ. ನೀ ಹಿಂಗ್ಯಾಕೆ ಅಂದಿದತ್ ಸಹಿತ ನನ್ನ ಸನ್ಯಕ್ಕೆ ಬರಂಗಿಲ್ಲ. 1400 ವಚನದಾಗ ಒಂದು 4 ವಚನದ ಪ್ರಕಾರನು ಒಬ್ಬನೂ ಇಲ್ಲ ಈ ಭೂಮಿ ಮೇಲೆ. ಯಾವ ಸ್ವಾಮಿನೂ ಇಲ್ಲ, ಯಾವ ಗುರುನೂ ಇಲ್ಲ, ಯಾರ್ಯಾರು ಇಲ್ಲ. ಸುಮ್ಮನೆ ಬಸವಣ್ಣನ ಹೆಸರು ಹೇಳಿದ್ರೆ ಅದು ಅವನ ಹೆಸರು ತಗೊಳ್ಳೋ ಯೋಗ್ಯರೇ ಇಲ್ಲ ಈ ಭೂಮಿ ಮೇಲೆ. ನೋಡ್ರಿ, ಬಂದಡ್ ಒಂದು ಲೇಸು, ಬಾರದ ಎರಡು ಲೇಸು ಅಂತಂದ್ರ ಇದು ಶರಣ ಮಾರ್ಗ. ಅದೇ ಹೆಂಗಾಗ್ತದ? ದಿವ್ಯಾಸ್ತ್ರ ತಗೊಂಡು ಯುದ್ಧ ಮಾಡಿ ಕೊಟ್ರ ಸರಿ, ಕೊಡ್ಲಿಲ್ಲ ಅಂದ್ರೆ ಹಿಡ್ಕೊಂಡು ಹೊಡೆದು ಕೊಲ್ಲು, ಅವನ್ ಮರೆ ತೆಗಿ ಮಾನ ತೆಗಿ ಅಂತಂದ್ರ ಅದೇ ಅಂತದದು ಹಿಂದೂ ಮಾರ್ಗ. ಹಿಂದೂ ಮಾರ್ಗಕ್ಕೆ ಲಿಂಗಾಯತ ಮಾರ್ಗಕ್ಕೆ ಇರೋ ವ್ಯತ್ಯಾಸ ಇದೆ, ಗುದ್ದಾಡೋದಿಲ್ಲ. ಹೆಂಗ್ ಮಾಡ್ಬೇಕು? ಅದಕ್ಕೆ ಬಂದಡ್ ಒಂದು ಲೇಸು, ಬಾರದಿದ್ದಡ್ ಎರಡು ಲೇಸು, ಅಲ್ಲಿದ್ದಡೆಯು ಲಿಂಗಕ್ಕೇ ಬೋನ, ಇಲ್ಲಿದ್ದಡೆಯು ಲಿಂಗಕ್ಕೇ ಬೋನ. ಅಲ್ಲಿನೂ ಅದೇ ಲಿಂಗ ಅಂತಂದ್ರೆ ಏನು? ಸಂಸಾರ, ಮಕ್ಕಳು, ಮರಿ, ಹೆಂಡತಿ, ಔಷಧಿ, ಅನ್ನ, ಅರಿವೆ, ಇದಕ್ಕೆ ಅಲ್ಲ ಬಳಸ್ಯಾರ. ಅವರು ಅದಕ್ಕೆ ಬಳಸ್ಯಾರ ಬದುಕೋದಕ್ಕೆ. ನಾವು ಅದಕ್ಕೆ ಬಳಸ್ತಿದ್ದೆವು. ನಾವು ಬಳಸ್ತಿದ್ದೆ, ಅವ್ರು ಬಳಸ್ಯಾರಪ್ಪ. ತಾವು ಉಣೋದಕ್ಕೆ ಬಳಸ್ಯಾರ. ಇರ್ಲಿ ಬಿಡು. ಯಾರಿಗೆ ಅನ್ನ, ವಸ್ತ್ರ, ಔಷಧಿ, ಆಶ್ರಯ, ಅತ್ಯಂತ ಜೀವನಾವಶ್ಯಕ ವಸ್ತುಗಳು ಸಂಪಾದನೆ ಮಾಡುವ ಶಕ್ತಿ ಇರಲಾರ್ದವರಿಗೆ ಸಂಪಾದನೆ ಮಾಡುವ ಶಕ್ತಿ ಇದ್ದವರು ಪರೋಪಕಾರ ಮಾಡಿ ಅವರಿಗೆ ಕಾಪಾಡಿದರೆ ದೊಡ್ಡ ಪುಣ್ಯ ಅದು. ಅವ್ರು ತಗೊಂಡಕ್ಕೆ ಮತ್ತೆ ಹೊಳಿ ಕೊಟ್ಟಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಏನಿಲ್ಲ ಇಲ್ಲ. ಅವ್ರನ್ನ ನಮ್ಮ ತೆಕ್ಕಿಗೆ ಹಾಕೊಂಡು ಆಶ್ರಯದಲ್ಲಿ ಅವರಿಗೆ ನಮ್ಮ ಜೊತೆಗೆ ಬೆಳೆಸ್ಕೋಬೇಕು. ಅದಕ್ಕೇನಾಯ್ತು? ಅಲ್ಲಿದ್ದಡೆಯು ಲಿಂಗಕ್ಕೆ ಬೋನ, ಇಲ್ಲಿದ್ದಡೆಯು ಲಿಂಗಕ್ಕೆ ಬೋನ. ಅವರು ನೈವೇದ್ಯ ಮಾಡಿ ಲಿಂಗಕ್ಕೆ ನೈವೇದ್ಯ ಹಿಡಿದು ಉಣ್ತಾರ ಇಲ್ಲ? ಅವ್ರ ಪ್ರಸಾದ ಲಿಂಗ ಭಕ್ತರ ಸಂಗಟ ವ್ಯವಹಾರ ಮಾಡಿದ್ರಿ ಅಂದ್ರೆ ಅವರು ದಿನ ಲಿಂಗಕ್ಕೆ ನೈವೇದ್ಯ ಮಾಡ್ತಾರ. ನಾವು ದಿನ ಅದೇ ಲಿಂಗಕ್ಕೆ ನೈವೇದ್ಯ ಮಾಡ್ತೀವಿ. ಅದಕ್ಕೆ ಲಿಂಗದೊಡವೆ ಲಿಂಗಕ್ಕೆ ಸಾರಿತ್ತಾಗಿ. ನಮಗೆ ಎದರಿಂದ ಬಂದದ? ಲಿಂಗದಲ್ಲಿಂತ ಬಂದದು. ಒಳಗೆ ಲಿಂಗ ಆದಂತೆ ನಾವು ದುಡ್ದೀವಿ. ಮತ್ತದು ಬಂದದ್ದು ಮತ್ತೆ ಎಲ್ಲಿ ಹೋಗ್ಯದ? ಲಿಂಗಕ್ಕೆ ಹೋಗ್ಯದ. ಲಿಂಗದೊಡವೆ ಲಿಂಗಕ್ಕೆ ಸಾರಿತ್ತಾಗಿ ಬಂದೀತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ. ಅವ್ರು ಏನಾರ ಹೊಳಿ ತಂದು ಕೊಟ್ರು ಅಂತಂದ್ರೆ, ಅಪ್ಪ ಕೊಟ್ಬಿಟ್ರಲ್ಲಪ್ಪ, ಕೊಡ್ತಾವೋ ಇಲ್ಲೋ ಅನ್ಕೊಂಡಿದ್ದೆ, ಬಹಳ ಕಷ್ಟದಾಗಿದ್ರ ಅವರು, ಹೊಳಿ ಬರ್ತದ ಇಲ್ಲೋ ಅಂತ ಅನ್ಕೊಂಡಿದ್ದೆ. ಆದ್ರ ಹೊಳಿ ಬಂದೀತೆಂಬ ಪರಿಣಾಮ ಖುಷಿ ಪಡ್ಬೇಡ್ರಿ. ಬರ್ಲಿಲ್ಲ, ಹೊಳಿ ಬರ್ಲಿಲ್ಲ ಅಂದ್ರೆ ದುಃಖನೂ ಪಡ್ಬೇಡ್ರಿ. ಇದು ಏನು ಅರ್ಥ ಆಗ್ಯದೇನ್ರಿ ಯಾರಿಗಾರೆ? ಒಬ್ಬರೇ ಅರ್ಥ ಮಾಡ್ಕೊಂಡಿದ್ರಂಗ ಒಬ್ಬರೇ ಅದಾರ. ಹೊಳ್ಳಿ ಬಂದ್ರೆ ಖುಷಿ ಪಡ್ಬೇಡ್ರಿ, ಬರ್ಲಿಲ್ಲ ಅಂದ್ರೆ ದುಃಖ ಪಡ್ಬೇಡ್ರಿ. ಕೊಟ್ಟ ದಿವ್ಸಲಿಂತ ಬಡ್ಡಿ ಮೀಟ್ರ್ ಚಾಲು ಮಾಡಿ ಗುದ್ದಾಡಿ ಇಲ್ಲ ಮಠದಾಗ ಸತ್ಸಂಗ ಮಾಡ್ತಾರೆ. ಶಿವಾನುಭವ ಗೋಷ್ಠಿ ಅಂತ ಹೇಳಕ್ಕೆ ಒಂದು 15-20 ಮಂದಿ ಹೆಣ್ಮಕ್ಳು, ಒಂದಿಷ್ಟು ಮಂದಿ ಗಂಡು ಮಕ್ಕಳು ಬಂದು ನಮಗಿದ್ರ ಜನ ಜಾಸ್ತಿ ಬರ್ಬೇಕು, ಜನರಿಗೆ ಹೋಗಿ ಹೇಳಂಬರ್ರಿ, 1-4 ಮಂದಿ ಕರೆಯಂಬರ್ರಿ ಅಂತಂದ್ರ ಅವ್ರ ಅಣ್ತಂದೇರೆ ಅಲ್ಲಿಗೆ ಬರ್ಲಕ್ ತಯಾರಿಲ್ಲ. ಒಂದು ಏನ್ರು ಇಡೀ ಮನಿ ಮಂದಿ ಎಸ್ ಮಂದಿ ಇದ್ರಿ ಬರ್ರಿ ಅಂದ್ರ ಅವ್ಯಾ ಸತ್ಸಂಗ ಮಾಡ್ತಾರ್ರಿ, ಫುಲ್ ಬಡ್ಡಿ ವ್ಯವಹಾರ ಮಾಡೋರು ಅದಾರ, ಒಂದೀಟು ಬಡ್ಡಿ ಕಡಿಮೆ ಕೊಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರ ಹರಿದು ವಸೂಲಿ ಮಾಡ್ತಾರ ಅವ್ರು. ಅಂತವ್ರ ಕೂಡಿಕೆ ಸತ್ಸಂಗ ಮಾಡ್ತಾರ ಮಾಡ್ದಾಗ. ವ್ಯಾವಹಾರಿಕವಾಗಿ ಮಹಾಕ್ರೌರ್ಯ, ವ್ಯಾವಹಾರಿಕವಾಗಿ ಕ್ರೂರಿಗಳು. ನೋಡೋದಕ್ಕೆ ಬೈ ಅಪಿಯರೆನ್ಸ್ ಮಹಾಶರಣರು, ವಿಭೂತಿ ಹಚ್ಕೊಂಡು ರುದ್ರಾಕ್ಷಿ ಹಾಕೊಂಡು ಭಾರಿ ಶರಣರು. ಒಳಗೆ ನೋಡಿದ್ರೆ ಒಂದು 100 ರೂಪಾಯಿ ಬಡ್ಡಿ ಬಿಡ್ತಾರೆ ಅಂತ ಕೇಳ್ರಿ ಅವ್ರಂತ. ಹಿಂಗಿದ್ರಿ ಯಾವ ಥರದ ಇದು ಪರ್ಸನಾಲಿಟಿ? ಏನು ವ್ಯಕ್ತಿತ್ವ ಇದು? ಏನ್ ಸಾಧನೆ ಇದು? ಯಾರಿಗಾರ ಉಪಕಾರ ಮಾಡಿ ಕಷ್ಟದಾಗ ಇದ್ದವ್ರಿಗೆ ಕೊಟ್ಟಾರೇನೆಲ್ಲ ಬರೀ ಬಡ್ಡಿ ವ್ಯವಹಾರ ಮಾಡ್ತಾರ ಅವರು. ಅಂಥವ್ರಿಗೆ ಏನ್ ಮಾಡ್ತೀರಿ?
ಬಂದೀತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ. ಇದು ಕಾರಣ ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗಲ್ಲದೆ ಕಡಬಡ್ಡಿಯ ಕೊಡಬಾರದು. ಇದ್ರ ಬಗ್ಗೆ ಒಂದು 1.5 ತಾಸು 2 ತಾಸು ಪ್ರವಚನ ಮಾಡ್ತೀನಿ ನಾನು. ಅಷ್ಟು ದೃಷ್ಟಾಂತಗಳು, ಅಷ್ಟು ವಿಚಾರಗಳು ಬರ್ತಿರ್ತಾವ. ಅವೆಲ್ಲ ಕಟ್ ಮಾಡಿ ಒಂದು ವಚನದ ಕೊನೆಯ ಸಾಲಿಗೆ ಹೋಗಿ ಮುಟ್ಟಬೇಕಾದ್ರೆ 40 ನಿಮಿಷ ಹಿಡಿತದ ನಾನು. ಇದು ಹೆಂಗ್ ಡೈಜೆಸ್ಟ್ ಮಾಡ್ಕೋತೀರಿ, ಇದ್ರಂಗೆ ಹೆಂಗ್ ನಡ್ಕೋತೀರಿ ಹೇಳ. ನಡ್ಕೊಳಕ್ ಆಗ್ಲಾರ್ದಷ್ಟು ಒಳ್ಳೆ ಆಯ್ತಾನ. ಏನ್ ಮಾಡ್ಬೇಕು ಹಿಂಗಿದ್ರ? ये है फ्लिपकार्ट अंडर 500 रुपीज के कुर्ता सेट, जो कि बहुत ज्यादा कंफर्टेबल।
ಕೊನೆಯ ಸಾಲು ಪರಿಣಾಮಿಗಳಲ್ಲದವರಲ್ಲಿ ಅಂತ. ನೈವೇದ್ಯವನ್ನೊಲ್ಲಯ್ಯ ನೀನು. ಪರಿಣಾಮಿಗಳು ಏನೇ ಈ ಒಂದು ಸತ್ಸಂಗದಾಗ ಗುರುಗಳು ಏನ್ ಹೇಳ್ತಾರ ಅದರದು ಪರಿಣಾಮ ಆಗಬೇಕು. ಅದು ಬಹಳ ಮುಖ್ಯ. ಪರಿಣಾಮ ಇಲ್ಲ ಅಂತಂದ್ರ ನಿಮ್ಮ ನಿವೇದನೆಗಳು ಕೂಡ ಅವನು ಕೇಳಂಗಿಲ್ಲ. ನಮ್ಮ ವಿಚಾರಗಳ ಪರಿಣಾಮ ನಿನಗಾಗಂಗಿಲ್ಲ ಅಂದ್ಮೇಲೆ ನಿನ್ನ ನಿವೇದನೆಗಳು ನನಗೆ ಅದಕ್ಕೆ ಬೇಕು, ಹೋಗ ಕಡೆ ಅಂತ. ನಮ್ಮದೇನೇನೋ ಗೋಳು ಪರಮಾತ್ಮಗೆ ಹೇಳ್ಬೇಕಂತೀವಿ, ಆದ್ರೆ ನಾ ಹೇಳಿದ ವಿಚಾರದ ಪರಿಣಾಮನೇ ನಿನಗಾಗಂಗಿಲ್ಲ ಅಂತಂದ್ವಲ್ಲ, ನಿನ್ನ ನಿವೇದನೆ ರಸ್ಕೊಂಡು ನಾನೇನ್ ಮಾಡ್ತೀನಿ. ಹಿಂಗ ಅವೆಲ್ಲ ಬಹಳ ದೊಡ್ಡ ದೊಡ್ಡ ಅರ್ಥ, ಒಂದೊಂದು ಸಾಲು ಕೂಡ ಬಹಳ ದೊಡ್ಡ ವಿಚಾರಗಳದಾವ ಅದ್ರೊಳಗೆ, ಬಹಳ ದೊಡ್ಡ ವಚನ ಅವು. ಪರಿಣಾಮ ಆಗ್ಬೇಕು. ಯಾವುದೇ ಒಂದು ಹೇಳೋದ್ರಿಂದ ಕೇಳೋದ್ರಿಂದ ನಮ್ಮೊಳಗಿನ ಅಜ್ಞಾನ, ದುಃಖ, ಆಲಸ್ಯ, ಮೌಢ್ಯ ಎಲ್ಲ ಕಿತ್ಕೊಂಡು ಹೋಗ್ತಿರ್ಬೇಕು. ಅವು ಏನೂ ಆಲಿಲ್ಲ, ಸುಮ್ ಹಂಗೆ ಕೂತು ಸುಮ್ ಹಂಗೆ ಎದ್ದು ಆದ್ರ ಕೊಂಡ ಮಾರಿಂಗೆ ಮಾರಿದಂತೆ ಅಂತ ಬಸವಣ್ಣವ್ರ ವಚನ ಅದ. ಪರಿಣಾಮ ಮಾಡ್ಕೊಳಾರ್ದೆ ಸುಮ್ಮನೆ ಕುಂತೆ ಕೇಳ್ದೆ ಎದ್ದ ವಾದೆ, ದಿನ ಬಂದೆ ಕುಂತೆ ಕೇಳ್ದೆ ಎದ್ದ ವಾದೆ ಅಂತಂದ್ರ ಯಾವ ರೇಟಿಗೆ ಖರೀದಿ ಮಾಡಿರಿ ಅದೇ ರೇಟಿಗೆ ಮಾಡಿದಂಗ ಲಾಭನೇ ಇಲ್ಲ. ಪ್ರೈಸ್ ಆಫ್ ಪರ್ಚೇಸ್ ಪ್ರೈಸ್ ಆಫ್ ಸೇಲ್ ಎರಡು ಈಕ್ವಲ್ ಆಗಿ ಹೆಂಗ. ಅದಕ್ಕೆ ಇಲ್ಲಿ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5 ಏನದ ಅಂತಂದ್ರೆ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಉಪದೇಶ 262ನೇ ವಿಷಯಾಂಕ. ಇದು 62 ಆಗಿ 63ನೇ ವಿಷಯಾಂಕ ಅಂತಂದ್ರೆ ಹಿರಣ್ಯ ಗರ್ಭೋಪಾಸಕರ ಮತ. ಹಿರಣ್ಯ ಗರ್ಭೋಪಾಸಕರು ಈ ಪ್ರಾಣನೇ ಮುಖ್ಯ ಅಂತೇಳಿ, ಯಾರಲ್ಲಿ ದೇಹ ಭಾವ ಆದ ಅವರಿಗೆ ಪ್ರಾಣನೇ ಮುಖ್ಯ. ಎಲ್ಲಿ ನಂದು ಜೀವ ಓದ್ತದೋ, ಎಲ್ಲಿ ನನ್ನ ಜೀವ ಓದ್ತದೋ, ಆಯುಷ್ಯ ತೀರ ತನಕ ಜೀವ ಎಲ್ಲಿ ಹೋಗಂಗಿಲ್ಲ. ದೇಹ ಭಾವ ಕಳ್ಕೊಂಡು ಶಿವಭಾವೀಯಗಳಾದೇವಂತಂದ್ರ ಈ ದೇಹ ಹೋದ್ರೆ ಇನ್ನೊಂದು ದೇಹ ಬರ್ತದ, ಈ ದೇಹದ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ ಹೋಗಬಾರ್ದು ಅನ್ನೋಂತ ಒಂದು ಉಪದೇಶ ಇದ್ರೊಳಗಾದ. ಅವ್ರೇನು ಇದ್ರೊಳಗ ಪ್ರಾಣ ಇರ್ಲಿಲ್ಲ ಅಂತಂದ್ರ ಪ್ರಾಣ ಮತ್ತು ಜೀವ ಅನ್ನೋದು ಎರಡನ್ನ ನಿಶ್ಚಲದಾಸರು ಮತ್ತ ಶ್ರೀ ಅರವಿಂದರು ಬೇರ್ಪಡಿಸಿಟ್ಟಾರ. ಜೀವ ಮತ್ತು ಪ್ರಾಣ ಅನ್ನೋದಕ್ಕೆ. ಜೀವ ಅಂತಂದ್ರೆ ಪ್ರಕೃತಿ ಅಭಿಮಾನಿ, ಪಿಂಡಾಂಡ ಅಭಿಮಾನಿ, ಬ್ರಹ್ಮಾಂಡ ಅಭಿಮಾನಿ, ಅಜ್ಞಾನದ ಅಭಿಮಾನಿ, ತನ್ನ ಅರಿವು ತನಗೆ ಇಲ್ಲದಂತೆ ಮರೆವು ಆದಂತ ಆತ್ಮ. ಅದು ಯಾಕೆ ಹಂಗಾಗ್ಯದಂತಂದ್ರ ಉಪಾಧಿಯ ಕಾರಣ. ಉಪಾಧಿ ಇದ್ದದ್ದಕ್ಕ ಮರೆವಾಗ್ಯದ. ಏನಾಗ್ಯದ? ಸೂರ್ಯನ ಮುಂದ ಮೋಡಗಳು ಉಪಾಧಿ ಆಗಿದ್ದಕ್ಕ. ಸೂರ್ಯನ ಪ್ರಖರತೆ ಏನ್ ಕಡಿಮೆ ಆಗಿಲ್ಲ. ಸೂರ್ಯ ಹೆಂಗಿರ್ಬೇಕು ಹಂಗೆ ಅದನ. ಸೂರ್ಯ ಏನಾಗ್ಯಾನ? ಮೋಡಗಳಿಂದ ಉಪಾಧಿ ಆಗ್ಯಾನ ಅಂದ್ರೆ ಮುಚ್ಕೊಂಡ. ಮೋಡ ಮುಚ್ಚದಂದ್ರೆ ಸೂರ್ಯದ ಏನಾರ ಶಕ್ತಿ ಕಡಿಮೆ ಆಗ್ಯದೇನು? ಈಗ ಒಂದು ಬಲ್ಬ್ ಅದ, ನಿಮ್ಮ ಮನೆಗೆ ಒಂದು ಬಲ್ಬ್ ಹಚ್ಚಿರಿ, ಬಲ್ಬ್ ಚಾಲು ಅದ, ಅದ್ರ ಮೇಲೆ ಕೌದಿ ಹಚ್ಚಿದ್ರ ಬಲ್ಬಿನ ಶಕ್ತಿ ಏನಾರ ಕಡಿಮೆ ಆಗ್ಯದೇನು? ಉಪಾಧಿ. ಹಿಂಗಾಗಿ ಉಪಾಧಿ ಮರೆಯಾಗ್ಯದ ಅಷ್ಟೇ. ಅದು ಏನು ಮರೆವಾಗ್ಯದ ಅದನ್ನ ತೆಗಿಬೇಕಾಗ್ಯದ, ಆವರಣವನ್ನ ತೆಗಿಬೇಕಾಗ್ಯದ ಅಷ್ಟೇ.
ಸೂರ್ಯಗ ಏನು ಮೋಡ ಹೊಚ್ಚಿಲ್ಲ, ಏನು ಮುಚ್ಚಿಲ್ಲ. ಸೂರ್ಯ ಬಗ್ಗದಿ ಪ್ರಕಾರ ಕಟ್ಟು ಬಿಸಿಲು, ಬ್ಯಾಸಿಗೆಯ ಸೂರ್ಯ ಅದನ. ಅಂತ ಸೂರ್ಯಗ ಮುಂದೆ ನಿಂತಿರಿ, ಕಣ್ಣೆದ್ರೆ ಸೂರ್ಯ ಕಾಣ್ತಾನ. ಒಂದು ಬಟ್ ತಗೊಂಡು ನಿಮ್ಮ ಕಣ್ಣಿಗೆ ಇಟ್ಕೊಂಡ್ರಿ ಅಂದ್ರೆ, ಒಂದು ಬಟ್ಟು ನಿಮ್ ಕಣ್ಣಿಗೆ ಇಟ್ಕೊಂಡ್ಬಿಟ್ರಿ ಅಂತಂದ್ರ ಸೂರ್ಯ ಕಾಣ್ತಾನೆ? ಕಾಣಂಗಿಲ್ಲ. ಅಲ್ಲಿ ಏನಾಗ್ಯದ? ಆವರಣ ಆಗ್ಯದ ಅಷ್ಟೇ. ಸೂರ್ಯಗೇನು ಆಗಿಲ್ಲ, ಸೂರ್ಯ ಅದನ. ಅದು ಏನು ಆವರಣ ತೆಕ್ಕೋಬೇಕಾಗ್ಯದ ಅಷ್ಟೇ. ಅದಕ್ಕೆ ಈ ಆವರಣ ಮತ್ತು ಆವರಣದ ಪ್ರಭಾವಕ್ಕೊಳಗಾದಂತ ಒಂದು ಆತ್ಮದ ಸ್ಥಿತಿ ಏನದಲ್ಲ, ಅದಕ್ಕೆ ಜೀವ ಅಂತಂದ್ರು. ಆ ಜೀವ ಏನಾಗಬೇಕು? ಜೀವಭಾವ ನಾಶ ಆಗಬೇಕು. ಜೀವಭಾವ ನಾಶ ಆಗಿ ಆತ್ಮಭಾವ ಪ್ರತಿಷ್ಠಾಪನೆ ಆಗ್ಬೇಕಲ್ಲಿ. ಇದಕ್ಕೆ ಏನಂತಾರ? ಜೀವ ಅಂತಾರೆ. ತನ್ನ ಸ್ವರೂಪದ ಮರೆವು ಆದದ್ದು ಅದು ಕಾರಣ. ಅದಕ್ಕೆ ಉಪಾಧಿ ಇರ್ಬೋದು, ನೋಡ ದೃಷ್ಟಿಗೆ ಉಪಾಧಿ ಇರ್ಬೋದು, ದೃಶ್ಯಕ್ಕೂ ಉಪಾಧಿ ಆಗಿರ್ಬೋದು. ಅದನ್ನ ಗುರುತಿಸಿ ಅದನ್ನ ತೆಕ್ಕೋಬೇಕು ಅಷ್ಟೇ. ಆವರಣಕ್ಕೊಳಗಾಗಿದ್ದು. ಮತ್ತ ಆ ಜೀವ ಬೇರೆ ಯಾರು ಅಲ್ಲ. ಜೀವೋ ಬ್ರಹ್ಮ ಇವ ನಾಪರ. ಬ್ರಹ್ಮನೇ ಏನಾಗ್ಯದ? ಜೀವ ಆಗ್ಯದ. ಮರೆವು ಆದ ಕಾರಣ, ಅರಿವು ಹೋಗಿ ಮರೆವು ಆದ ಕಾರಣ ಬ್ರಹ್ಮ ಹೋಗಿ ಜೀವ ಅನ್ಕೊಳಕತ್ತದ. ನಾ ಹುಟ್ಟವ, ನಾ ಸಾಯವ. ಮತ್ತೇನು? ಪಾಪ ಪುಣ್ಯ ಅಹಂ ಕರ್ತ, ಪಾಪ ಪುಣ್ಯ ಅಹಂ ಕರ್ತ. ಮತ್ತೆ ಅಹಂ ಭೋಕ್ತ, ಸುಖ ದುಃಖ ಅನುಭವಿಸೋದು ನಾನೇ ಭೋಗಿಸ್ಲಕತ್ತೀನಿ. ಅದು ಶರೀರದ ಕರ್ಮ. ಶರೀರ ಮಾಡಿರ್ತದ, ಶರೀರ ಅನುಭವಿಸ್ತಿರ್ತದ. ಶರೀರ ಮಾಡಿರ್ತದ, ಶರೀರ ಸುಖ ದುಃಖ ಭೋಗಿಸ್ತಿರ್ತದ. ಅದ್ರೊಳಗ ಇವ ಮರುವಿನಿಂದ ಆ ಸುಖ ದುಃಖ ನನಗೆ ಆಗ್ಲಕತ್ತದ, ಪಾಪ ಪುಣ್ಯ ನಾನೇ ಮಾಡ್ಲಕತ್ತೀನಿ, ಹೋಗವನು ನಾನು, ಬರೋವನು ನಾನು. ಈ ರೀತಿಯಾದ ಅಜ್ಞಾನದ ಭಾವ ಏನದ, ಈ ಜೀವ ಭಾವ ಇದ್ದದ್ದಕ್ಕೆ ಅದು ಜೀವ ಅನ್ಕೊಂಡದ. ಈ ಭಾವ ತೆಗೆದ್ರೆ ಜೀವೋ ಬ್ರಹ್ಮ ಇವ ನಾಪರಹ. ಆ ಜೀವ ಬೇರೆ ಯಾರು ಅಲ್ಲ, ಅವ ಬ್ರಹ್ಮನೇ ಅದನ. ತನ್ನ ಆವರಣ ಕಳ್ಕೊಂಡುನು ಅಂತಂದ್ರ ಇಡೀ ಬ್ರಹ್ಮಾಂಡದ ತುಂಬ ನಾನೇ ಅದೀನಿ, ಅದರದು ಅರಿವಿಲ್ಲ. ಪಿಂಡಾಂಡದ ತುಂಬ ನಾನೇ ಅದೀನಿ, ಅದರದು ಅರಿವಿಲ್ಲ. ಮಹಾಕಾಶನೂ ನಾನೇ, ಮಠಾಕಾಶನೂ ನಾನೇ, ಘಟಾಕಾಶನೂ ನಾನೇ. ಇವಕ್ಕೆ ಯಾಕೆ ಈ ಅರಿವು ಕಳ್ಕೊಂಡಿನಿ ಅಂದ್ರ ಉಪಾಧಿಯ ಕಾರಣ. ಇದಕ್ಕೆ ಜೀವ ಅಂತೇಳಿ ಸ್ವಚ್ಛ ಹೇಳ. ಬ್ರಹ್ಮನೇ ಉಪಾಧಿಗಳ ಕಾರಣ ಮರೆ ಉಂಟಾಗಿದ್ದಕ್ಕೆ ಜೀವ ಆಗ್ಯದ, ಜೀವ ತತ್ವ ಉತ್ಪನ್ನ ಆಗ್ಯದ. ಅದು ಕಲ್ಪಿತ ಮರೆವು ಅಷ್ಟೇ. ಅದು ಕಲ್ಪಿತ ಮರೆವು. ಅಕಲ್ಪಿತ ಅವ ಅಕಲ್ಪಿತ ಅದನ್ನು ಅಕಲ್ಪತನಿಗೆ ಒಂದು ಕಲ್ಪಿತ ಮರೆವಾಗಿದ್ದಕ್ಕೆ ಜೀವ ಆಗ್ಯಾನ. ಯಾವಾಗ ತನ್ನ ಕಲ್ಪಿತ ಮರೆವು ಗುರುವಿನ ಉಪದೇಶದಿಂದ ಹರಿದೋಗ್ತದ, ಆವಾಗ ಅವ ಬ್ರಹ್ಮನೇ ಆಗಿರ್ತಾನ ಅಂತೇಳಿ ಇದು ಜೀವತತ್ವ. ಪ್ರಾಣತತ್ವ ಅಂತಂದ್ರ ಈ ಪಂಚ ಪ್ರಾಣಗಳು, ದಶವಾಯುಗಳು ಏನದವಲ್ಲ, ಇವು ಒಳಗಿದ್ದಕ್ಕ ಇದು ಜೀವಂತ ಆದ. ಈಗ ಗಾಡಿ ನಿಮ್ಮದು ಚಲೋನೇ ಆದ, ಲಾರಿನೋ ಬಸ್ಸೋ ಟೂ ವೀಲರೋ ಏನದ ಎಲ್ಲ ಚಲೋನೇ ಆದ. ಅಗ್ದಿ ಇಂಜನ್ ಚಲೋ ಆದ, ಪೆಟ್ರೋಲ್ ಆದ, ಎಲ್ಲ ಗಾಡಿ ಚಾಲು ಆಲಕತ್ತದ. ಆದ್ರ ಅದು ಎದರ ಮೇಲೆ ನಡೆದದ ಅಂತಂದ್ರ ನಿಮ್ಮ ಗಾಲಿ ಒಳಗಿಂದು ಹವಾದ ಮೇಲೆ ನಡೆದ. ಹವಾ ಗಾಲಿ ಪಂಚರ್ ಆಯ್ತಂದ್ರ ನಿಮ್ ಇಂಜನ್ ಏಡ್ ಚಲೋ ಇದ್ರೇನು, ಪೆಟ್ರೋಲ್ ಏಡ್ ಚಲೋ ಇದ್ರ ಬಂದ್ ಆಗ್ತದ ಇಲ್ಲ? ಬಸ್ಸಿಗೆ ನಿಂತು ಬಿಡ್ತದ. ಹವಾದ ಮೇಲೆ ನಡೆದದಿಲ್ಲ. ಅದೇ ನೋಡ್ರಿ, ಈ ಶರೀರದೊಳಗ ಹವಾ ಏನದಲ್ಲ, ಇದು ಪ್ರಾಣ. ಜೀವ ಅಲ್ಲ. ಜೀವ ಬೇರೆ, ಪ್ರಾಣ ಬೇರೆ. ಜೀವ ಆಧ್ಯಾತ್ಮ ಸಾಧನೆ, ಪ್ರಾಣ ಈ ಶರೀರದ ಒಂದು ಭಾಗ. ಅದು ಆತ್ಮಕ್ಕೆ ಸಂಬಂಧಪಟ್ಟದ ಜೀವ. ಹೀಗಾಗಿ ಅವ್ರು ಏನ್ ಹೇಳ್ತಾರ, ಜೀವಕ್ಕ ಪ್ರಾಣಕ್ಕ ವ್ಯತ್ಯಾಸ ಗೊತ್ತಾಯ್ತಾ? ಆ ನಿಮ್ನ ಪ್ರಾಣ ಮತ್ತು ಉನ್ನತ ಪ್ರಾಣ ಅಂತಿರ್ತದ.
ಯಾರು ಶುದ್ಧ ಯೋಗಿಗಳಾಗಿ ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಒಳ್ಳೆ ಗಾಳಿ, ಒಳ್ಳೆ ನೀರ, ಒಳ್ಳೆ ವಾತಾವರಣದಾಗ ಬದುಕ್ತಾರ, ಅವ್ರದ್ದೇನದ ಉನ್ನತ ಪ್ರಾಣ ಅಂತಂದ್ರ ದೊಡ್ಡ ದೊಡ್ಡ ಆಲೋಚನೆಗಳು, ತಮ್ಮ ಕಲ್ಯಾಣ, ಜಗತ್ ಕಲ್ಯಾಣ, ಎಲ್ಲ ಒಳ್ಳೆ ಒಳ್ಳೆ ಆಲೋಚನೆಗಳು, ಒಳ್ಳೆ ರೀತಿ ನಿಯತ್ತಲಿಂತಿರ್ಬೇಕು ಅಂತ ಹೇಳಿ ಬರ್ತವೆ. ಯಾರು ಕೀಳು ಜೀವನದಾಗ ಬದುಕ್ತಾರ, ಕೆಟ್ಟ ಬದುಕು ಪರಿಸ್ಥಿತಿ ಇರ್ತದ, ಅವ್ರದ್ದು ಹೆಂಗಿರ್ತದಂದ್ರೆ ಕೆಟ್ಟ ವಿಚಾರಗಳು, ನಿಮ್ನ ಪ್ರಾಣ ಅಂತಾರ ಅದಕ್ಕೆ. ಒಟ್ಟು ಏನಾರ ಒಂದು ತಿಲ್ಲಕ್ ಸಿಕ್ಕರ್ ಸಾಕು ತಿಂದು, ಪ್ರಾಣಿಗಳು ಹೆಂಗ ಮುಂಜಾನೆ ಸಂಜೆ ತನ ಎಲ್ಲಾರ ಸಿಕ್ಕ ತಿಂದು ಹೆಂಗಾರ ಒಂದು ಬದುಕಿ ಹೊತ್ತು ಮುಳುಗಿಸ್ತೀವಲ್ಲ, ಹಾಂಗ ಅವ್ ಪ್ರಾಣಿ ಜೀವನ ಇದ್ದಂಗೆ ಇರ್ತದ ಅಷ್ಟೇ. ಏನು ದೊಡ್ಡ ಆಲೋಚನೆ ಇಲ್ಲ, ಏನೇನು ಇಲ್ಲ. ತಿನ್ನೋದು, ಮಲಗೋದು, ಮಕ್ಕಳು ಹಿಡಿಯೋದು, ಹುಟ್ಟೋದು, ಸಾಯೋದು, ಇವು ಬಿಟ್ರೆ ಮತ್ತೊಂದು ಏನೇನು ದೊಡ್ಡ ಆಲೋಚನೆಗಳು ಬರಂಗಿಲ್ಲ, ಶ್ರೇಷ್ಠ ಆಲೋಚನೆಗಳು ಬರಂಗಿಲ್ಲ. ಅದಕ್ಕೆ ನಿಮ್ನ ಪ್ರಾಣ ಅಂತಾರ. ಅದಕ್ಕೆ ಒಳ್ಳೆ ಜನರ ಸಹವಾಸದಾಗಿದ್ದು, ಒಳ್ಳೆ ಜನರ ಗುರುಗಳ ಹತ್ರ ಹೋಗಿ ಶರಣಾಗತರಾಗಿ ಸಾಧನೆ ಮಾಡಿದ್ರೆ ಅಲ್ಲಿ ಒಳ್ಳೆ ಆಲೋಚನೆಗಳು ಬರ್ತಾವ. ಪಾಪಿಗಳಿಗೆ ಅಂಥದ್ದು ಒಟ್ಟ ಮನಸ್ಸೇ ಬರಂಗಿಲ್ಲ. ಪುಣ್ಯವಂತರಿಗೆ ಮಾತ್ರ ಒಳ್ಳೆಯ ಗುರುಗಳು, ಒಳ್ಳೆಯ ಜನರು ಅಂತೇಳಿ ಗುರುತಿಸಿ ಅವ್ರ ಜೊತೆಗೆ ಇರ್ಬೇಕನ್ನ ಮನಸ್ಸು ಬರ್ತದೆ. ಒಳಗೆ ಪಾಪ ತುಂಬಿಕೊಂಡವ್ರಿಗೆ ಏನಾಗ್ತದ, ಒಳ್ಳೆ ಜನರ ಜೊತೆಗೆ ಇರಬೇಕು, ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆಗೆ ಇರಬೇಕು, ಅಂತ ಕೆಲಸ ಮಾಡ್ಬೇಕು, ಇಂಥ ಕೆಲಸ ಮಾಡು, ಏನು ಶ್ರೇಷ್ಠ ವಿಚಾರಗಳೇ ಬರಂಗಿಲ್ಲ. ಇವಕ್ಕೆಲ್ಲ ಏನಂತಂದ್ರೆ ನಿಮ್ನ ಪ್ರಾಣ ಅಂದ್ರೆ ಪಶುಗಳಿದ್ದಂಗೆ. ಇವು 4 ಕಾಲಿನ ಪ್ರಾಣಿಗಳು ಹೆಂಗ ಪಶು ಇರ್ತವೆ, 2 ಕಾಲಿನ ಪಶುಗಳಿದ್ದಂಗೆ ಅಷ್ಟೇ. ಈ ರೀತಿ ನಿಮ್ನ ಪ್ರಾಣ ಅಂದ್ರ ಪ್ರಾಣಿಗಳಿದ್ದಂಗ, ಉನ್ನತ ಪ್ರಾಣ ಅಂದ್ರೆ ಆಧ್ಯಾತ್ಮ ಸಾಧನೆ ಮಾಡಿ ಆತ್ಮ ಪರಮಾತ್ಮ ಅವೇನ್ ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸ ಎಲ್ಲ ಶಾಸ್ತ್ರಜ್ಞಾನಿಗಳಾಗಿ ಓದ್ಲಕ್ ಬರಿಲಕ್ ಬರ್ಲಿಲ್ಲ ಅಂದ್ರೂ ಸತ್ಸಂಗದಾಗ 4 ಜನರ ಜೊತೆಗೆ ಇದ್ರಂತಂದ್ರ ಓದಿ ಬರೆದವ್ರಕಿತನೂ ಚಲೋ ಪ್ರವಚನ ಮಾಡೋರು ಅದಾರ, ಓದ್ಲಾರ್ದೆ ಬರಿಲಾರ್ದೆ ಒಳ್ಳೆ ತತ್ವಪದ ಆಡೋರು ಅದಾರ, ಎಲ್ಲನೂ ಅದಾರ. ಅದೇನ್ ಶಿಕ್ಷಣನೇ ಬೇಕು ಅಂತೇನಿಲ್ಲ. ಅದಕ್ಕೆ ಜೀವ ಮತ್ತು ಪ್ರಾಣ ಅರವಿಂದ ಆಶ್ರಮದೊಳಗ ಬಹಳ ಡಿಫರೆನ್ಸ್ ಮಾಡಿ ಹೇಳ್ತಾರ. ನಿಮ್ನ ಪ್ರಾಣಗಳು ಹೆಂಗಿರ್ತಾವ, ರಾಕ್ಷಸ ಏನೇನ್ ಇರ್ತಾವಲ್ಲ, ದುಷ್ಟಶಕ್ತಿಗಳು, ಅಜ್ಞಾನಿಗಳು, ಪಾಮರರು, ಅವೆಲ್ಲ ನಿಮ್ನ ಪ್ರಾಣ. ಮತ್ತೆ ಇದು ಮೇಲೆ ಹೋಗ್ತಾ ಹೋಗ್ತಾ ಇವೇನು ಕರ್ಮ ಉಪಾಸನೆ ಜ್ಞಾನ ಮಾಡಿ ಬ್ರಹ್ಮಲೋಕಕ್ಕೆ ಹೋಗಿ ಏನೇನು ಸಾಧನೆ ಮಾಡ್ತಾರ, ತಾನೇ ಬ್ರಹ್ಮ ಆಗಂತ ಸ್ಥಿತಿ ಏನ್ ಬರ್ತದಲ್ಲ, ಅದು ಉನ್ನತ ಪ್ರಾಣ. ಈ ರೀತಿ ಇರಂತದ. ಇಲ್ಲೇನು ಹಿರಣ್ಯ ಗರ್ಭೋಪಾಸಕರಿಗೆ ಇವ್ರಿಗೇನು ಇವ್ರ ಪ್ರಕಾರ ಪ್ರಾಣವೇ ಆತ್ಮ. ಹವ ಹೋಯ್ತಂದ್ರೆ ನಿಂತು ಬಿಡ್ತು ಅಂತಂದ್ರ ಹವನೇ ಆತ್ಮ ಅಂದ್ ಬಿಟ್ರವ್ರ. ನಮ್ಗೊಳಗಿದು ಉಸಿರಾಟ ಬಂದಾಯ್ತಂದ್ರ, ಈಗ ದೊಡ್ಡ ಎಕ್ಸಾಂಪಲ್, ಅದ್ಯಾವುದೋ ಒಂದು ಊರೊಳಗ ಮೊನ್ನೆ ಅದ್ಯಾವುದೋ ಊರ ಹೆಸರು ಹೇಳಿದ್ರು, ಅಂತರ ಏನಂತಾರ, ಯಾವ್ರದು ಅಂತೂರು ಬೆಂತೂರು. ಅವರು 33 ದಿವಸ ಉಸಿರಾಟ ಇಲ್ಲ, ನೀರಿಲ್ಲ, ಗಾಳಿ ಇಲ್ಲ. ಒಳಗ ಒಂದ್ ಕಡೆ ಸಮಾಧಿ ಒಳಗ ಯೋಗ ಪದ್ಧತಿ ಪ್ರಕಾರ ಏನ್ ಮಾಡಿಬಿಟ್ರು, ಇದು ಬಿಟ್ಟುನು ಅವ್ರು ಬದುಕ್ಯಾರ ಇಲ್ಲ. ಒಂದ್ ರೀತಿ ಪ್ರಾಣವಾಯುವಿನೇ ಅನ್ನ ನೀರನೇ ಇದೇ ಮುಖ್ಯ ಅಂತ ಅಂದಿದ್ರಂತಂದ್ರೆ ಅವ್ರ ಹೆಂಗ ಬದುಕ್ತಿದ್ರು? ಅದಕ್ಕೆ ದಾಟಿನೂ ಒಂದು ಬದುಕದ. ಅಂತೂರು ಬೆಂತರ ಏನಾದ್ರು ನೋಡೋದು ಊರ ಹೆಸರು. ಗದಗ ತಾಲೂಕ. ಅಲ್ಲಿ ಯಾರು ಸುತ್ತಮುತ್ತ ಇದ್ದವ್ರು ಒಂದ್ ಸ್ವಲ್ಪ ಹೋಗಿ ಭೇಟಿಯಾಗಿ ದರ್ಶನ ಮಾಡ್ಕೊಂಡು ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಳಂತ ಒಂದು ಕೆಲಸ ಮಾಡ್ಬೇಕು. ಏನ್ರಿ? ಮುಗಿಲ್ ಯಾವಾಗ ಹೋಗ್ತೀರಿ ಹೇಳ್ರಿ, ಎಲ್ಲರೂ ಹೋಗಮ್ಮ ಅಂತಾರಿ, ಹೋಗಿ ದರ್ಶನ ತಗೊಂಡ್ ಬರಮ್. ಅದಕ್ಕ ಹಿರಣ್ಯ ಗರ್ಭೋಪಾಸಕರಿಗೆ ಪ್ರಾಣನೇ ದೇವರು. ಆದ್ರ ಹಿರಣ್ಯ ಗರ್ಭೋಪಾಸಕರಿಗೆ ಪ್ರಾಣನೇ ದೇವರ, ಪ್ರಾಣವೇ ಆತ್ಮ. ಆದ್ರ ಅದನ್ನ ಮೀರಿದನು ಒಂದ ಆದ. ಆ ಪ್ರಾಣನೇ ಆತ್ಮ ಅಲ್ಲ, ಆತ್ಮ ಅರಿವುಳ್ಳಂತ ವಸ್ತು ಅದ, ಪ್ರಾಣಕ್ಕ ಅರಿವನ್ನದು ಇಲ್ಲ. ಯಾಕಿಲ್ಲ ಅಂತ ಹೇಳ್ಬೇಕು ಅಂದ್ರೆ, ಯಾರ ಮೂಗಿನಾಗೆ ಪ್ರಾಣವಾಯು ಹರಿದಾಡ್ತದ, ಅವ್ರ ಮೂಗಿನ ನತ್ತನ್ನ ಯಾರೋ ನಿದ್ದಿಗಣ್ಣಾಗ ಬಿಚ್ಕೊಂಡು ಆದ್ರ ಆ ಪ್ರಾಣ ತಾನು ಏನು ಅತ್ತು ಗೊತ್ತಿಲ್ಲ, ಇನ್ನೊಬ್ಬರು ಮೂಗಿನಾಗ ನತ್ತು ಏನದತ್ತು ಗೊತ್ತಿಲ್ಲ. ಹಂಗಾಗಿ ಪ್ರಾಣ ಅರಿವಿಲ್ಲದ್ದು. ಮತ್ತ ನಿದ್ದೆ ಎತ್ತಿದಾಗ ಉಸಿರಾಟ ನಡೆದಿರ್ತದ, ಅಲ್ಲಿ ಪ್ರಾಣ ಇರ್ತದ. ನಿದ್ದೆ ಎತ್ತಿದಾಗನು ಉಸಿರಾಟ ನಡೆದಿರ್ತದ ಅಂತಂದ್ರೆ ಅದೇನ್ ಮಾಡ್ತದ,
ಯಾರ ಬಂಧುಗಳು ಮಿತ್ರರು ಬಂದ್ರ ಅವರಿಗೆ ಕರೆದು ಉಪಚಾರ ಮಾಡಂಗಿಲ್ಲ, ಅವರಿಗೆ ಸನ್ಮಾನ ಮಾಡಂಗಿಲ್ಲ. ಹೀಗಾಗಿ ಪ್ರಾಣನೇ ಆತ್ಮ ಅಲ್ಲ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅನ್ನೋದು 5 ಲಕ್ಷಣಗಳನ್ನ ಚಂದ ತಿಳ್ಕೊಂಡ್ರಿ ಅನ್ನಮಯ ಕೋಶ ಇದು ಸದ್ರೂಪ ಚಿದ್ರೂಪ ಆನಂದ ರೂಪ ನಿತ್ಯ ರೂಪ ಪರಿಪೂರ್ಣವೇ. ಹಿಂಗ್ ವಿಚಾರ ಮಾಡ್ಬೇಕು ನೀವು. ಪ್ರಾಣಮಯ ಕೋಶ ಅದು ಸದ್ರೂಪ ಚಿದ್ರೂಪ, ಇಂದ್ರಿಯಮಯ ಕೋಶ ಅದು ಸದ್ರೂಪ ಚಿದ್ರೂಪ ಹೌದಾ ಅಲ್ಲ ನೋಡ್ಬೇಕು. ಪ್ರಾಣ ಸದ್ರೂಪ ಚಿದ್ರೂಪ ಆನಂದ ರೂಪ ಏನಾರೆ ಹಂಗದ ಏನಿದು ಪ್ರಾಣಕ್ಕಂತ ಯಾವ ಲಕ್ಷಣಗಳು ಅದಾವೇನು? ಸದ್ರೂಪ ಅಂದ್ರೆ ನಿರ್ವಿಕಾರಿ. ಪ್ರಾಣ ವಿಕಾರ ಆಗ್ತದ ಇಲ್ಲ, ಹೆಚ್ಚು ಕಡಿಮೆ ಆಗ್ತದ ಇಲ್ಲ, ಒಮ್ಮೆ ಬರ್ತದ ಒಮ್ಮೆ ಹೋಗ್ತದ, ಒಮ್ಮೆ ಹೆಚ್ಚಾಗ್ತದ ಒಮ್ಮೆ ಕಡಿಮೆ ಆಗ್ತದ. ಶಕ್ತಿ ಹವಾ ಫುಲ್ ಇತ್ತಂತಂದ್ರ ಲವಲವ, ಹವಾ ಇಲ್ಲ ಅಂತಂದ್ರ ವೀಕ್. ಒಳಗೆ ಉಸಿರಾಟ ಹೆಚ್ಚು ಕಡಿಮೆ ಆಗ್ತದ, ಏನೇನೋ ಆಗ್ತಿರ್ತದ, ಅದು ನಿರ್ವಿಕಾರಿ ಅಲ್ಲ. ಹಿಂಗಾಗಿ ಅದು ಸದ್ರೂಪ ಅಲ್ಲ. ಮತ್ತ ಪ್ರಾಣ ಚಿದ್ರೂಪ ತಾನೇನಾದ ಅಂತ ತನಗೇನಾರೆ ನಾನು ಪ್ರಾಣ ಅಂತೇಳಿ ಅದಕ್ಕೇನಾರೆ ಜ್ಞಾನದ ಏನು? ಮತ್ತ ಯಾರ ಮೂಗ್ನಾಗ ಯಾರ ಎದೆ ಒಳಗ ಯಾರ ಮೈಯಾಗ ಹರಿದಾಡ್ತೀನಿ ನಾನು ಯಾರು ಪ್ರಾಣ ಅಂತ ಅದಕ್ಕೇನಾರ ಅದ ಏನು? ಸ್ವಪ್ರಜ್ಞೆನೂ ಇಲ್ಲ, ಪರಪ್ರಜ್ಞೆನೂ ಇಲ್ಲ. ಹಿಂಗಾಗಿ ಅದು ಪ್ರಾಣ ಏನದಪ್ಪ ಅಂತಂದ್ರೆ ಚಿದ್ರೂಪ ಅಲ್ಲ, ಅಜ್ಞಾನಿ ಅದ, ಅದು ಪ್ರಕೃತಿಕ ಅದ, ಮಾಯಾ ವಸ್ತು, ಅದು ಮಾಯೆಯ ವಸ್ತು. ಮತ್ತ ಪ್ರಾಣ ಆನಂದ ರೂಪ ಏನಾರ ಅದ ಏನಂತಂದ್ರ ಸುಖ ದುಃಖ ಅದ ಪ್ರಾಣದಾಗ, ಆನಂದ ಇಲ್ಲ. ಹೆಚ್ಚು ಕಡಿಮೆ ಆಗೋದು ಸುಖ ದುಃಖ, ಲುಪ್ತ ಪ್ರಕಾಶ, ಒಮ್ಮೆ ಇರ್ತದ ಒಮ್ಮೆ ಇಲ್ದಂಗಿರ್ತದ. ಆನಂದ ಏನದ ಸದಾಕಾಲ ಉರಿಯುವ ನಂದದೀಪ ಆನಂದ, ಅದ್ರಾಗ ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ, ಅದು ಆನಂದ ರೂಪನೂ ಇಲ್ಲ. ಪ್ರಾಣ ನಿತ್ಯ ಅದೇನು ಇಲ್ಲ, ಪ್ರಾಣವಾಯ್ತು ಪ್ರಾಣ ಬಂತು ಅಂತಿರ್ತಾರ, ಒಳಗ ಹೊರಗ ಓಡಾಡ್ತಿರ್ತದ. ಪ್ರಾಣ ಪರಿಪೂರ್ಣ ಅದ ಏನಂತಂದ್ರೂ ಇಲ್ಲ, ಅಪೂರ್ಣ ಅದಾವ, ದೋಷಪೂರ್ಣ. ಹಿಂಗಾಗಿ ಸಚ್ಚಿತ್ತಾನಂದಕ್ಕೆ ಟಚ್ ಮಾಡಿ ನೋಡ್ಬೇಕು. ಹಿಂಗ ಇಲ್ಲೇನದಂದ್ರ ಅಪಂಚೀಕೃತ ಭೂತದ ಕಾರ್ಯ. ಇದು ಎದರದ ಕಾರ್ಯ? ಅಪಂಚೀಕೃತ ಭೂತದ ಕಾರ್ಯ ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಇದು ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿ. ಸಮಷ್ಟಿ ಸೂಕ್ಷ್ಮ ಶರೀರ ಅಂತಂದ್ರೆ ಈಶ್ವರನ ಸೂಕ್ಷ್ಮ ಶರೀರ, ಅದರ ಅಭಿಮಾನಿ ಇದು ಪ್ರಾಣ. ಇದಕ್ಕೆ ಹಿರಣ್ಯ ಗರ್ಭ ಅಂತಾರೆ. ಸಮಷ್ಟಿ ಸೂಕ್ಷ್ಮ ದೇಹ ಅಂತಂದ್ರೆ 84 ಲಕ್ಷ ಜೀವರಾಶಿಗಳ ಎಲ್ಲರ ಸೂಕ್ಷ್ಮ ದೇಹದಿಂದ ಕೂಡಿಕೊಂಡಿರುವ ಚೇತನಕ್ಕೆ ಹಿರಣ್ಯ ಗರ್ಭ. ಎಲ್ಲರೂ ಉಸಿರಾಡಿಸ್ತಾರಲ್ಲ ಭೂಮಿ ಮೇಲೆ, ಎಲ್ಲಾ ಜೀವಿಗಳ ಅಮೀಬಾ ಹಿಡ್ಕೊಂಡು ಆನೆ ತನಕ ಎಲ್ಲ ಓಸು ಉಸಿರಾಡಿಸ್ತವ. ಹಿಂಗಾಗಿ ಅದಕ್ಕೇನಂತಾರೆ 84 ಲಕ್ಷ ಜೀವರಾಶಿಗಳ ಸೂಕ್ಷ್ಮ ದೇಹದಲ್ಲಿ ಹರಡಿಕೊಂಡಿರುವ ಒಂದು ಚೇತನ ಏನಂದ್ರೆ ಇದು ಹಿರಣ್ಯ ಗರ್ಭ ಅಂತ. ಅದರಿಂದ ಒಂದು ಶಕ್ತಿ ಈ ಒಂದು ಶರೀರಗಳಿಗೆ. ಅವನನ್ನೇ ಪರಮಾತ್ಮ ಅಂತ ಉಪಾಸನೆ ಮಾಡುವವರನ್ನ ಹಿರಣ್ಯ ಗರ್ಭೋಪಾಸಕರು. ಆ ಒಂದು ಪ್ರಾಣಕ್ಕೆ ಪರಮಾತ್ಮ ಅಂತ ಯಾರಂತಾರ ಅವರಿಗೆ ಹಿರಣ್ಯ ಗರ್ಭೋಪಾಸಕರು ಅಂತಾರ. ಅದೇನದ ಪರಿಪೂರ್ಣವಾದಂತ ಪರಮಾತ್ಮನ ಉಪಾಸನೆ ಅಲ್ಲ ಅದು. ಮರಣ ಕಾಲದಲ್ಲಿ ಯಾವಾಗ ಮೂರ್ಛೆ ಉಂಟಾಗುವುದೋ, ಸಾಯಾಗ ಯಾರಿಗೆ ಮೂರ್ಛೆ ಆದರೂ ಸಹಿತ ಇನ್ನೂ ಉಸಿರಾಡಿಸ್ತಿದ್ರು ಅಂತಂದ್ರ ಜೀವ ಇದೆ ಅಂತಾರ. ಮತ್ತೆ ಉಸಿರಾಟ ಬಂದಾಗಿತ್ತು ಅಂತಂದ್ರ ಮರಣ ಹೊಂದಿದ್ದಾನೆ ಅಂತಾರ. ಅಂದ್ರ ಪ್ರಾಣವಾಯುವನ್ನ ನೋಡಿ ಜೀವಂತದರ ಸತ್ತಾರ ಅಂತಿರ್ತಾರ. ಹೀಗಾಗಿ ಈ ಪ್ರಾಣವೇ ಆತ್ಮ ಅಂತ ಹಿರಣ್ಯ ಗರ್ಭೋಪಾಸಕನ ವಿಚಾರ ಅಷ್ಟೇ. ಶರೀರದಲ್ಲಿ ನೇತ್ರೇಂದ್ರಿಯವಿಲ್ಲದಿದ್ದರೂ ಕುರುಡಾಗಿ ಬದುಕಬಹುದು. ಯಾವ ಇಂದ್ರಿಯಗಳು ಇಲ್ಲಂದ್ರೂ ಕುರುಡಾಗಿ, ಕುಂಟಾಗಿ, ಕಿವುಡಾಗಿ, ಮೂಕಾಗಿ ಹೆಂಗಾರ ಬದುಕುತ್ತಾರ. ಆದ್ರ ಪ್ರಾಣ ಇಲ್ಲಂದ್ರೆ ಬದುಕಂಗಿಲ್ಲ. ಹೀಗಾಗಿ ಆತ್ಮ ಅಂದ್ರೆ ಯಾವುದು? ಪ್ರಾಣನೇ ಅಂತ ಅವ್ರ ಲೆಕ್ಕ. ಇಂದ್ರಿಯ ವ್ಯಾಪಾರ ಇಲ್ಲದಿದ್ದರೂ ಬದುಕುತ್ತದೆ. ಆದರೆ ಪ್ರಾಣವಿಲ್ಲದಿದ್ದರೆ ಅದೇ ಕ್ಷಣದಲ್ಲಿ ಈ ಶರೀರ ಅಮಂಗಲವಾಗುತ್ತದೆ, ಭಯಾನಕವಾಗುತ್ತದೆ, ಬಿದ್ದು ಬಿಡುತ್ತದೆ. ಹಿಂಗಾಗಿ ಪ್ರಾಣನೇ ಆತ್ಮ. ಇಂದ್ರಿಯಗಳು ಇಲ್ಲದಿದ್ದರೂ ದೇಹ ಬದುಕಿರುತ್ತದೆ ಎಂದರೆ ಇಂದ್ರಿಯಗಳು ಆತ್ಮವಲ್ಲ,
ಪ್ರಾಣವಿಲ್ಲದಿದ್ದರೆ ದೇಹ ಬದುಕಲ್ಲ. ಆದ್ದರಿಂದ ಪ್ರಾಣವೇ ಆತ್ಮ. ಮತ್ತು ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ ಅಂತೇಳಿ ಪ್ರತೀತಿ ಆಗುವುದರಿಂದ ಇಂದ್ರಿಯಗಳಿಂದಲೂ ಭಿನ್ನವಾಗಿ ಆತ್ಮನಿದ್ದಾನೆ. ನಾನು ನೋಡುತ್ತೇನೆ, ನೋಡುವವನೇ ಬೇರೆ, ನೋಡುವ ವಸ್ತುವೇ ಬೇರೆ. ಹೀಗಾಗಿ ಆತ್ಮ ಅಂತ ನಾನು ಅಂತೇನಂತೆ ಅದು ಬೇರೆನೆ ಆದ. ಅದು ನೇತ್ರ ಸ್ವರೂಪ, ಶ್ರವಣ ಸ್ವರೂಪ ಹಿಂಗಲ್ಲದು, ಸ್ವರೂಪ ಅಲ್ಲದು. ನೇತ್ರೇಂದ್ರಿಯ, ಶ್ರವಣೇಂದ್ರಿಯ ಉಳ್ಳವನು ನಾನು. ಆತ್ಮ ನಾನು ಆ ಇಂದ್ರಿಯಗಳು ಉಳ್ಳವನದೀನಿ, ನಾನೇ ಅದರ ಸ್ವರೂಪ ಅಲ್ಲ ಅಂತ ಹೇಳ್ಕೋತ ಅವರು ವಾದ ಮಾಡ್ಕೋತ ಹೋಗ್ತಾರೆ. ಇದು ನಿನ್ನೆಯಿಂದ ಅದೇ ಹೇಳ್ತಾ ಇದ್ದೀನಿ. ಸುಷುಪ್ತಿಯಲ್ಲಿ ಸರ್ವ ಇಂದ್ರಿಯಗಳ ಅಭಾವವಾಗುತ್ತದೆ, ನೋಡೋದಿಲ್ಲ, ಕೇಳೋದಿಲ್ಲ. ಹಿಂಗಾಗಿ ಅದು ಯಾವಾಗಾದರೂ ಪ್ರಾಣವು ಇರೋಣದರಿಂದ ಜೀವನ ಬದುಕುವ ವ್ಯವಹಾರ ಸಂಭವಿಸುತ್ತದೆ. ಅದು ಇದ್ರೆ, ಪ್ರಾಣ ಇದ್ರೇನೆ ಅದು ಸಂಭವಿಸ್ತದ. ಅದು ಇಲ್ಲ ಅಂತಂದ್ರೆ ಮರಣ ಆಗ್ತದ. ಆದ್ದರಿಂದ ಇದೇನದ ಜೀವನ ಇಂದ್ರಿಯಗಳ ಅಧೀನ ಇಲ್ಲ, ಪ್ರಾಣದ ಅಧೀನ ಆದ. ಸ್ಥೂಲ ಶರೀರ ಮತ್ತು ಪ್ರಾಣಗಳ ವಿಯೋಗವೇ ಮರಣ, ಸ್ಥೂಲ ಶರೀರ ಮತ್ತು ಪ್ರಾಣಗಳ ಸಂಯೋಗವೇ ಜನನ ಅಂತೇಳಿ ಹಿರಣ್ಯ ಗರ್ಭೋಪಾಸಕನ ವಿಚಾರ. ಆದ್ದರಿಂದ ಬದುಕುವುದು, ಮರಣವಾಗುವುದು ಪ್ರಾಣದ ಅಧೀನವಾಗಿರುತ್ತದೆ. ಆದ್ದರಿಂದ ಪ್ರಾಣವೇ ಆತ್ಮ ಇರುತ್ತದೆ ಅಂತೇಳಿ ಅವನು ಹೇಳ್ಕೋತ ಹೋಗಿ ಚಿತ್ರದೀಪ ಪಂಚದಶಿಯ ಚಿತ್ರದೀಪ ಅಂದ್ರೆ 67ನೇ ಶ್ಲೋಕದಲ್ಲಿ ಪ್ರಾಣವೇ ಆತ್ಮ ಅಲ್ಲ ಅನ್ನೋದು ಸರಿಯಾಗಿ ಬಿಡಿಸಿ ತಿಳಿಸಿ ಹೇಳ್ಯಾರ ಪೀತಾಂಬರ್ಜಿ ಅವರು. ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಜ್ಞಾನ ಬೇಕು ಅಂತಂದ್ರ ಅಲ್ಲಿ ಹೋಗಿ ವಿಚಾರ ಮಾಡ್ರಿ. ಪ್ರಾಣನೇ ಆತ್ಮ, ಪ್ರಾಣನೇ ಏನ್ರಿ ಪಂಚದಶಿ ಅಂತ ಒಂದು ಬುಕ್, ಅದ್ರೊಳಗ 15 ಅಧ್ಯಾಯಗಳದಾವ. ಅವಕ್ಕೆ 15 ದೀಪ ಅಂತಾರ. ಅದ್ರಾಗ ಚಿತ್ರದೀಪ ಅಂತ ಒಂದು ಬರ್ತದ. ಅಲ್ಲಿನ ಹಿಂಗೆ ಕರ್ಮ, ಉಪಾಸನೆ, ಜ್ಞಾನ 3ಕ್ಕ 15 ಮಾಡ್ಯಾರ ಪಂಚದಶಿ. ಅದ್ರೊಳಗ ಚಿತ್ರದೀಪ ಅಂತೇಳಿ ಒಂದು ಆದ 67ನೇ ಶ್ಲೋಕ. ಚಿತ್ರದೀಪದ 67ನೇ ಶ್ಲೋಕ. ಅದು ಸ್ವಲ್ಪ ಯಾವಾಗಾರ ಮಧ್ಯಾಹ್ನ ನೆನಪು ಮಾಡ್ರಿ. ಪಂಚದಶಿ ಬುಕ್ ಹೊರಗೆ ತೆಗಿತೀನಿ. ಹೊರಗೆ ತೆಗೆದು 67ನೇ ಶ್ಲೋಕ ಓದ್ಬೇಕದು. ಆ ಬುಕ್ ತೆಗೆದೇ ನೆನಪಾಗಲ್ಲ ನನಗೆ. ಬುಕ್ ಅದ, ಎಲ್ಲ ಅದ. ಎರಡು ರೆಫರೆನ್ಸ್ ಕೊಟ್ಟಾರ. ಈಗ ಪಂಚದಶಿ ಬುಕ್ ರೆಫರ್ ಮಾಡಿ ಮೊದಲೊಂದ್ ಸಾರಿ ಕೊಟ್ಟಿದ್ರು. ಅದು ಪ್ರಾಣಮಯ ಅಲ್ಲ ಅನ್ನೋದು ಒಂದು, ಇದು ಪ್ರಾಣವೇ ಆತ್ಮವಲ್ಲ ಅನ್ನೋದಕ್ಕ ಚಿತ್ರದೀಪದಾಗ 67ನೇ ಶ್ಲೋಕ. ಇನ್ನ ಒಂದ್ ಕಡೆ ಪಂಚದಶಿ ಕೊಟ್ಟಾರ ರೆಫರೆನ್ಸು. ಅದರೊಳಗ ಯಾವ್ದಲ್ಲ ಅಂತ ಹೇಳ್ತಾರ ಅನ್ನೋದು ಹೇಳ್ತೇನೆ. ಅದು ಒಂದ್ ಸಾರಿ ಹೇಳ್ಯಾರ ಪಂಚದಶಿ ಬಗ್ಗೆ. ಈಗ 2 ಸಾರಿ ಅಂತ ಹೇಳಕತ್ತಾರ ಈ ಚಿಂತನದಾಗ. ಕರೆಕ್ಟ್ ಆಗಿ ಅದು ತೆಗೆದು ಓದ್ಬೇಕದು. ನೆಕ್ಸ್ಟ್ ವರ್ಷಗಟ್ಲೆ ಪ್ರವಚನ ಕೇಳಿದ್ರು ಒಬ್ಬನರೇ ಫೋನ್ ಮಾಡಿ ಇದು ಏನರೇ ಡೌಟ್ ರೀ, ಯಾವ ಬುಕ್ಕ ಏನು, ಈ ಸತ್ಸಂಗದಾಗ ಬಾಯಿ ತೆಗೆದ್ರು ದೊಡ್ಡ ಪುಣ್ಯ. ಬ್ಯಾರೆ ಟೈಮ್ನಾಗ ಒಬ್ಬನು ಫೋನ್ ಮಾಡಲ್ಲ, ಒಬ್ಬನು ಕೇಳಲ್ಲ. ನೀವೆಕಡು ನಾವೆಕಡು. ನಿಮಗ್ ಬೆನ್ನತ್ತಿ ಕೇಳಿದ್ರೆ ಇವೆಲ್ಲ ಗೊತ್ತಾಗ್ತದ. ಸತ್ಸಂಗದಾಗ ಬಿಟ್ರೆ ಬ್ಯಾರೆ ಟೈಮ್ನಾಗ ಒಬ್ಬ ಫೋನ್ ಮಾಡಕ್ಕ ಒಂದು ಮನಸ್ಸಿಲ್ಲ ನಿಮಗ್. ಕಲ್ಲುಗಳು ಗುಡ್ಡಕ್ಕೆ ಹೋಗಿ ಬಂದ್ರೆ ಅದು ನಾವೇ ಗುಡ್ಡಕ್ಕೆ ಹೋಗ್ಬೇಕು, ನಾವೇ ಬರ್ಬೇಕು. ಆ ಗುಡ್ಡ ಏನದ ಅಲ್ಲೇ ಇರ್ತವ. ಹಂಗಾಗ್ಬಿಟ್ಟಿರಿ, ಏನು ಮಾಡ್ಲಕ್ಕಾಗಲ್ಲ. ಜಡ ಪ್ರವೃತ್ತಿ. ಅದ್ರ ಬಗ್ಗೆ ಒಂದು ಚರ್ಚೆ ಮಾಡೋದು. ಇದು ಹಿಂಗೆ ಹೇಳಿರಿ, ಇದು ಹ್ಯಾಂಗ ಏನು. ನೀವು ಆಕ್ಟಿವ್ ಇದ್ರೆ ನಾವು ಆಕ್ಟಿವ್ ಇರ್ತೀವಿ, ನೀವು ಜಡ ಇದ್ರೆ ನಾವು ಜಡ ಆಗ್ಬಿಟ್ಟಿರ್ತೀವಿ. ಪಾಠ ಹೇಳಕ್ ಬಂದಿಟ್ಟು ಹೇಳಿ ಮುಗಿಸ್ಬಿಡ್ತೀವಿ. ಈಗ 2 ಸಾರಿ ಆಯ್ತು ಪಂಚದಶಿ ಬಗ್ಗೆ ಹೇಳಕತ್ತಾರ. ಅದು ಒಂದ್ ಸ್ವಲ್ಪ ಗ್ರಂಥ ತೆಗೀರಿ, ನಿಂಬಲ್ಲಿ ಇತ್ತಂದ್ರ ಅದು ಶ್ಲೋಕ ಏನದ ಒಂದ್ ಸ್ವಲ್ಪ ನಾಳೆ ಹೇಳ್ರಿ, ಚರ್ಚೆ ಮಾಡ್ರಿ. ಏನಿಲ್ಲ. ನೆಕ್ಸ್ಟ್ 264ನೇ ವಿಷಯಾಂಕ.
ಇವಂದೇನಪ್ಪ ಅಂತಂದ್ರ ಪ್ರಾಣಕ್ಕಿಂತ ಮುಂದೆ ಮನಸ್ಸೇ ಆತ್ಮ ಅಂತ ಹೇಳ್ತಾನ. ಪ್ರಾಣದಿಂದ ಮುಂದೆ ಮನವೇ ಆತ್ಮ. 264ನೇ ವಿಷಯಾಂಕ. ಪ್ರಾಣವೇ ಆತ್ಮ ಹೋಗಿ ಅದಕ್ಕಿಂತ ಮ್ಯಾಲ ಪ್ರಾಣದ ಏನದ ಅಂತಂದ್ರ ಶರೀರದಾಗ ಇಂದ್ರಿಯಗಳದಾವ. ಇಂದ್ರಿಯಗಳೊಳಗ ಪ್ರಾಣ, ಪ್ರಾಣದೊಳಗ ಮನ, ಒಂದ್ರೊಳಗ ಒಂದವ ಇವು ಕೋಶಗಳು. ಅದಕ್ಕೆ ಪ್ರಾಣ ಏನದ ಜಡವಾಗಿರುತ್ತದೆ. ಪ್ರಾಣ ಜಡವಾಗಿರುತ್ತದೆ. 264ನೇ ವಿಷಯಾಂಕಕ್ಕೆ ಬಂದಿರಿ. ಈಗ ಪ್ರಾಣವೇ ಆತ್ಮ ಹೋಗಿ 264ನೇ ವಿಷಯದಾಗ ಏನದಂದ್ರ ಮನವೇ ಆತ್ಮ ಅಂತ ಹೇಳಕತ್ತಾರ. ಇದ್ರ ಬಗ್ಗೆ ಪೀಠಿಕೆ ಹಾಕಿ ಬಿಡಮು. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕು, ನಾಳೆ ವಿಶ್ಲೇಷಣೆ ಮಾಡೋಣ. ಪ್ರಾಣ ಜಡವಾಗಿರುತ್ತದೆ ಅಂತ ಹೇಳಿವಲ್ಲ ಮೊದಲೇ, ಅದಕ್ಕೆ ಪ್ರಜ್ಞೆ ಇಲ್ಲ. ಆದ್ದರಿಂದ ಘಟದಂತೆ ಅನಾತ್ಮವಿರುತ್ತದೆ. ಸುಷುಪ್ತಿಯಲ್ಲಿ ಕಳ್ಳರು ಬಂದು ಲೂಟಿ ಮಾಡಿಕೊಂಡು ಹೋದರೂ ಗೊತ್ತಾಗಲ್ಲ. ಪ್ರಾಣವು ಗೆಳೆಯರು ಬಂದರೆ ಸನ್ಮಾನ ಮಾಡುವುದಿಲ್ಲ. ಆದ್ದರಿಂದ ಪ್ರಾಣವು ಘಟದಂತೆ ಜಡವಾಗಿರುತ್ತದೆ. ಬಂಧ ಮೋಕ್ಷಗಳು ಮನದ ಆಧೀನವಿರುತ್ತವೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತ ಮುಕ್ತ ನಿರ್ವಿಷಯಂ ಸ್ಮೃತ ಅಂತೇಳಿ ಇಲ್ಲಿ ಭಗವದ್ಗೀತೆ ಒಳಗ 6ನೇ ಅಧ್ಯಾಯದೊಳಗ 5ನೇ ಶ್ಲೋಕ, ಪ್ರಾಣದಿಂದ ಬಂಧನನೂ ಅಲ್ಲ ಮೋಕ್ಷನೂ ಅಲ್ಲ, ಮನಸ್ಸಿನಿಂದ ಬಂಧನ ಮತ್ತು ಮೋಕ್ಷ ಆಗ್ತದೆ. ಮನವೇ ಮನುಷ್ಯನ ಬಂಧನಕ್ಕೆ ಮತ್ತು ಮೋಕ್ಷಕ್ಕೆ ಪ್ರಮುಖ ಕಾರಣವಾಗಿದೆ. ವಿಷಯಾಸಕ್ತ ಮನವೇ ಬಂಧನಕಾರಿಯಾಗಿದೆ. ನಿರ್ವಿಷಯಾಸಕ್ತ ಮನವೇ ಮೋಕ್ಷಪ್ರದಾಯಕವಾಗಿದೆ. ನಿರ್ವಿಷಯಾಸಕ್ತ ಮನ ಅಂತ ಹೇಳಕ್ಕೆ ಇರಂಗೆ ಇಲ್ರಿ. ಅಲ್ಲಿ ಮನ ಇಲ್ಲದಂಗ ಆಗ್ತದ. ಅದು ಇದ್ದದಕ್ಕೆ ಮನ ಅಂತಾರ. ಅದು ಇಲ್ಲ ಅಂತಂದ್ರೆ ಮನ ಇಲ್ಲಲ್ಲಿ. ಮನೋಲಯ. ಸಂಕಲ್ಪ ವಿಕಲ್ಪ ಮಾಡಿದಲ್ಲಿ ಮನವೆನಿಸಿತ್ತು. ಸಂಕಲ್ಪ ವಿಕಲ್ಪ ಅಳಿದಲ್ಲಿ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆನಿಸಿತ್ತು. ಈಗ ಸರೋವರ ಶಾಂತವಾಗ್ಯದ ಅಂತಂದ್ರಲ್ಲಿ ತೆರೆಗಳೇ ಇಲ್ಲ. ತೆರೆಗಳಿಲ್ಲ ಅಂದ್ರೆ ತೆರೆಗಳು ಎಲ್ಲಿ ಹೋಗ್ಯಾವ? ಸರೋವರದೊಳಗೆ ಯಾವ ಇಲ್ಲವು, ಅದ್ರೊಳಗೆ ಅದಾವ. ಇನ್ಆಕ್ಟಿವ್ ಏನು ಇಲ್ಲ ಇಲ್ಲವು. ಆ ತೆರೆಗಳು ಬರ್ಬೇಕಾದ್ರೆ ಸಮುದ್ರದ ಒಳಗಿಂದೇ ಬರ್ಬೇಕು. ಸರೋವರದ ಒಳಗಿಂದೇ ಬರ್ಬೇಕು. ಸ್ವಲ್ಪ ತೇಲ್ತಾವ ಮತ್ತು ಸರೋವರದೊಳಗೆ ಹೋಗ್ತಾವ. ಹಿಂಗಾಗಿ ಅದು ನಿಸ್ತರಂಗವಾಗಿರುವಾಗ ಅಲ್ಲಿ ತರಂಗ ಅನ್ನೋ ಶಬ್ದನೇ ಬರಲ್ಲ. ತರಂಗ ಇಲ್ಲದಂಗಾಗಿರ್ತದ. ವಿಷಯಾಸಕ್ತಿ, ವಿಷಯಗಳ ಆಸಕ್ತಿನೇ ಇಲ್ಲ ಅಂತಂದ್ರೆ ಅದಕ್ಕೆ ಮನನೇ ಇಲ್ಲ. ಅಲ್ಲಿ ಅರಿವೇ ಇರ್ತದ. ತಿಳಿತಾ? ಅರಿವೇ ಇರ್ತದ. ಅರಿವಿನೊಳಗ ಮನ ಉಂಟಾಗದಂತಂದ್ರೇನು? ವಿಷಯಾಸಕ್ತಿ ಉಂಟಾಯ್ತು ಅಂತಂದ್ರೆ ಮನ ಆಗ್ತದ. ವಿಷಯಾಸಕ್ತಿ ಇಲ್ಲ ಅಂದ್ರೆ ಅರಿವೇ. ಅದಕ್ಕೆ ಹೇಳ್ತಾನೆ, ಸಂಕಲ್ಪ ವಿಕಲ್ಪಗಳು ಉಂಟಾದಲ್ಲಿ, ಸಂಕಲ್ಪ ವಿಕಲ್ಪಗಳು ಉಂಟಾದಲ್ಲಿ ಏನನ್ನಿಸ್ತದದು? ಮನವೆನಿಸಿತ್ತು. ಸಂಕಲ್ಪ ವಿಕಲ್ಪಗಳು ಅಳಿದಲ್ಲಿ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು. ಅರಿವಿನೊಳಗೆ 36 ತತ್ವಗಳು ಏನಾಗ್ತಿರ್ತಾವ? ತರಂಗ ರೂಪದಲ್ಲಿ ಹೇಳ್ತಿರ್ತಾವ. ಸಮುದ್ರದ ನೀರೇ ತರಂಗ ರೂಪದಲ್ಲಿ ಹೇಳ್ತಾವ ಮತ್ತು ಸಮುದ್ರದೊಳಗೆ ಅವು ಲೀನ ಆಗ್ತಾವ. ಸಮುದ್ರದ ನೀರೇ ತರಂಗ ಅನಿಸ್ಕೊತದ. ಸಮುದ್ರದ ನೀರೇ ತರಂಗ ಅನಿಸ್ಕೊತದ. ಮತ್ತದು ತರಂಗ ಇಲ್ಲ ಅಂತಂದ್ರೆ ಸಮುದ್ರ ಅನಿಸ್ಕೊತದ. ಹೆಂಗದ? ಮನಸ್ಸತ್ತೇಳಿ ಸಪರೇಟ್ ಇಲ್ಲದು.
ಅದಕ್ಕೆ ವಿಷಯ ನಿರ್ವಿಷಯಾಸಕ್ತ ಮನ ಅನ್ನೋದು ಇಲ್ಲ. ಅದು ನಿರ್ವಿಷಯಾಸಕ್ತ ಮನ ಇತ್ತು ಅಂದ್ರೆ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೇ, ಅದು ಪರಮಾತ್ಮನೇ. ಅದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇತ್ತು ಅಂದ್ರೆ ಮನಸ್ಸು ಅನಿಸ್ಕೊತದ. ಅವು ಇಲ್ಲ ಅಂತಂದ್ರೆ ಅಲ್ಲಿ ಶುದ್ಧ ಬ್ರಹ್ಮನೇ ಅದ. ಶುದ್ಧ ಬ್ರಹ್ಮನ ಬಿಟ್ಟು ಮತ್ತೇನೂ ಇಲ್ಲ. ಹೀಗಾಗಿ ಮನ ಅಂದ್ರೆ ಯಾವುದು ಅಂತಂದ್ರೆ ಶುದ್ಧ ಬ್ರಹ್ಮನೊಳಗೆ ಉಂಟಾದ ತರಂಗಗಳೇ ಮನ. ಅದಕ್ಕೇನಿಲ್ಲ, ಆಲೋಚನೆಗಳ ಪ್ರವಾಹ ಒಳಗ್ಲಿಂತೂ ಬರ್ತಿರ್ತದ, ಕೆಲವೊಂದ್ಸಾರಿ ಹೊರಗ್ಲಿಂತೂ ಬರ್ತದ ತರಂಗಗಳು. ಮನದ ಸಂಬಂಧದಿಂದಲೇ ಇಂದ್ರಿಯಗಳು ಜ್ಞಾನಕ್ಕೆ ಕಾರಣವಾಗಿರುತ್ತವೆ. ಮನಸ್ಸು ಸಂಬಂಧ ಇತ್ತು ಇಂದ್ರಿಯಗಳಿಗೆ ಅಂತಂದ್ರ ಏನು ನೋಡ್ಲಕತ್ತೀವಿ, ಏನು ಕೇಳಕತ್ತೀವಿ ಅದರ ಜ್ಞಾನ ಆಗ್ತದೆ. ಒಳಗ ಮನಸ್ಸಿನ ಸಂಬಂಧ ಇರಲಿಲ್ಲ ಅಂತಂದ್ರ ಇಂದ್ರಿಯಗಳು, ಮನಸ್ಸು ಯಾವುದೋ ಒಂದು ಆಲೋಚನೆ ಒಳಗಿತ್ತು ಅಂದ್ರೆ ಕಣ್ಣೆದ್ರೆ ಯಾರ ಹೋದರೂ ಗೊತ್ತಾಗಲ್ಲ. ಮುಂದೆ ಕೂತು ಗುರುಗಳ ಪ್ರವಚನ ಹೇಳಿದ್ರು ಅದು ಏನ್ ಹೇಳಿರತ್ತ ಕೇಳ್ಸಂಗಿಲ್ಲ. ಮನಸ್ಸು ಸಂಬಂಧ ಆಗಬೇಕು. ಆ ಮನಸ್ಸು ಬಹಳ ಮುಖ್ಯ. ಇಂದ್ರಿಯಗಳಿಗೆ ಮನಸ್ಸು ಸಂಬಂಧ ಆಗಬೇಕು. ಮನದ ಸಂಬಂಧದಿಂದಲೇ ಇಂದ್ರಿಯಗಳು ಜ್ಞಾನಕ್ಕೆ ಕಾರಣವಾಗಿರುತ್ತವೆ. ಮನದ ಸಂಬಂಧದಿಂದಲೇ. ಮನಸ್ಸು ಸಂಬಂಧ ಇಲ್ಲ ಅಂದ್ರೆ ಜ್ಞಾನ ಆಗಂಗಿಲ್ಲ. ನಿಮ್ಮ ಕಣ್ಣೆದುರಿಗೆ ಒಬ್ಬ ಮನುಷ್ಯ ಹಾದು ಹೋದರೆ ನೇತ್ರವೇನೆ ಆ ಮನುಷ್ಯನಿಗೆ ಸಂಬಂಧ ಆಗದೇ ಇದ್ದರೆ, ಮನಸ್ಸಿಗೂ ನೇತ್ರಕ್ಕೂ ಸಂಬಂಧ ಆಗಿದ್ದಿಲ್ಲ ಅಂದ್ರೆ ಯಾರಾದರೂ ಆ ಮನುಷ್ಯ ಯಾವ ಕಡೆಗೆ ಹೋದ ಅಂತ ಕೇಳಿದ್ರೆ ಗೊತ್ತಿಲ್ಲ ಅನ್ನುತ್ತಾರೆ. ಕಣ್ಣೆದ್ರೆ ಒಬ್ಬ ಯಾರ್ಯಾರೇ ಹೋದ್ನಂದ್ರೆ ಯಾಕಡೆ ಹೋದ ಅಂತ ಕೇಳ್ತಾರ. ಆದ್ರೆ ಅವ ಮನಸ್ಸು ಒಳಗೆ ಸಂಬಂಧ ಆಗಿದ್ದಿಲ್ಲ ಅಂದ್ರೆ ಅವ ನೋಡಿಲ್ಲ ಅಂತ ನಾವು. ಅದಕ್ಕೆ ಕಣ್ಣೆದ್ರೆ ಹೋದರೂ ನೋಡಕ್ಕಾಗಂಗಿಲ್ಲ. ಯಾಕಂದ್ರೆ ಮನಸ್ಸಿನ ಸಂಬಂಧ ಇದ್ದಿದ್ದಿಲ್ಲ ಅವನೊಳಗೆ. ನೇತ್ರ ಸಂಬಂಧವಾದರೂ ಮನಸ್ಸಿನ ಸಂಬಂಧದ ಅಭಾವವಿದ್ದರೆ ಇಂದ್ರಿಯ ವ್ಯವಹಾರವಾಗುವುದಿಲ್ಲ. ಎಲ್ಲಾ ಇಂದ್ರಿಯಗಳ ಜ್ಞಾನಗಳಿಗೆ ಕಾರಣೀಭೂತವಾಗಿದ್ದ ಮನಸ್ಸು. ಆದ್ದರಿಂದ ಮನವೇ ಆತ್ಮವಾಗಿದೆ. ಮನ ಇಲ್ಲದಿದ್ದರೆ ಯಾವ ಇಂದ್ರಿಯ ವ್ಯವಹಾರವೂ ಆಗುವುದಿಲ್ಲ. ಅದಕ್ಕೆ ಮನವು ಆತ್ಮವಾಗುವುದಿಲ್ಲ. ಟಿಪ್ಪಣಿ ಚಿತ್ರದೀಪ 68ನೇ ಶ್ಲೋಕ. ಅದೇ ಚಿತ್ರದೀಪದ 67ನೇ ಶ್ಲೋಕ ಪ್ರಾಣವೇ ಆತ್ಮವಲ್ಲ ಅಂತ ಹೇಳೋದು. ಮತ್ತೆ 68ನೇ ಶ್ಲೋಕ ಏನದ ಮನವೇ ಆತ್ಮ ಅಲ್ಲ ಅಂತೇಳಿ ಆ ಚಿತ್ರದೀಪದೊಳಗೆ ಹೇಳ್ಯಾರ. ಹೀಗಾಗಿ ಮನಸ್ಸನ್ನೇ ಆತ್ಮ ಎನ್ನುವ ಒಬ್ಬ, ಪ್ರಾಣವನ್ನೇ ಆತ್ಮ ಎನ್ನುವ ಒಬ್ಬ, ಇಂದ್ರಿಯಗಳೇ ಆತ್ಮ ಎನ್ನುವ ಒಬ್ಬ, ಸ್ಥೂಲ ದೇಹ ಅನ್ನಮಯ ಕೋಶವನ್ನೇ ಆತ್ಮ ಎನ್ನುವ ಒಬ್ಬ. ಈಗ ಮನಸ್ಸೇ ಆತ್ಮ ಅಲ್ಲ ಅಂತಂದ್ರ ಆ ಮನಸ್ಸು ಹೆಂಗ ಖಂಡಿಸ್ತೀರಿ ಆತ್ಮ ಅಲ್ಲಂತ? ಏನ್ ಚಿತ್ರದೀಪ ಬುಕ್ ಓದಿದ್ರೆ ಗೊತ್ತಾಗ್ತದೆ ನಾವು. ಮನಸ್ಸು ಆತ್ಮ ಅಲ್ಲ ಅನ್ನೋದಕ್ಕ ನಿಮ್ಮದೇ ಆದ ಖಂಡನೆ ಮೆಥಡ್ ಏನು? ಈಗ ಶರೀರವನ್ನ ಖಂಡನೆ ಮಾಡಿರಿ, ಪ್ರಾಣ ಖಂಡನೆ ಮಾಡಿರಿ, ಇಂದ್ರಿಯ ಖಂಡನೆ ಮಾಡಿರಿ. ಈಗ ಮನಸ್ಸು ಆತ್ಮವಲ್ಲ ಅಂತೇಳಿ ಖಂಡನೆ ಹೆಂಗ್ ಮಾಡ್ತೀರಿ? ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತ ಒಂದು ಸ್ಕೇಲ್ ಇಟ್ಕೋಬೇಕು ನೀವು. ಆ ಸ್ಕೇಲ್ ಪ್ರಕಾರ ಚೆಕ್ ಮಾಡ್ಬೇಕದು. ಮನಸ್ಸು ಆತ್ಮ ಹೌದಾ ಇಲ್ಲ? ಆತ್ಮ ಹೆಂಗದ? ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅದ. ಈಗ ನಾ ನಿಮ್ಮ ಮನೆಗೆ ಒಂದಿಷ್ಟೇನೋ ಧಾನ್ಯಗಳು ಮಾರ್ಲಕ್ಕೆ ತಗೊಂಬಂದಿನಿ, ನನ್ನದೇ ಆದ ಒಂದು ಸೇರ್ ತಂದಿನಿ. ನೀವೇನಂತೀರಿ? ನೀನು ಸೇರು, ನನಗೆ ಡೌಟು, ನಮ್ಮ ಸೇರದ, ನಮ್ಮ ಸೇರ್ಲಿಂತ ಅಳದ್ ಕೊಡ್ಬೇಕು ನೀನು ಅಂತೀರಿ. ನಾನು ಯಾವುದೋ ಒಂದು ಡೂಪ್ಲಿಕೇಟ್ ಸೇರ್ ತಂದು ನಿಮಗೆ ಕೊಡ್ತೀನಿ ಅಂತಂದ್ರ ನೀವು ತಗೊಳಂಗಿಲ್ಲ. ಅವ ಡೂಪ್ಲಿಕೇಟ್ ಸೇರ್ ಇದ್ದವೇನಂತಾನ? ಮನವೇ ಆತ್ಮ ಅಂತಾನ, ಪ್ರಾಣವೇ ಆತ್ಮ ಅಂತಾನ, ಇದಕ್ಕೆ ಸೇರ್ ಅಂತೀನಿ ಅಂತಾನವ. ಆದ್ರೆ ನಿಮ್ಮ ಸೇರ್ ಯಾವುದು? ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಸೇರ್ ನಿಮ್ಮದು. ಆ ಸೇರಿನ ಪ್ರಕಾರ ನೀವು ತಗೋಬೇಕು ಜ್ಞಾನ. ಈಗ ಮನಸ್ಸು ಸದ್ರೂಪ ಹೌದಾ ಅಲ್ಲ? ವಿಚಾರ ಮಾಡ್ಬೇಕು. ಸದ್ರೂಪ ಅಂದ್ರೆ ಏನು? ನಿರ್ವಿಕಾರಿಯಾಗಿರುವುದು, ಇದ್ದಂಗೆ ಇರೋದು.
ಇದು ಮನಸ್ಸು ನಿರ್ವಿಕಾರಿ ಅದೇನು, ಇದ್ದಂಗೆ ಇರ್ತದೆ, ಯಾವಾಗ್ಲೂ ಒಂದೇ ತರ ಇರ್ತದ. ನಿಮ್ಲಿಂತ ಖಂಡನ ಮಾಡಿಸ್ಲಕತ್ತೀನಿ. ಈಗ ಮನಸ್ಸನ್ನ ಖಂಡ ಬರೀ ನಾನೇ ಹೇಳೀನಿ, ಗಪ್ ಕೂತು ಕೇಳಿರಿ. ಈಗ ನೀವು ಮಾತಾಡ್ಬೇಕು. ಮನಸ್ಸು ಸದ್ರೂಪವೇ ಅಲ್ಲ, ಮನಸ್ಸು ನಿರ್ವಿಕಾರಿಯಾಗಿಲ್ಲ, ಮನಸ್ಸು ವಿಕಾರಿಯಾಗಿದೆ, ಮನಸ್ಸು ಭಿಕಾರಿಯಾಗಿದೆ. ಬರೀ ಬೇಡ್ಕೊತಾಡ್ತದ, ಎಲ್ಲರಿ ಏನ್ ಸಿಗ್ತದತ್ತ, ವಿಕಾರಿ ಭಿಕಾರಿ ಏನೇನೋ ಅದಾವ. ಮತ್ತೇನಾಯ್ತು? ಮನಸ್ಸು ಚಿದ್ರೂಪ. ನಾನು ಆತ್ಮ ಅಂತ ಹೇಳಿಕೆ ಆತ್ಮಕ್ಕ ಜ್ಞಾನ ಅದ. ಮನಸ್ಸಿಗೆ ಏನಾರೆ ನಾ ಮನಸ್ಸು ಅಂತ ಏನಾರೆ ಅದಕ್ಕೆ ಗೊತ್ತದೇನು, ನಾಲೆಜ್ ಅದೇನು, ನಾನು ಮನ ಅಂತ ಗೊತ್ತಿಲ್ಲ. ನಾನು ಮನಸ್ಸು ಅಂತೆ ಗೊತ್ತಿಲ್ಲ ಅದಕ್ಕೆ. ನನ್ನ ಮನಸ್ಸು ಅಂತ ನೀವು ಆ ಮನಸ್ಸನ್ನ ನೀವು ಗುರುತಿಸ್ತೀರಿ. ನನ್ನ ಮನಸ್ಸು ಅಂತೇಳಿ ನನ್ನ ಮನಸ್ಸು ಏನ್ ಆಲೋಚನೆ ಮಾಡ್ಲಕತ್ತದ, ಏನ್ ಆಸೆ ಪಡ್ಲಕತ್ತದ, ಏನ್ ನೋಡ್ಲಕತ್ತದ, ಏನ್ ಕೇಳಲಕತ್ತದ, ಏನ್ ಸಂಕಲ್ಪ ಮಾಡ್ಲಕತ್ತದ, ಏನ್ ವಿಕಲ್ಪ ಮಾಡ್ಲಕತ್ತದ ಮನಸ್ಸು. ಅದು ನೀವು ಅರಿಲಕತ್ತೀರಿ. ಮನಸ್ಸು ನಿಮ್ಮಿಂದ ಅರಿಸಿಕೊಳ್ತಾ ಇದೆ ಹೊರತು ಮನಸ್ಸು ನಿಮ್ಮನ್ನು ಅರಿತಾ ಇಲ್ಲ. ತಾನೇನದ ಅದಕ್ಕೆ ಗೊತ್ತಿಲ್ಲ. ಅದು ಚಿದ್ರೂಪ ಅಲ್ಲ. ಮತ್ತ ಮನಸ್ಸು ನಂದಾದೀಪ ಆನಂದವಾಗ್ಯದ. ಏನದು ಸುಖ ದುಃಖದೊಳಗಾದ ಆನಂದ ಅಂದ್ರೆ ನಂದಾದೀಪ. ಅದು ಹೆಚ್ಚಾಗದಲ್ಲ, ಕಡಿಮೆ ಆಗದಲ್ಲ, ಕೇವಲ ಆನಂದ. ಮನಸ್ಸಂಗೇನಾರ ಆನಂದ ಸ್ವರೂಪ ಅದ ಏನ್ರಿ? ಯಾರ್ಯಾರ ಮನಸ್ಸಿಗೆ ಅಂತದ್ ಏನಾರ ಆಗ್ಯದೇನು? ಆನಂದ ಆಗ್ಬೇಕಾದ್ರೆ ಮನ ಲಯ ಆಗ್ಬೇಕು, ನಿಸ್ತರಂಗ ಆಗ್ಬೇಕು. ಯಾವ ಆಲೋಚನೆಗಳು ಇಲ್ಲದಂಗ ಆದರೂ ಮನಸ್ಸು ಇಲ್ಲದಂಗ ಆಯ್ತು ಅಂದ್ರೆ ಆನಂದ ಆಗ್ತದೆ. ನಿಮ್ಗಿಲ್ಲಿ ಸತ್ಸಂಗದಾಗ ಯಾಕೆ ಆನಂದ ಆಗ್ತದ ಅಂತಂದ್ರೆ ಮನಸ್ಸು ಲಯ ಆಗಿರ್ತದೆ, ಇಲ್ಲಿ ಇಲ್ಲದಂಗ ಆಗಿರ್ತದ. ಯಾವ ಸಂಕಲ್ಪ ಇಲ್ಲ, ವಿಕಲ್ಪ ಇಲ್ಲ, ಏನೇನೂ ಇಲ್ಲ, ಮನಸ್ಸು ಲಯ ಆಗಿರ್ತದೆ. ಅದಕ್ಕೆ ನಿಮಗೆ ಇಲ್ಲಿ ಖುಷಿ ಆಗ್ತದೆ. ಹೀಗಾಗಿ ಮನಸ್ಸು ಆನಂದ ಸ್ವರೂಪನೂ ಅಲ್ಲ. ಮನಸ್ಸು ಪರ್ಮನೆಂಟ್ ಇರ್ತದೆ. ಅದೇನದು ಶಾಶ್ವತವಾದ ವಸ್ತುವೇ ಮನಸ್ಸು. ಜ್ಞಾನ ಬತ್ತು ಅಂದ್ರೆ ಅದು ಸೈಲೆಂಟ್ ಆಗ್ತದ. ಈಗ ನೋಡ್ರಿ, ಈಗ ಸತ್ಸಂಗದಾಗ ನಿಮ್ ಮನಸ್ಸು ಏನ್ರಿ ಮಾಡ್ಲಕತ್ತದ? ಏನ್ ಕೆಲಸ ಇಲ್ಲಿ? ಮನಸ್ಸು ಮೋಕ್ಷಕ್ಕೆ ಕಾರಣ ಆಗ್ಯದಂದ್ರೆ ಅದು ಸತ್ತಂಗಿದ್ರೆ ನಮಗ್ ಮೋಕ್ಷ ಆಗ್ತದ ಅಂತ. ಅದು ಇಲ್ಲದಂಗಿದ್ರೆ ಮೋಕ್ಷ ಆಗ್ತದ. ಅದು ಸುಮ್ ಕುಂತದ ಅಂತೇಳಿ ನಿಮಗೆ ಜ್ಞಾನ ಆಗ್ಲಕತ್ತದ. ಅದು ಏನಾರ ತನ್ನ ಮಂಗನ ವ್ಯಾಪಾರ ಮಾಡ್ತಂದ್ರೆ ನಿಮ್ಗೆ ಎಲ್ಲಿ ಜ್ಞಾನ ಸಿಗ್ತದೆ? ಎಲ್ಲಾರ ಕರ್ಕೊಂಡು ಹೋಗಮ್ ನಡಿ ಅಂತ ಗಂಟು ಬಿತ್ತಂದ್ರೆ ಹೀಗಾಗಿ ಅದು ಮನಸ್ಸೇನಾಗ್ತದ, ಜ್ಞಾನದ ವಿಚಾರ ಬಂದಾಗ ಇಲ್ಲದಂಗ ಆಗ್ತದ, ಸುಮ್ ಕೂತ್ ಬಿಡ್ತದ. ಇಲ್ಲಂದ್ರೆ ಏನ್ ಮಾಡ್ತದ? ಆ ಕಡೆಗೆ ಬರ್ಲಕತ್ತಿ ಬಿಡ್ತದ. ನಮ್ಮ ಅಪ್ಪತ್ತಿನ ನೋಡ, ನೀ ಇನ್ನೊಂದರ ಸ್ವಾಮಿ ಪ್ರವಚನ ಎಂಟಾಯ್ತು ಹಂಗೆ ಹೋಗ್ಕೊಳಕತ್ತಾನ, ನೀ ಕೇಳ್ಕೊತ್ ಕೂತಿದಾರ ನನ್ಗೆ ಇದ್ದಿ ಬಂದ ಮಪ್ಪತ್ತಿನ ಅಂತದ. ಅದು ಮನಸ್ಸು 9 ಆಯ್ತು ಇನ್ನ ಬಿಡವಲ್ದಲ್ಲ. ಒಂದು ಇಲ್ಲದಂಗ ಆಗ್ತದ, ಇಲ್ಲ ಮಪ್ಪತ್ತಿನ ಅಂತದದು. ಅದೇನು ಇದ್ರಾಗ ಭಾಗವಹಿಸಿ ಕೇಳಕತ್ತಿಲ್ಲದು. ಚಂಚಲ ಇದ್ದಾಗೆ ಮನಸ್ಸು ಅಂತಾರ. ಅದು ಇಲ್ಲದಂಗ ಆಗಿದ್ದಕ್ಕೆ ನೀವು ಜ್ಞಾನ ಮಾಡ್ಕೊಳಕತ್ತೀರ. ಅದೇನ್ ನಮ್ ಸಂಗಟ ಕೂತ್ ಕೇಳಕತ್ತಿಲ್ಲ, ಸುಮ್ ಕೂತದ ಅಷ್ಟೇ. ಅದು ಅರಿವಿನ ಕೆಲಸ ನಡೆದದ ಇಲ್ಲಿ. ಮೋಕ್ಷಕ್ಕೆ ಕಾರಣ ಮನಸ್ಸೇ ಅಂತಂದ್ರೆ ಏನು? ಮನಸ್ಸು ಇಲ್ಲದಂಗ ಆಗ್ಯದ. ಅಲ್ಲಿ ಯಾವ ಆಲೋಚನೆಗಳು ಇಲ್ಲದಂಗ ಆಗ್ಯದಕ್ಕೆ ನಿಮ್ಗೆ ಜ್ಞಾನ ಡೈರೆಕ್ಟ್ ಸಿಗ್ಲಕತ್ತದ. ಅದಕ್ಕೇನಾಯ್ತು? ಮನಸ್ಸು ನಿತ್ಯನೂ ಅಲ್ಲ, ಮನಸ್ಸು ಪರಿಪೂರ್ಣ ಅಂತಂದ್ರೆ ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲಾ ವಸ್ತುಗಳಲ್ಲಿ ತುಂಬಿ ತುಳುಕ್ತಿರ್ಬೇಕು. ಎಲ್ಲಾ ಕಾಲ ಎಲ್ಲ ದೇಶದಲ್ಲಿ ಎಲ್ಲಿ ಅದು? ಈಗ ನನ್ನ ಮಾತು ನೀವು ಕೇಳಕತ್ತೀರಿ ಅಂದ್ರೆ ನನ್ನ ದೃಶ್ಯ ಕಾಣಂಗಿಲ್ಲ, ನನ್ನ ದೃಶ್ಯ ನೋಡ್ಲಕತ್ತೀರಿ ಅಂದ್ರೆ ನನ್ನ ಮಾತು ಕೇಳಿಸಂಗಿಲ್ಲ. ನಿಮ್ಮ ಮನೆ ಒಳಗೆ ಎಷ್ಟೊಂದು ವಸ್ತುಗಳದಾವ, ಎಲ್ಲಾ ವಸ್ತುಗಳು ಎಟ್ ಎ ಟೈಮ್ ನೋಡ್ತದೇನದು? ಎಲ್ಲಾ ಶಬ್ದಗಳು ಎಟ್ ಎ ಟೈಮ್ ಕೇಳತ್ತದೇನು? ಒಂದು ಸಾರಿ ಒಂದು ಕೇಳಸ್ತದ ಅದಕ್ಕೆ ಶಕ್ತಿ. ಒಂದು ಸಾರಿ ಒಂದು ನೋಡ್ತದ ಅಷ್ಟೇ. ಒಂದು ಮಾಡಕ್ ಮತ್ತೊಂದು ಮಾಡ್ಲಕ್ ಬರಂಗಿಲ್ಲ ಅದಕ್ಕೆ. ಹಂಗಾಗಿ ಅದು ಪರಿಪೂರ್ಣ ಇಲ್ಲ. ಹಂಗಿದು. ಹೀಗಾಗಿ ಮನಸ್ಸು ಆತ್ಮ ಅಲ್ಲ ಅಂತೇಳಿ ನಿಮ್ಮದೇ ವಿಧಾನದಿಂದ ಅದನ್ನ ಖಂಡನೆ ಮಾಡ್ಬೇಕ. ಚಿತ್ರದೀಪ ತಗೊಂಡೆ, ಪಂಚದಶಿ ತಗೊಂಡು ಅದು ಇದು ಓದದೆ ಸಾಕಾಗ್ಯದ. ಇನ್ನೂ ಒಂದು ಗ್ರಂಥ ಹಿಡ್ಕೊಂಡು ಅದು ಕರ್ಕೊಂಡು ಹೋಗ್ತದೆ ಮತ್ತೆ ಎಲ್ಲಿಗೆರೆ
ಅದ್ರಾಗ ಏನಾರು ಅಟ್ರಾಕ್ಷನ್ ಆಯ್ತಂದ್ರೆ ಇದು ಬಿಡ್ತೀರಿ ಅದು ಇಡ್ತೀರಿ, ಹಿಂಗಿರ್ತದೆ ಕತಿ. ಎಲ್ಲ ಟೆಸ್ಟ್ ಎಲ್ಲಕ್ಕಿಂತ ಮೂಲ ನಿಮಗೇನು ಹೆಂಗ ಸ್ಟಡಿ ಮಾಡ್ಬೇಕನ್ನೋ ಪದ್ಧತಿ ಕಲ್ಸಿವಲ್ಲ ಅದೇ. ಯಾಕಂತಂದ್ರೆ ನಮಗ್ರಿ ಒಟ್ಟಿನಲ್ಲಿ ಪೂರ್ಣ ಎಲ್ಲ ಬುಕ್ಗಳು ಅರ್ಥ ಆಗುವಂಗ ಮಾಡಿದಿರಪ್ಪ. ಎಲ್ಲ ಒಂದು ತಿಳಿದ್ರೆ ಎಲ್ಲ ತಿಳಿಬೇಕು ಅಂತದ್ ಕಲ್ತಿರಿ ಆಯ್ತು. ಬಂಗಾರದ ವಿಷಯ ತಿಳಿದ ಮೇಲೆ ಆಭರಣದ ವಿಷಯಗಳು ದೊಡ್ಡ ವಿಷಯ ಅಲ್ಲ. ಯಾವ ಆಭರಣ ಇದ್ರೂ ಅದೇ ಬಂಗಾರದ್ದು ಮಾತು. ಈಗ ನಮಗ ವಿಚಾರ ಸಾಗರ ಬಂಗಾರ ಇದ್ದಂಗ್ರಿ, ಇನ್ನು ಆಭರಣ ಇದ್ದಂಗ ಆಗ್ಯಾವರಪ್ಪ. ನೀವು ತಿಳಿಸ್ಕೊಟ್ಟಾಗಿನಿಂದ್ರೆ ವಿಚಾರ ಸಾಗರ ಅಂದ್ರೆ ಪೀತಾಂಬರ್ಜಿ ನಿಶ್ಚಲ್ ದಾಸಿ ಬರೆದ ವಿಚಾರ ಸಾಗರ ಅಲ್ರಿ, ನಿಮ್ಮ ಒಳಗಿನ ವಿಚಾರ ಸಾಗರ ಅದು ಬಂಗಾರ. ನಿಮ್ಗೆ ಏನಾಗ್ಯದ ವಿಚಾರ ಸಾಗರ ಅಂದ್ರೆ ನಿಮ್ ಮುಂದೆ ಇಟ್ಕೊಂಡು ಕೂತಿರಲ್ಲ ₹1,000 ಕೊಟ್ಟ ಗ್ರಂಥ, ಅದು ವಿಚಾರ ಸಾಗರ ಅಲ್ಲ. ನಿಮ್ ಒಳಗಿಂದ ವಿಚಾರ ಸಾಗರ ಜಾಗ್ರ ಆಗ್ಯಾವ, ಅದು ನಿಜವಾದ ವಿಚಾರ ಸಾಗರ. ಇದು ಭೌತಿಕ, ಇದು ಅದು ಆಧ್ಯಾತ್ಮಿಕವಾಗಿ ನಿಮ್ ಒಳಗೆ ಏನ್ ತಯಾರಾಗ್ಯದ. ಇದು ಏನ್ ಓದಿದ್ರು ತಲೆಗೆ ಒಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ನಿಮ್ ಒಳಗಿಂದ ವಿಚಾರ ಸಾಗರ ಜಾಗ್ರ ಆಗ್ಯದ. ಆ ಸಾಗರದೊಳಗೆ ನಾನು ತೇಲಾಡ್ಲಕತ್ತೀನಿ, ನನಗ್ ಖುಷಿ ಆಗ್ಲಕತ್ತ, ಚಂದ ತಿಳ್ಕೊಳಕತ್ತಾರಲ್ಲಪ್ಪ ಅಂತ. ಓಕೆ, ಟೈಮ್ ಬಹಳ ಆಯ್ತು. ಅದಕ್ಕೆ ಮನವೇ ಆತ್ಮ ಅಲ್ಲ ಅನ್ನೋದು ಖಂಡನೆ ಮಾಡುವಂತದಕ್ಕ ಏನ್ ಮಾಡಮು, ಒಂದ್ ಸ್ವಲ್ಪ ಮಧ್ಯಾಹ್ನ ನೆನಪು ಮಾಡ್ರಿ, ತೆಗಿತೇನೆ. ಅದು ಪಂಚದಶಿ ಇಲ್ಲೇ ಅದ, ರಟ್ಟಿನ ಡಬ್ಬ್ಯಾಗ ಇರ್ತದ, ತೆಗಿಬೇಕ. ಬಂದ್ ಮಾಡಮ್ಮ, ಸಾಕಲ್ಲ, ಟೈಮ್ ಆಯ್ತು, ಭಾಳ ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ನಿಮ್ಮದೇ ಆದ ಒಂದು ಸ್ಕೇಲ್ ಯಾವುದು? ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಜಗತ್ತಿನೊಳಗೆ ಯಾವ ಬೇಕಾದ ಸಿದ್ಧಾಂತ ಹೇಳಲಕ್ಕ, ಯಾವ ಬೇಕಾದ ವಸ್ತು ಬರ್ಲಕ್ಕ, ಯಾವ ಬೇಕಾದಂತ ನಮ್ ಕಡೆ ಏನಂತಾರ ತುರ್ರುಮ್ ಖಾನ್ ಅಂತಾರ. ನಮ್ ಕಡೆ, ನಮ್ ಹೈದರಾಬಾದ್ ನಿಜಾಮ್ದಾಗ ತುರ್ರುಮ್ ಖಾನ್ ಅಂದ್ರ ಅವೇನ್ ಭಾರಿ ಇದ್ನ ತಾವ್ ಹೇಳ್ದಂಗೆ ಕೇಳ್ತಿದ್ರತ್ತ ಎಲ್ಲರೂ. ಎಂತ ತುರ್ರುಮ್ ಖಾನ್ ಯಾಕೆ ಬರಲ್ಲಕ್ಕ? ಅವ ಸದ್ರೂಪನೋ, ಅವ ಹೇಳದ ಸದ್ರೂಪನೋ ಚಿದ್ರೂಪನೋ, ಅದೇನು ನಿತ್ಯ ಪರಿಪೂರ್ಣ ಏನದವಲ್ಲ, ಈ ಸ್ಕೇಲ್ ಪ್ರಕಾರ ಅದು ಇತ್ತು ಅಂತಂದ್ರೆ ನಾವು ಒಪ್ಪಗೊತ್ತೀವಿ. ಅದು ಅಲ್ಲ ಅಂತಂದ್ಮೇಲೆ ಅದು ಅನಾತ್ಮ, ನಮ್ಮಿಂದ ಅರಿಸಿಕೊಳ್ಳುವ ವಸ್ತು. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಏನದ, ಆತ್ಮವನ್ನ ಹೇಳಲಿಕ್ಕೂ ಆಗಲ್ಲ, ಕೇಳಲಿಕ್ಕೂ ಆಗಲ್ಲ. ಅದರ ಲಕ್ಷಣಗಳಿವು ಅಷ್ಟೇ, ವಿಶೇಷಣಗಳು. ಆತ್ಮ ಅಂದ್ರೆ ಏನಂತ ಹೇಳಿ ಡೈರೆಕ್ಟ್ ಹೇಳೋದು. ಆತ್ಮ ಹೆಂಗಿರ್ತದಂತ ಹೇಳ್ಬೋದು, ಆತ್ಮ ಅಂದ್ರೆ ಹೇಳ್ತೀರ. ಹಿಂಗಾಗಿ ಆತ್ಮದ ಲಕ್ಷಣಗಳು. ಈಗ ಹಾಲಂದ್ರೆ ಏನ್ ಹೇಳ್ತೀರಿ? ಹಾಲಂದ್ರೆ ಏನ್ ಹೇಳ್ತೀರಿ? ಹಾಲಿನ ಗುಣಗಳು 3 ಹೇಳ್ಬೋದು: ಶುಭ್ರತ್ವ, ದ್ರವತ್ವ, ಮಧುರತ್ವ. ಇವು 3 ಗುಣಗಳು ಯಾವುದಕ್ಕೆ ಇರ್ತಾವ ಅದಕ್ಕೆ ಹಾಲು ಅಂತೀವಿ. ಹಾಲು ಅಂದ್ರೆ ಏನಂತ ಹೇಳ್ತೀರಿ? ಹೆಂಗ್ ಹೇಳ್ತೀರಿ ಹಾಲು ಅಂತಂದ್ರೆ? ಹಂಗೆ ಆತ್ಮ ಅಂದ್ರೆ ಹೆಂಗ್ ಹೇಳ್ತೀರಿ ಅಂದ್ರೆ, ಆತ್ಮ ಅಂದ್ರೆ ಹೇಳಕ್ ಬರಂಗಿಲ್ಲ, ಅದರದ್ದು ವಿಶೇಷಣಗಳು ಹೇಳ್ತೀವಿ ಅಷ್ಟೇ, ಅದರ ಗುಣಗಳು. ಹಂಗಿದು ಅರಿಯುವ ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಆತ್ಮವನ್ನ ಅರಿಬೇಕಾದ್ರ ಆತ್ಮನೇ ಆದ್ರೆ ಆತ್ಮವನ್ನ ಅರಿಯಲಿಕ್ಕೆ ಸಾಧ್ಯ. ಅರಿಯುವುದಲ್ಲದು, ಆತ್ಮ ಅನುಭವಿಸುವುದು. ಆತ್ಮದ ಅನುಭವ ನಮಗೆ ಆಗಬೇಕು ಅಂದ್ರೆ ನಾವು ಆತ್ಮ ಸ್ವರೂಪರು ಆದಾಗೆ ನಾವು ತದ್ರೂಪ ಅಂತಂದ್ರೆ ನಿರ್ವಿಕಾರಿಯಾಗಿ ನಾವು ಇರುವ ರೂಢಿ ಮಾಡಿಕೊಂಡೆವು ಅಂತಂದ್ರೆ ಆತ್ಮದ ಸುಖ. ನಿರ್ವಿಕಾರಿ ಆದ್ರೆ ಏನು ಸುಖ ಆತದ ಅದೇ ಆತ್ಮದ ಸುಖ. ಜೀವನದಲ್ಲಿ ಬರುವಂತ ಏನೇ ಸಮಸ್ಯೆಗಳಿಗೆ ನಾವು ವಿಕಾರಿ ಆದೇವಂದ್ರೆ ಅನಾತ್ಮ, ನಿರ್ವಿಕಾರಿ ಆದೇವಂತಂದ್ರ ಆತ್ಮ. ಅಲ್ಲಿ ನಿರ್ವಿಕಾರಿ ಆಗಿ ಇದ್ದಾಗ ಏನು ಸುಖ ಉಂಟಾಗ್ತದ, ಆನಂದ ಉಂಟಾಗ್ತದ, ಅದೇ ಆತ್ಮದ ಆನಂದ. ಚಿದ್ರೂಪ ಅಂದ್ರೆ ನಾನು ಬ್ರಹ್ಮ, ಬ್ರಹ್ಮನನ್ನು ಹೊರತುಪಡಿಸಿ ನಾ ಏನೇನೋ ತಿಳ್ಕೊಂಡಿನಿ, ಅವೆಲ್ಲ ಓಸು ಕಾಟ್ ಹಾಕಿ ನಾನು ಬ್ರಹ್ಮ, ನಾನು ಆತ್ಮ, ನಾನು ಕೂಟಸ್ಥ, ನಾನು ಸಾಕ್ಷಿ ಅಂತೇಳಿ ನಾನೇನು ತಿಳ್ಕೊಂಡಾಗ ನನಗೇನು ಅಪರಿಮಿತವಾದ ನಂದಾದೀಪದ ರೀತಿಯಲ್ಲಿರುವ ಆನಂದ ಉಂಟಾಗ್ತದ.
ನನಗೇನು ಧ್ಯಾನದಿಂದ ನನಗೇನು ಸಂತೋಷ ಸಿಗ್ತದ ಅದು ಅನುಭವಿಸೋದು ಆತ್ಮ ಸುಖ. ನಾನು ನಿರ್ವಿಕಾರಿ ಆದಾಗ ಪರಮಾತ್ಮ ನಿರ್ವಿಕಾರಿ ಆಗ್ಯಾನ, ನಾನು ನಿರ್ವಿಕಾರಿ ಆದಾಗನೇ ಆ ಆತ್ಮದ ಸುಖ ಅನುಭವಿಸಲಿಕ್ಕೆ ಸಾಧ್ಯ. ಪರಮಾತ್ಮ ಆನಂದ ಸ್ವರೂಪ ಅದನಂದ್ರೆ ನಾನು ಆನಂದ ಸ್ವರೂಪ ಆಗ್ಬೇಕು ಅಂದ್ರೆ ಎಲ್ಲಾ ದುಃಖಗಳನ್ನ ಕಳ್ಕೊಂಡಿರ್ಬೇಕು. ಯಾವುದೇ ದುಃಖ ಇರ್ಲಾರ್ದ ಆನಂದ ಅಂದ್ರೆ ದುಃಖ ರಹಿತ ಸುಖಕ್ಕ ಆನಂದ ಅಂತಾರ. ವಿಕಾರ ರಹಿತ ಸ್ಥಿತಿ, ಅಜ್ಞಾನ ರಹಿತ ಸ್ಥಿತಿ, ದುಃಖ ರಹಿತ ಸ್ಥಿತಿ. ಅವು ಯಾವುದೇ ರೀತಿಯ ದುಃಖ ಇರಬಾರ್ದು, ಬರೀ ಆನಂದ ಇರ್ಬೇಕು. ಆವಾಗ ಒಂದು ರೀತಿಯಾದಂತ ಬ್ಲಿಸ್ ಅಂತಾರ. ಅದಕ್ಕೆ ಏನ್ ಅನುಭವ ಆಗ್ತದ ಆ ಅನುಭವನೇ ಆತ್ಮದ ಸುಖ, ಆತ್ಮದ ಆನಂದ. ನಿತ್ಯ ಅಂತಂದ್ರೇನು? ಏನ್ ಕಳ್ಕೊತೀನೋ, ಎಲ್ಲಿ ಶರೀರ ಓದ್ತದೋ, ಶರೀರ ಗಳಿಸಿದ ಸಂಪತ್ತು ಓದ್ತದೋ, ಏನಾಗ್ತದೋ ಏನಿಲ್ಲೋ ಅಂತ ಹೇಳಕ್ಕೆ ನಮಗೊಳಗೊಂದು ಅಭದ್ರತೆ, ಒಂದು ದುಃಖ, ಭಯ, ಚಿಂತೆ ಏನದ ಇವೆಲ್ಲ ಇದ್ದು ಅಂತಂದ್ರೆ ನಾವು ಅನಿತ್ಯವಾದ ವಿಷಯಗಳಲ್ಲಿ ಅನಿತ್ಯವಾದ ದುಃಖದಲ್ಲಿದ್ದೀವಿ. ನಿತ್ಯ ಅಂತಂದ್ರೆ ಎಲ್ಲ ಆದ್ಮೇಲೂ ಒಂದು ಶಾಶ್ವತವಾಗಿ ಇಳಿತದೆ. ಈ ಬರೀ ನಮ್ಮ ಶರೀರ ಒಂದೇ ಅಲ್ಲ, ಬ್ರಹ್ಮಾಂಡದೊಳಗಿರುವ 84 ಲಕ್ಷ ಶರೀರಗಳು ಇಡೀ ಬ್ರಹ್ಮಾಂಡನೇ ಲಯ ಆಗಿ ಹೋದ್ರೂ ಒಂದು ವಸ್ತು ಉಳಿತದ. ಆ ವಸ್ತುವಿನ ನನ್ನ ಸ್ವರೂಪ, ನಾನು ಅದರ ಸ್ವರೂಪ. ಅಖಂಡ ಬ್ರಹ್ಮ ಅಂದ್ರೆ ಒಂದೇ. ಅಂತ ಸ್ವರೂಪದ ಸಾಧನೆ ಅಂತಂದ್ರೆ ಒಳಗೆ ವಿಚಾರ ಮಾಡಿ ವಿಚಾರ ಮಾಡಿ ವಿಚಾರ ಮಾಡಿ ಈ ಬ್ರಹ್ಮಾಂಡ ಪಿಂಡಾಂಡಗಳು ಎಲ್ಲಾನು ಲಯ ಆದ್ರೂ ನಾನು ಇರ್ತೀನಿ, ಅಂತ ವಸ್ತು ನಾನದೀನಿ ಅನ್ನಂಥದ್ದು ಆತ್ಮದ ಸುಖ ಅನುಭವಿಸಬೇಕು ಅಂತಂದ್ರೆ ನಾನು ಅಂತ ಆತ್ಮ ಆಗ್ಬೇಕು ವಿಚಾರ ಮಾಡೋದ್ರಿಂದ. ಪರಿಪೂರ್ಣ. ನಾನೇನು ಇದೇ ಒಂದು ಬರ್ತ್ಡೇ ದಿವಸ ಹುಟ್ಟಿನಿ, ನಾಳೆ ಡೆತ್ ಡೇ ದಿವಸ ಸಾಯ್ತೀನಿ, ಅದು ಸುಳ್ಳು. ಎಲ್ಲ ಕಾಲದಲ್ಲಿದ್ದವನು ನಾನು, ಎಲ್ಲ ದೇಶದಲ್ಲಿದ್ದವನು ನಾನು, ಎಲ್ಲ ವಸ್ತುಗಳೊಳಗೆ ಪರಿಪೂರ್ಣವಾಗಿ ನಾನೇ ತುಂಬಿ ತುಳುಕ್ಲಕತ್ತೀನಿ ಅನ್ನಂಥದ್ದು ನಿಮ್ಮ ಅನುಭವಕ್ಕೆ ಬಂದಾಗ, ನೀವು ಆತ್ಮ ಸ್ವರೂಪರಾದಾಗ ಆತ್ಮದ ಸುಖ ನಿಮಗೆ ಗೊತ್ತಾಗ್ತದೆ. ಅನಾತ್ಮರಾಗಿ ನಾ ಆತ್ಮದ ಸುಖ ಅನುಭವಿಸ್ತೀನಿ ಅಂತಂದ್ರ, ಮತ್ತೆ ನನಗ ಅನಾತ್ಮನಾಗಿ ಆತ್ಮದ ಬಗ್ಗೆ ಮಾತಾಡ್ತೀನಿ ಅಂದ್ರ, ಇಲ್ಲಿ 5 ಮಂದಿ ಅದಾರಲ್ಲಿ ಅವ್ರು ಪಂಡಿತರು. ದೇಹನೇ ಆತ್ಮ, ಮನವೇ ಆತ್ಮ, ಪ್ರಾಣವೇ ಆತ್ಮ, ಬುದ್ಧಿನೇ ಆತ್ಮ ಅಂತ ಏನ್ ಹೇಳಾರಲ್ಲ, ಈ ಪಂಡಿತರ ಸಾಲಾಗಿ ಇರ್ತೀವಿ ನಾವು ಅಷ್ಟೇ. ಅರಿಯುವವರು ಬೇರೆ, ಅರಿಸಿಕೊಳ್ಳುವ ಆತ್ಮ ಬೇರೆ. ಎಲ್ಲಿ ತನಕ ಹಿಂಗ ಅರಿಸಿಕೊಳ್ಳುವ ಅಂತ ಇಲ್ಲಿ ತನಕ ಇರ್ತೀವಿ, ಅಲ್ಲಿ ತನಕ ನಾವು ಪಂಡಿತರಾಗಿರ್ತೀವಿ. ಯಾವಾಗ ಆ ಆತ್ಮ ಸ್ವರೂಪನೇ ನಾನ್ ಆಗ್ತೀವಲ್ಲ, ನಾನ್ ಆದಾಗ ಏನಾಗ್ತೀವಿ ಅಂತಂದ್ರೆ ಅನುಭಾವಿಗಳಾಗಿರ್ತೀವಿ ನಾವು. ಅದೇ ವಸ್ತು ನಾವಾಗಿರ್ತೀವಿ. ಅದೇ ವಸ್ತು ನಾವಾದ್ಮೇಲೆ ಮುಂದೆ ಏನು ಅನುಭವಿಸ್ಲಿಕ್ಕೆ ಏನೂ ಇಲ್ಲ, ತಿಳ್ಕೊಳ್ಳಕ್ಕೆ ಏನೂ ಇಲ್ಲ, ಹೇಳೋದಕ್ಕೆ ಏನೂ ಇಲ್ಲ, ಕೇಳೋದಕ್ಕೆ ಏನೂ ಇಲ್ಲ. ಆ ವಸ್ತುವನ್ನ ಅರಿಬೇಕು, ಆ ವಸ್ತುವನ್ನು ಅನುಭವಿಸ್ಬೇಕಂದ್ರೆ ಆ ವಸ್ತುನೇ ನಾನಾಗ್ಬೇಕು. ನಾನು ಆಗ ತನಕ ಆ ವಸ್ತುವಿನ ಅನುಭವ ನಮಗೆ ಆಗ್ಲಕ್ಕೆ ಸಾಧ್ಯನೇ ಇಲ್ಲ. ಅದು ವಿಚಾರ ಮಾಡಿ 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 ಅರಿಬೇಕು. ತಿಳಿತ್ರ? ಒಳಗೆ ವಿಚಾರ ಮಾಡ್ಲಾರ್ದು ಅರಿತೀನಿ ಅಂದ್ರೆ ಆಗಂಗಿಲ್ಲ. ಇದು ಹೊರಗೆ ಯಾರಿಗಾರು ಹೇಳೋದಲ್ಲ ಕೇಳೋದಲ್ಲ, ಒಳಗೆ ವಿಚಾರ ಮಾಡ್ಲಕ್ಕೆ ಹತ್ತಬೇಕು. ಅದೇ ಸಾಧನೆ. ನಾನು ಸದ್ರೂಪ ಬ್ರಹ್ಮ ಹೆಂಗ, ನಾ ಚಿದ್ರೂಪ ಬ್ರಹ್ಮ ಹೆಂಗ, ನಾ ನಿತ್ಯ ರೂಪ ಬ್ರಹ್ಮ ಹೆಂಗ, ನಾ ಪರಿಪೂರ್ಣ ರೂಪ ಬ್ರಹ್ಮ ಹೆಂಗಂತ ಹೇಳ್ಬೋದು. ವಿಚಾರ ಮಾಡಿ ಅದೇ ತಾನಾಗದ, ನೀವು ಆಗದ ನಾನು ಆಲಕ್ಕೆ ಬರ್ತದ? ನಾ ಸದ್ರೂಪ ಹೆಂಗ ಅಂತ ಹೇಳಕ್ಕೆ ನಾ ಅನುಭವಿಸ್ಬೇಕನ್ನೋದಕ್ಕ ನನಗೆ ಏನು ಅಡ್ಡಿ ಆಲಕತ್ತವ, ಅದನ್ನ ನೀವು ಗುರುವಿನ ಜೊತೆಗೆ ಚರ್ಚೆ ಮಾಡಿದ್ರಿ ಅಂತಂದ್ರ ಅದ್ರ ಬಗ್ಗೆ ನಿಮಗ ಅಡ್ಡಿ ಆಗಿದ್ದಕ್ಕೆ ನಾವು ಕಡ್ಡಿ ಸರಿಸಬಹುದು. ನಿಮ್ಗೆ ಅಡ್ಡಿ ಆಗೋದನ್ನು ಅಲ್ಲ, ಏನಲ್ಲ, ಮುಂಜಾನೆ ಕೇಳಕ್ಕೆ ಮತ್ ಮರುದಿನ ಮುಂಜಾನೆ ಅದೇ ಹಳಸಿದ ಮುಖ ಇಟ್ಕೊಂಡು ಬಂದು ಕುಂದಿರ್ತೀರಿ. ಏನೂ ಸಾಧನೆ ಒಳಗೆ ವಿಚಾರನೆ ಇಲ್ಲ ಅಂತಂದ್ಮೇಲೆ ಏನ್ ಮಾಡಕ್ ಸಾಧ್ಯ? ನಡ್ಬರ್ಕ್ ಫ್ರೆಶ್ನೆಸ್ ಬೇಡ. ನಿಮ್ಮ ಸ್ವಂತ ಪ್ರಯತ್ನ ಏನದ, ಏನ್ ಮಾಡ್ಲಕತ್ತೀರಿ ನಮ್ಗೆ ಗೊತ್ತಾಗಬೇಕಲ್ಲ. ಈಗ ಮುಂಜಾನೆ ಜಮಾ ಆದವ್ರು ಮತ್ ನಾಳೆ ಮುಂಜಾನೆ ಜಮಾ ಆಗ್ತಾರೆ. ಬೇರೆ ಟೈಮ್ನಾಗ ಯಾವ ಗುರು ಇಲ್ಲ, ಶಿಷ್ಯ ಇಲ್ಲ, ಯಾವ ಸಾಧನೆ ಇಲ್ಲ, ಸಿದ್ಧಿ ಇಲ್ಲ. ಏನ್ ಮಾಡ್ಲಕತ್ತೀರೋ ಗೊತ್ತಿಲ್ಲ. ಯಾರೇ ನೀವು ಮಾಡ್ಲಕ್ ಕತ್ತಿದ್ರಿ ಅಂತಂದ್ರೆ ಡೌಟ್ ಬರ್ತಾವ. ಡೌಟ್ ಬಂದಾಗ ಪ್ರಶ್ನೆ ಕೇಳ್ತೀರಿ.
ಇದು ದೊಡ್ಡ ನಾಟಕ ಮಾಡ್ಲಕತ್ತೀರಿ ಅಷ್ಟೇ. ಮುಂದೆ ಕೂತು ಕೇಳಿ. ಒಳಗ ಸ್ವಾನುಭಾವದ ಚಿಂತನ, ಒಳಗ ಸ್ವಾನುಭಾವದ ಸಾಧನೆ ಏನೇನು ಇಲ್ಲ ನನ್ನ ಪ್ರಕಾರ. ಅದು ಇತ್ತು ಅಂತಂದ್ರೆ ನಿಮಗ ಅಡ್ಡಿಗಳು ಬರ್ತಾವ. ಬಂದಾಗ ನೀವು ಅದು ನಮಗ್ ಕೇಳತ್ತೀರಿ, ಹೆಂಗ್ ಮಾಡ್ಬೇಕಿದು, ಹಿಂಗ್ ಅನ್ಸ್ಲಕತ್ತದ, ಹೆಂಗ್ ಮಾಡ್ಬೇಕು ಅಂತ ಕೇಳ್ತೀರಿ. ಕೇಳಿದಾಗ ನೀವು ಜೀವಂತ ಇದೀರಿ ಅಂತ ಲೆಕ್ಕ. ನಮಗ್ ಏನು ಇಲ್ಲ ಅಂತಂದ್ರೆ ಕೊಟ್ಟುಗಳಿಗೆ ಜೇಬ್ನಾಗ ಇಟ್ಕೊಂಡು ಅಡ್ಡಾಡ್ಲಕತ್ತೀರಿ. ಟ್ಯಾಬ್ಲೆಟ್ಸ್ ಏನು ನುಂಗ್ಲಕತ್ತಿಲ್ಲ, ಆರೋಗ್ಯ ಸುಧಾರಣೆ ಆಗ್ಲಕತ್ತಿಲ್ಲ, ಜೀವಭಾವದಾಗಿ ಬದುಕ್ಲಕತ್ತೀರಿ. ನಿಮಗೆ ದೇವಭಾವ ಅಳವಡ್ತಾ ಇಲ್ಲ ಅಂತ ಇಲ್ಲಿ ಒಂದು ಅಭಿಪ್ರಾಯ ಉಂಟಾಗ್ತದೆ ನಿಮ್ಮ ವರ್ತನೆಗಳು, ನಿಮ್ಮ ಇರುವಿಕೆ ನೋಡೋದ್ರಿಂದ. ಎದಕ್ಕೆ ಹಿಂಗ್ ಹೇಳ್ತೀವಿ ಅಂದ್ರೆ ಸ್ವಾನುಭಾವದ ಚಿಂತನೆ ಇವಾಗಾದ್ರೂ ಚಾಲು ಆಗ್ಲಿ. 4-5ನೇ ತರಂಗ ಮುಗಿಲಕತ್ತವ, ಮುಂದೆ 6-7ನೇ ತರಂಗನು ಮುಗಿತದ. ಸ್ವಾನುಭಾವನೆ ಇಲ್ಲ. ನಾ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ನಾನು ಆಗಿ ಆತ್ಮದ ಸ್ವರೂಪ ಆಗಿ ಆತ್ಮವನ್ನು ಅನುಭವಿಸಬೇಕು ಅನ್ನೋಂಥದ್ದು ನಿಮಗೆ ಬಂತು, ಗೆದ್ರಿ. ನಾನು ಬೇಕೇ ಆಗಿಲ್ಲ, ಏನು ಬೇಕಾಗಿಲ್ಲ. ನಿಮ್ ಸ್ವರೂಪನೇ ನಿಮಗೆ ಗುರು ಆಗಿರ್ತದವ. ಓಕೆ, ಟೈಮ್ ಭಾಳ ಆಯ್ತು. ಏನೋ ಒತ್ತಿ ಜೋರ್ ಮಾಡಿ ಹೇಳ್ತಿರ್ತೀನಿ, ಬೈಲಕತ್ತೀನಿ ಅಂತ ತಿಳ್ಕೊಂಡಿರಿ. ಎಲ್ಲರ ಬೈಲಕತ್ತಿಲ್ಲ, ಸಾಧನೆ ಇನ್ನು ಫಾಸ್ಟ್ ಆಗಿ ಮಾಡ್ರಿ ಅಂತಷ್ಟೇ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ. ಎಲ್ಲರಿಗೂ ಒಳ್ಳೇದಾಗಲಿ, ಕಲ್ಯಾಣ ಆಗಲಿ, ಒಳ್ಳೇದಾಗಲಿ. ನಮಸ್ಕಾರ. ಶಿವ ಪರಮಾತ್ಮ. ಗುರುದೇವ. ಮುಂದೇನ್ ಮಾಡ್ತೀರಿ ಮಾಡಿ, ಗಪ್ ಕೂತ್ರಿ ಮಾಡಿ.